कामधेनुं च भजत्सुरतरोपमं श्रीभावबोधकृत्पादचिन्तामणिम् उपास्महे। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। सत्याभिज्ञवराज्योक्तान् पञ्चाशत्वर्षपूजकान् सत्यप्रमोदतीर्थार्यान् नौमिन्याय सुधारतान् आपादमूलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्री गुरुभ्यो नमः। हरि ओम। ಎಲ್ಲರನ್ನೇ ಕನ್ನಡ ತಾನೆ ಇಲ್ಲಿ ಕನ್ನಡ ಬರುತ್ತೆ. ಇವತ್ತು ಈ ಒಂದು ಶುಭ ಪರ್ವಕಾಲ, ವಾದಿರಾಜ ಗುರುಸಾರ್ವಭೌಮರ ಆರಾಧನಾ ಪರ್ವಕಾಲ. ವಾದಿರಾಜ ತೀರ್ಥರು ನಮ್ಮ ಮಧ್ವಮತ ಪರಂಪರೆಯಲ್ಲಿ ಸಶರೀರಿಯಾಗಿ ಬೃಂದಾವನ ಪ್ರವೇಶ ಮಾಡಿದ ಮಹನೀಯರು ಅಂತ ವಿಶೇಷ. ಇವತ್ತು ಅವರ ಮಧ್ಯ ಆರಾಧನಾ ಪರ್ವಕಾಲ. ಈ ಒಂದು ಪರ್ವಕಾಲದಲ್ಲಿ ನಮ್ಮ ಮಧ್ವಾಶ್ರಮ ಲಕ್ಷ್ಮೀ ನರಸಿಂಹದೇವರು, ಜನಾರ್ದನ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಪರಮಾತ್ಮನ ಸನ್ನಿಧಾನ, ಮುಖ್ಯಪ್ರಾಣದೇವರ ಸನ್ನಿಧಾನ, ಜಯತೀರ್ಥರು, ಶ್ರೀಪಾದರಾಜರು, ವ್ಯಾಸರಾಜರು, ವಿಜಯೇಂದ್ರ ತೀರ್ಥರು, ರಘುತ್ತಮ ತೀರ್ಥರು, ರಾಘವೇಂದ್ರ ತೀರ್ಥರು, ಸತ್ಯ ಜ್ಞಾನ ತೀರ್ಥರು, ಸತ್ಯ ಧ್ಯಾನ ತೀರ್ಥರು, ಸತ್ಯ ಪ್ರಮೋದ ತೀರ್ಥರವರ ಬೃಂದಾವನ ಸನ್ನಿಧಾನ, ನವ ಬೃಂದಾವನ ಸನ್ನಿಧಾನ, ಮೃತ್ತಿಕಾ ಬೃಂದಾವನ ಸನ್ನಿಧಾನದಲ್ಲಿ ವಾದಿರಾಜ ತೀರ್ಥರ ಆರಾಧನಾ ಮಹೋತ್ಸವ ಅಂಗವಾಗಿ ಇವತ್ತು ನಾವು ನೋಡುವಂತಹ ಒಂದು ವಿಷಯ ಅಂತ ಕೇಳಿದರೆ, ವಾದಿರಾಜ ತೀರ್ಥರ ಕನ್ನಡ ಗ್ರಂಥಗಳ ಬಗ್ಗೆ. ಅವರು ಎಷ್ಟೋ ಗ್ರಂಥಗಳು ಮಾಡಿದ್ದಾರೆ. ಇವತ್ತು ಇರುವಂತಹ ಈ ಒಂದು ಗಂಟೆ ಸಮಯದಲ್ಲಿ ಅವರು ಮಾಡಿಕೊಟ್ಟಿರುವ ಎಷ್ಟೋ ಕನ್ನಡ ಗ್ರಂಥಗಳು, ಕಮ್ಮಿ ಪಕ್ಷ 10 ಗ್ರಂಥಗಳ ಬಗ್ಗೆ 5 ನಿಮಿಷವಾಗಿ ನೋಡಬೇಕು ಅಂತ ಇಟ್ಟುಕೊಂಡಿದ್ದೆವು. ಅವರು ವಿಶೇಷವಾಗಿ ವಾದಿರಾಜರ ಮಹಿಮೆಯನ್ನು ನೋಡಿದರೆ, ಅವರು ದೊಡ್ಡ ಪಂಡಿತರು. ಸಂಸ್ಕೃತದಲ್ಲಿ ಅವರು ಮಾಡಿಕೊಟ್ಟಿರುವ ಗ್ರಂಥಗಳು ಅಂತ ನೋಡಿದರೆ ಹೆಚ್ಚು ಗ್ರಂಥಗಳು ನಮ್ಮ ಆಚಾರ್ಯರ ಪರಂಪರೆಯನ್ನು ಮಾಡಿಕೊಟ್ಟಿರುವ ಅವರು ವಾದಿರಾಜ ತೀರ್ಥರು. ಆಚಾರ್ಯರ ಆಮೇಲೆ ಬಂದ ಆ ಪರಂಪರೆಯಲ್ಲಿ ಹೆಚ್ಚು ಗ್ರಂಥಗಳ ಮಾಡಿಕೊಟ್ಟವರು ಅಂದರೆ ನಾವು ವಿಜಯೇಂದ್ರ ತೀರ್ಥರನ್ನ ಹೇಳ್ತೇವೆ. 104 ಚತುರಧಿಕ ಶತ ಗ್ರಂಥ ರತ್ನ ಪ್ರಣೇತ ಅಂತ ಅವರನ್ನ ಕೊಂಡಾಡುತ್ತಾರೆ. 104 ಗ್ರಂಥಗಳು ಮಾಡಿಕೊಟ್ಟವರು ವಿಜಯೇಂದ್ರ ತೀರ್ಥರು ಅಂತ ಕೊಟ್ಟಿದ್ದಾರೆ. ಅವರು ಸಮಕಾಲದವರು ವಾದಿರಾಜ ತೀರ್ಥರು. ವಾದಿರಾಜ ತೀರ್ಥರು ಮಹಿಮೆ ಅಂತ ಕೇಳಿದರೆ, ಅವರು ಉಡುಪಿಯ ಅಷ್ಟಮಠದಲ್ಲಿ ಸೋದೇ ಮಠ ಪರಂಪರೆಯಲ್ಲಿ ಬಂದವರು. ಈ ಸೋದೇ ಮಠ ಪರಂಪರೆ ಎಂತಹದ್ದು ಅಂತ ಕೇಳಿದರೆ, ಆಚಾರ್ಯರ ಪೂರ್ವಾಶ್ರಮ ತಮ್ಮಂದರು ವಿಷ್ಣು ತೀರ್ಥರು ಅವರೇ ಆಚಾರ್ಯರಲ್ಲಿ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿ ಮೊದಲನೇ ಪೀಠಾಧೀಶರು ಅಂದರೆ ವಿಷ್ಣು ತೀರ್ಥರು. ಇದ್ರ ಏನು ವಿಶೇಷ ಅಂತ ಕೇಳಿದರೆ, ಮುಖ್ಯಪ್ರಾಣರು ವಾಯುದೇವರ ಅವತಾರವಾದ ಆಚಾರ್ಯರು ಇವತ್ತು ಮೇಲ್ಬದರಿಯಲ್ಲಿ ವೇದವ್ಯಾಸರಿಗೆ ಸೇವೆ ಮಾಡ್ತಾರೆ ಅಂತ ಕೇಳಿದರೆ, ಅವರು ಪೂರ್ವಾಶ್ರಮ ತಮ್ಮಂದರು ಅವರೇ ವಿಷ್ಣು ತೀರ್ಥರು, ಸೋದೇ ಮಠ ಪೀಠಾಧೀಶರು. ಇವತ್ತು ಕೂಡ ಕುಮಾರ ಪರ್ವದಲ್ಲಿ ಇದ್ದು ತಪಸ್ಸು ಮಾಡ್ತಾ ಇದ್ದಾರೆ. ಆಚಾರ್ಯರ ಗ್ರಂಥಗಳನ್ನ ಒಂದು ಕಾಲದಲ್ಲಿ ಅವರು ತಾಮರದಲ್ಲಿ ಮಾಡಿ ಇಟ್ಟ ಗ್ರಂಥಗಳನ್ನ ಹೊರಗೆ ತೆಗೆದು ಪ್ರಚಾರವನ್ನು ಮಾಡಲಿಕ್ಕಾಗಿ ಇವತ್ತು ಇದ್ದು ಅಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ ಅಂತ ಕೇಳುತ್ತೇವೆ. ಅಂತ ವಿಷ್ಣು ತೀರ್ಥ ಪರಂಪರೆಯಲ್ಲಿ ಬಂದವರು ವಾದಿರಾಜ ತೀರ್ಥರು. ಆ ವಾದಿರಾಜ ತೀರ್ಥರಿಗೆ, ವಿಷ್ಣು ತೀರ್ಥರಿಗೆ ಸೋದೇ ಮಠಕ್ಕಾಗಿ ಆಚಾರ್ಯರು ಕೊಟ್ಟಿರುವ ವಿಗ್ರಹ ಅಂತ ಕೇಳಿದರೆ ಭೂವರಾಹ ದೇವರು ವಿಗ್ರಹ. ಅದಕ್ಕಾಗಿ ನೋಡ್ರಿ, ವಾದಿರಾಜರ ಗುರುಗಳು, ಆಶ್ರಮ ಗುರುಗಳು ಅಂತಾರೆ ಅವರು ವಾಗೀಶ ತೀರ್ಥರು. ಆ ವಾಗೀಶ ತೀರ್ಥರು ಅವರು ವಾದಿರಾಜರಿಗೆ ಪೂರ್ವಾಶ್ರಮ ತಾಯಿ ತಂದೆಗೆ ಅನುಗ್ರಹವನ್ನು ಮಾಡಿ, ನಾವು ಚರಿತ್ರೆ ಒಳಗೆ ಹೋಗೋದಿಲ್ಲ, ಯಾಕಂದ್ರೆ ನಾವು ತಕೊಂಡವರು ಗ್ರಂಥಗಳ ಬಗ್ಗೆ. ಅವರಿಗೆ ಆ ಮಕ್ಕಳಾಗಬೇಕಾಗಿದೆ ಅಂತ ಕೇಳ ವೇಳೆ ಈ ಮಹುವನ್ನು ನಮಗೆ ಕೊಡಬೇಕು ಅಂತ ಅವರು ಕೇಳಿಕೊಂಡ್ರು. ಆಗ ಅವರಿಗೆ ಸಂಕೋಚ ಆಗಿತ್ತು. ಅವರು ಹೇಳಿದ್ರು, ಮನೆಯ ಒಳಗೆ ಆದರೆ ನಿಮಗೆ, ಮನೆಯ ಹೊರಗೆ ಹುಟ್ಟಿದರೆ ನಮಗೆ ಅಂತ ವಾಗೀಶ ತೀರ್ಥರು ಹೇಳಿಕೊಂಡ್ರು. ಆಗ ಆ ರಾಮಾಚಾರ್ಯ ಗೌರಿ ದಂಪತಿಗಳು ವಿಶೇಷವಾಗಿ ಸೇವೆಯನ್ನು ಮಾಡ್ತಾ ಇದ್ದ ಸಮಯದಲ್ಲಿ ಭಗವಂತನ ಸಂಕಲ್ಪ, ಪ್ರಸವ ಕಾಲದಲ್ಲಿ ಇವರು ಮನೆಯ ಹೋಗುವಂತ ಆ ಪರಿಸ್ಥಿತಿ ಆಗಿತ್ತು. ಆಗ ಅವರಿಗೆ ಅಪರೋಕ್ಷ ಜ್ಞಾನಿಗಳು ಸುಮಂಗಳಿ ಸ್ತ್ರೀಗಳ ಸುಮಂಗಳಿ ಸ್ತ್ರೀಗಳಿಂದ ಕಲಿಸಿಕೊಡಿಸಿ ಅಲ್ಲಿ ಸುಖಾಸನ ಸ್ತ್ರೀಯರು ಬಂದು ಚಿನ್ನದ ತಟ್ಟಿನಲ್ಲಿ ಅವರನ್ನ ಹಿಡಿದಿರುವಂತೆ ವಾಣದಲ್ಲಿ ಅಂತ ಭೂ ಸ್ಪರ್ಶ ಇಲ್ಲದೆ ಹುಟ್ಟಿದವರು ಅಂತ ವಾದಿರಾಜರಿಗೆ ಮಹತ್ವ.
ಆಗ ಅವರಿಗೆ ಇಟ್ಟ ನಾಮ ಅಂದ್ರೆ ಭೂವರಾಹ ಅಂತ ಅವರ ಪೂರ್ವಾಶ್ರ ನಾಮ. ಯಾತಕ್ಕೆಂದ್ರೆ ಮುಂದೆ ಭೂವರಾಹ ದೇವರನ್ನ ಪೂಜೆ ಮಾಡುವಂತಹ ಮಗು ಅಂತ. ಅದರ ವಿಶೇಷವಾಗಿ ಅವರು ಹಯಗ್ರೀವ ಉಪಾಸಕರು. ಅವರಿಗೆ ಸಂಸ್ಥಾನ ವಿಗ್ರಹ ಅಂದ್ರೆ ಭೂವರಾಹ ದೇವರ ವಿಗ್ರಹ ಅಂತ. ಭೂವರಾಹ ದೇವರನ್ನ ಪೂಜೆ ಮಾಡುವಂತಹ ಮಗು ಅಂತ ಹೇಳಿ ಅವರಿಗೆ ಭೂವರಾಹ ಅಂತ ನಾಮಕರಣವನ್ನು ಮಾಡಿದರು. ಸನ್ಯಾಸಾಶ್ರಮದಲ್ಲಿ 5 ವಯಸ್ಸಲ್ಲಿ ಉಪನಯನ, 8 ವಯಸ್ಸಲ್ಲಿ ಸನ್ಯಾಸಾಶ್ರಮ. ಆಗ ವಾದಿರಾಜ ತೀರ್ಥರು ಅಂತ ನಾಮಕರಣವನ್ನು ಮಾಡಿದ್ದಾರೆ. ವಾದಿರಾಜ ಧೀರ ವಾದದಲ್ಲಿ ಸೂರ ಅಂತ ಪ್ರಸಿದ್ಧಿ ಅವರು. ಹಯಗ್ರೀವ ದೇವರ ಉಪಾಸನೆ. ಹಯಗ್ರೀವ ಹಯಗ್ರೀವ ಹಯಗ್ರೀವೇದಿಯೋ ವದೇತ್ ತಸ್ಯ ನಿಸ್ಸರ ದೇವಾಣಿ ಜಂಗಕನ್ಯಾ ಪ್ರವಾಹವತ್ ಅಂತ ಅವರೇ ವಾದಿರಾಜರು ಹಯಗ್ರೀವ ಸಂಪದಾ ಸ್ತೋತ್ರದಲ್ಲಿ ಹೇಳ್ತಾರೆ. ಯಾವೊಬ್ಬ ಹಯಗ್ರೀವ 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 ಅಂತ 3 ಬಾರಿ ಹಯಗ್ರೀವ ಪರಮಾತ್ಮ ನಾಮವನ್ನು ಹೇಳ್ತಾನೆಯೋ ಅವನ ಮುಖ ಕಮಲದಲ್ಲಿ, ಅವನ ಬಾಯಲ್ಲಿ ಜಂಗಕನ್ಯಾ ಪ್ರವಾಹವತ್ ಶಬ್ದಗಳು ಮಾತು ಎಂಬುದು. ಜಂಗಕನ್ಯಾ ಅಂದ್ರೆ ಜಾಹ್ನವಿ ಜನಕ ಅಂತ ಅವರ ಹೇಳ್ತೇವೆ ನಾವು. ಜಾಹ್ನವಿ ಜನಕ ಅಂತ ಜಗನ್ನಾಥದಾಸರು ಕೋಟ್ ಮಾಡ್ತಾರೆ. ಈ ಜಾಹ್ನವಿ ಅಂತ, ಗಂಗಾದೇವಿಯ ಜಾಹ್ನವಿ ಅಂತ, ಜಂಗು ಮಹರ್ಷಿಯ ಬಾಯಲ್ಲಿ ಆಚಮನ ಒಂದು ಮಾಡಿ ಅವರು ಉಂಗಿದ ಜಲ ಅವರು ಕಿವಿದಾರಿ ಹೊರಗೆ ಬಂದಳು. ಆಗ ಜಂಗು ಮಹರ್ಷಿಯ ಮಗಳಾದಲು ಅಂತ ಗಂಗಾ ಪ್ರಭಾಗವಂತೆ ಮಾತು ಬರ್ತಾ ಇದೆ ಅಂತ ವಿಶೇಷವಾಗಿ ವಾದಿರಾಜ ತೀರ್ಥರು ಹಯಗ್ರೀವ ಸಂಪದಾ ಸ್ತೋತ್ರದಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನೋಡಿ, ಅಂತ ಹಯಗ್ರೀವ ಉಪಾಸನ ಬಲದಿಂದ ವಿಶೇಷವಾದ ಏನೊಂದು ವಾದದಲ್ಲಿ ಹೋದರೂ ಎಲ್ಲರನ್ನೂ ಗೆಲ್ಲುವಂತಹ ಸಾಮರ್ಥ್ಯ ಅವರಿಗಿತ್ತು. ಅಂತ ವಾದಿರಾಜರು ಎಷ್ಟೋ ಸಂಸ್ಕೃತ ಗ್ರಂಥಗಳನ್ನ ಕೊಟ್ಟಿದ್ದಾರೆ. ಹೇಳಬೇಕಾದ್ರೆ ಆಚಾರ್ಯರೇ ಬ್ರಹ್ಮಸೂತ್ರ ಭಾಷ್ಯಕ್ಕಾಗಿ ಟೀಕಾಚಾರ್ಯರು ಮಾಡಿದ ತತ್ವಪ್ರಕಾಶಿಗೆ ಇವರು ವ್ಯಾಖ್ಯಾನವನ್ನು ಮಾಡಿಕೊಟ್ಟಿದ್ದಾರೆ. ನ್ಯಾಯಸುಧಾವಿಗೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ದೊಡ್ಡ ದೊಡ್ಡ ಗ್ರಂಥಗಳು ಅಂದರೆ ರುಕ್ಮಿಣೀಶ ವಿಜಯ, ಭಾಗವತ ದಶಮಸ್ಕಂದವನ್ನ ರಸವಾಗಿ ತೆಗೆದು ಮಾಡಿಕೊಟ್ಟಿರುವ ಕಾವ್ಯ ಗ್ರಂಥ ರುಕ್ಮಿಣೀಶ ವಿಜಯ. ಇನ್ನೊಂದು ಲಕ್ಷ ಅಲಂಕಾರ ಟೀಕಾ, ಮಹಾಭಾರತ ಒவ்வೊಂದು ಶ್ಲೋಕಕ್ಕೂ ಅವರು ಮಾಡಿಕೊಟ್ಟಿರುವ ಟೀಕಾ ಗ್ರಂಥ ಅಂದ್ರೆ ಲಕ್ಷ ಅಲಂಕಾರ ಟೀಕಾ ಎಂಬ ಗ್ರಂಥ. ಅದು ಚರಿತ್ರೆಯಲ್ಲಿ ವಿಶೇಷವಾಗಿ ಕೇಳ್ತೇವೆ. ವಾದಿರಾಜರ ತಾಯಿಯವರು ಸಂಕಲ್ಪ ಮಾಡಿದ್ರಂತೆ, ನನಗೆ ಒಳ್ಳೆ ಮಗುವಾದರೆ ನಿಮ್ಗೆ ಲಕ್ಷ ಆಭರಣದಿಂದ ಅಲಂಕಾರವನ್ನು ಮಾಡ್ತೇನೆ ಅಂತ. ಆಗ ವಾದಿರಾಜರು ಸನ್ಯಾಸದಲ್ಲಿರುವಂತ ಅವರು ಏನು ಆಭರಣವನ್ನು ಮಾಡ್ತಾರೆ. ಆಗ ತಮ್ಮ ತಾಯಿಯ ಪ್ರಾರ್ಥನೆಯನ್ನ ನೆರವೇರಿಸಿಡಬೇಕು ಅಂತ ಹೇಳಿ ಏನು ಮಾಡಿದ್ರು ಅಂದ್ರೆ ಮಹಾಭಾರತ ಲಕ್ಷ ಶ್ಲೋಕಗಳಿಗೆ ಅರ್ಥವನ್ನು ಮಾಡಿದ್ದಾರೆ. ಅದು ಸ್ವಪ್ನ ಸೂಚನೆಯಾಗಿತ್ತಂತೆ. ವೇದವ್ಯಾಸರಿಗೆ ಲಕ್ಷಾಭರಣ ಮಾಡಿದಂತೆ ಸೂಚನೆ ಅವರ ತಾಯಿಗೆ ಆಗಿತ್ತು ಅಂತ ಕೇಳುತ್ತೇವೆ. ಆಗ ಲಕ್ಷ ಅಲಂಕಾರ ಟೀಕಾ ಎಂಬ ಗ್ರಂಥ, ಯುಕ್ತಿ ಮಲ್ಲಿಕಾ ಎಂಬ ದೊಡ್ಡ ಗ್ರಂಥ, ಇನ್ನೊಂದು ಶರಸ ಭಾರತಿ ವಿಲಾಸ ಅಂತ ವಿಶೇಷವಾಗಿ ವಾಯುದೇವರ ಮಹತ್ವವನ್ನು ಹೇಳುವಂತಹ ಗ್ರಂಥ. ಇಂಥ ಎಷ್ಟೋ ದೊಡ್ಡ ದೊಡ್ಡ ಗ್ರಂಥಗಳನ್ನು ರಚನೆ ಮಾಡಿದವರು ಸಣ್ಣ ಪುಟ್ಟ ಸ್ತೋತ್ರ ಗ್ರಂಥಗಳನ್ನ ಮಾಡಿಕೊಟ್ಟಿದ್ದಾರೆ. ವಿಶೇಷವಾಗಿ ಕೇಳಿದರೆ ಇಲ್ಲಿಟ್ಟು ಸಣ್ಣ ಪುಟ್ಟ ಸ್ತೋತ್ರ ಗ್ರಂಥಗಳು ಏನು ಅಂತ ಕೇಳಿದರೆ ಹಯಗ್ರೀವ ಸಂಪದಾ ಸ್ತೋತ್ರ ನಾವು ಕೇಳಿದ್ದೇವೆ. ನವಗ್ರಹ ಸ್ತೋತ್ರ, ವಿಶೇಷವಾಗಿ ನವಗ್ರಹ ಒಂದೊಂದು ದೇವತೆಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಇನ್ನೊಂದು ಅವತಾರತ್ರಯ ಸ್ತೋಕ, ಆಚಾರ್ಯರ 3 ಅವತಾರಗಳನ್ನ ಸ್ತೋತ್ರ ಮಾಡುವಂತಹ ಒಂದು ಸ್ತೋತ್ರ ಗ್ರಂಥ. ಮಧ್ವಾಷ್ಟಕ ಅಂತ ಒಂದು ಗ್ರಂಥ. ದಶಾವತಾರ ಸ್ತುತಿ, ಇವತ್ತು ಕೂಡ ಸ್ತೋತ್ರ ಅಂತ ಕೇಳಿದರೆ ನಾವು ದಶಾವತಾರ ಸ್ತುತಿ ಅಂತ ವಿಶೇಷವಾಗಿ ಭಗವಂತನ ಬೇರೆ ಬೇರೆ ರೂಪಗಳ ಚಿಂತನೆಯನ್ನ ಮಾಡಿಕೊಟ್ಟ ಒಂದು ಸ್ತೋತ್ರ ಗ್ರಂಥ. ಅಶ್ವದಾಟಿ ಅಂತ ಆ ಒಂದು ಕುದುರೆ ಹೆಂಗ ಓಡಿದರೆ ಹೆಂಗ ಶಬ್ದ ಮಾಡುತ್ತೆಯೋ ಆ ರೀತಿಯಲ್ಲಿ ಆ ಸ್ತೋತ್ರವನ್ನು ಮಾಡಿದ್ರು. ತಾಳ ಹಾಕುವಂತಹ ಸಂಗೀತ ಪರವಾಗಿ ಇರುವಂತಹ ಸ್ತೋತ್ರ ಅಂತ. ಹೆಂಗ ಆಚಾರ್ಯರು ವಿಶೇಷವಾಗಿ ದ್ವಾದಶ ಸ್ತೋತ್ರವನ್ನು ಮಾಡಿಕೊಟ್ರೆ ಅದು ದಾಸ ಸಾಹಿತ್ಯಕ್ಕೆ ಒಂದು ನಾಂದಿ ಹಾಕಿದರು ಅಂತ ಕೇಳ್ತಾರೆ. ಸಂಗೀತದಕ್ಕಾಗಿ ಒಂದು ಗ್ರಂಥವನ್ನೇ ಮಾಡಿಕೊಟ್ಟ ಆಚಾರ್ಯ ನಮಗೆ ಐತಿ ಸಿಕ್ಕೋದಿಲ್ಲ. ಅಂತ ವಿಶೇಷವಾಗಿ ಗ್ರಂಥಗಳನ್ನ ಮಾಡಿಕೊಟ್ಟ ಆಚಾರ್ಯರಂದ್ರೆ ಅವರ ಪರಂಪರೆ ಇರುವಂತಹ ವಾದಿರಾಜ ತೀರ್ಥರು ಈ ದಶಾವತಾರ ಸ್ತೋತ್ರ ಚಂದ ತಾಳ ಆಲಾಪನೆ ಇಟ್ಟು ಮಾಡುವಂತಹ ಒಂದು ಸ್ತೋತ್ರವಾಗಿ ಮಾಡಿಕೊಟ್ಟಿದ್ದಾರೆ. ಅಂತ ದಶಾವತಾರ ಸ್ತುತಿ, ರೌಪ್ಯ ಪೀಠ ಪುರ ಕೃಷ್ಣ ಸ್ತುತಿ ಇತ್ತು ಕೂಡ ಸಣ್ಣ ಮಕ್ಕಳಿಗೆ ಪಾಠ ಆಗಬೇಕಂದ್ರೆ ಪಾಲಯ ಅಚ್ಯುತ ಪಾಲಯ ಜೀತ ಅಂತ ಹಾಡಾಗಿ ಹೇಳುವಂತಹದ್ದು, ಚೆನ್ನಾಗಿ ಸುಲಭವಾಗಿ ಬರುವಂತಹ ಉಡುಪಿ ಕೃಷ್ಣನ ಮೇಲೆ ಮಾಡಿಕೊಟ್ಟಿರುವಂತಹ ಒಂದು ಸ್ತೋತ್ರ. ಇಂದು ಎಷ್ಟೋ ಸ್ತೋತ್ರ ಗ್ರಂಥಗಳನ್ನ ಸಂಸ್ಕೃತದಲ್ಲಿ ಮಾಡಿಕೊಟ್ಟವರು ವಾದಿರಾಜ ತೀರ್ಥರು. ಆದರೆ ಸಂಸ್ಕೃತ ಗೊತ್ತಿಲ್ಲದೆ ಇರುವಂತಹ ಪಾಮರರಿಗೆ, ಇನ್ನೊಂದು ವೇದಗಳನ್ನ ಇತ್ಯಾದಿ ಮೂಲ ಗ್ರಂಥಗಳನ್ನ ಪಾರಾಯಣ ಮಾಡಲಿಕ್ಕೆ ಯೋಗ್ಯತೆ ಇಲ್ಲದೆ ಇರುವವರಿಗೆ, ಸ್ತ್ರೀಗಳಿಗಾಗಿ ಈ ಭಕ್ತಿ ಜ್ಞಾನವನ್ನ ಮುಟ್ಟಿಸಬೇಕು ಅಂತ ಕೇಳಿ ವಿಶೇಷವಾಗಿ ಹಯವದನ ಮುದ್ರೆಯಲ್ಲಿ ಕನ್ನಡ ಭಾಷೆಯಲ್ಲಿ ತುಳು ಭಾಷೆಯಲ್ಲಿ ವಿಶೇಷವಾಗಿ ಆಚಾರ್ಯರ ಸಿದ್ಧಾಂತ ಸಾರವನ್ನ ವೇದವ್ಯಾಸರ ಮೂಲ ಗ್ರಂಥಗಳು
ಆಚಾರ್ಯರ ಸರ್ವಮೂಲ ಗ್ರಂಥಗಳು, ಟೀಕಾಕೃತ್ಪಾದರ ಟೀಕಾ ಗ್ರಂಥಗಳು, ಇದೆಲ್ಲ ಸಾರವನ್ನು ತೆಗೆದು ಕನ್ನಡ ಗ್ರಂಥಗಳಾಗಿ ಮಾಡಿಕೊಟ್ಟಿದ್ದಾರೆ. ದೀರ್ಘ ಕೃತಿಗಳು ಮಾಡಿಕೊಟ್ಟಿದ್ದಾರೆ. ದೀರ್ಘ ಕೃತಿಗಳು ಅಂತ ಹೇಳಿದ್ರೆ ಸಣ್ಣ ಪುಟ್ಟ ಕೃತಿಗಳು, ಸುಲಾದಿಗಳು, ಉಭಾಭೋಗಗಳು, ಕೃತಿಗಳು ಎಲ್ಲ ಮಾಡಿದ್ದಾರೆ. ಲಾಲಿ ಇತ್ಯಾದಿ ಗ್ರಂಥಗಳನ್ನ, ಕನ್ನಡ ಕೃತಿಗಳನ್ನ, ದೀರ್ಘ ಕೃತಿಗಳು, ದೊಡ್ಡ ದೊಡ್ಡ ಗ್ರಂಥಗಳನ್ನ ಮಾಡಿಕೊಟ್ಟಿದ್ದಾರೆ. 50, 100 ಪದ್ಯಗಳು, 200 ಪದ್ಯಗಳು, 1000 ಪದ್ಯಗಳಿರುವಂತಹ ಗ್ರಂಥಗಳನ್ನ ಕೂಡ ವಾದಿರಾಜರು ಹಯವದನ ಮುದ್ರೆಯಿಂದ ಮಾಡಿಕೊಟ್ಟಿದ್ದಾರೆ. ಅಂದರೆ ಅವರು ಮಾಡಿದ ದೊಡ್ಡ ಸೇವೆ, ಜ್ಞಾನ ಸೇವೆಯನ್ನ ನಾವು ಇವತ್ತು ನೆನಪಿಟ್ಟುಕೊಳ್ಬೇಕು. ವಾದಿರಾಜರ ಚರಿತ್ರೆಯನ್ನ ಎಲ್ಲಿ ಕೇಳ್ತೇವೆ, ಆದರೆ ಅವರು ಮಾಡಿದ ದೊಡ್ಡ ಸೇವೆ ಅಂದ್ರೆ ಪಾಮರರಿಗೂ ಕೂಡ ಆಚಾರ್ಯರ ಗ್ರಂಥಗಳನ್ನ, ಆ ಮಹತ್ವವನ್ನ ಮುಟ್ಟಿಸುವಂತಹ ಕಾರ್ಯವನ್ನ ಹಯವದನ ಮುದ್ರೆಯಿಂದ ಕೃತಿಗಳಾಗಿ ಕನ್ನಡದಲ್ಲಿ, ಮತ್ತು ಅವರು ಭಾಷೆ ಅಂತ ಕೇಳಿದರೆ ಆ ತುಳು ಭಾಷೆಯಲ್ಲಿ ಕೂಡ ಆ ಕೃತಿಗಳನ್ನ ಮಾಡಿಕೊಟ್ಟಿದ್ದಾರೆ ಅಂತ ನಾವು ನೋಡ್ತೇವೆ. ಇವತ್ತು ನಾವು ನೋಡುವಂತಹದ್ದು ಅವರು ಮಾಡಿಕೊಟ್ಟ ಒவ்வೊಂದು ಗ್ರಂಥಗಳ ಒಂದು ಸಣ್ಣ ಪುಟ್ಟ ಏನು ಗ್ರಂಥ, ಅದು ಆ ಗ್ರಂಥದಲ್ಲಿ ಏನಿದೆ, ಅದು ಹೇಳಿದರೆ ಏನು ಫಲಶ್ರುತಿ, ಅಷ್ಟು ವಿಶೇಷವಾಗಿ. ಮತ್ತು ನೋಡ್ತಾ ಹೋದರೆ ಒಂದು 10 ಗ್ರಂಥ ಇಲ್ಲ 12 ವಿಷಯವಾಗಿ ಗ್ರಂಥಗಳನ್ನ ನೋಡಬಹುದು ಅಂತ ಹೇಳಿ ನಾವು ಪ್ರಾರಂಭವನ್ನು ಮಾಡ್ತಾ ಇದ್ದೆವು. ಅದರಲ್ಲಿ ಮೊದಲನೇ ನೋಡುವಂತಹದ್ದು ಲಕ್ಷ್ಮೀ ಶೋಭಾನೆ. ವಾದಿರಾಜರು ಮಾಡಿಕೊಟ್ಟಿರುವ ಈ ಒಂದು ಗ್ರಂಥ ಅಂತ ಕೇಳಿದರೆ ಲಕ್ಷ್ಮೀ ಶೋಭಾನ. ಲಕ್ಷ್ಮೀ ಶೋಭಾನೆ ಗ್ರಂಥವನ್ನ ವಾದಿರಾಜರು ಏನು ವಿಷಯವನ್ನು ಹೇಳಿದ್ದಾರೆ ಅಂತ ಕೇಳಿದರೆ, ನಮ್ಮ ಗುರು ಕೊಯಂಬತ್ತೂರಿನಲ್ಲಿ ನಮ್ಮ ಗುರು ಬರ್ತಾ ಇದ್ದಾರೆ, ಅವರಿಗೆ ನಮ್ಮ ಆಗಮನ ಮಾಡ್ತಾ ಇದ್ದ ಪ್ರಣಾಮಗಳನ್ನ. ಲಕ್ಷ್ಮೀ ಶೋಭಾನೆ ಗ್ರಂಥ ಅಂತ ಕೇಳಿದರೆ ಭಾಗವತದ ಅಷ್ಟಮ ಸ್ಕಂದ, ಭಾಗವತ ಅಷ್ಟಮ ಸ್ಕಂದದಲ್ಲಿ ಹಾಲು ಸಮುದ್ರ ಮಥನವನ್ನು ಮಾಡಿದಾಗ ಭಗವಂತ ಇಂತೆಯೇ ಸೂಚನೆಯನ್ನು ಕೊಟ್ಟಿದ್ದ, ನಿಮಗೆ ನೀವು ಏನೇನ ಕಳಕೊಂಡಿದ್ದೀರೋ ಎಲ್ಲ ಸಂಪತ್ತು ಮತ್ತು ಬರ್ತಾ ಇದೆ. ಆಚಾರ್ಯ ನಮ್ಮ ಪ್ರಣಾಮಗಳನ್ನು ಮಾಡ್ತಾ ಇದ್ದೆವು. ಆ ಹಾಲು ಸಮುದ್ರ ಮಥನವನ್ನು ಮಾಡಿದಾಗ ಮತ್ತು ಎಲ್ಲ ವಾಪಸ್ ಬರ್ತಾ ಇದೆ ಅಂತ ಕೇಳಿದಾಗ, ಮುಂದೆ ಹಾಲು ಸಮುದ್ರ ಮಥನದಲ್ಲಿ ಬಂದಿದವಳು ಹುಟ್ಟಿದವಳು ಮಹಾಲಕ್ಷ್ಮಿ. ಆ ಹಾಲು ಸಮುದ್ರ ಮಥನದಲ್ಲಿ ಆ ಆವಿರ್ಭವಿಸಿದ ಮಹಾಲಕ್ಷ್ಮಿ ಆ ಬಂದ ಆ ಘಟನೆಗಳನ್ನ ಮುಂದೆ ಸ್ವಯಂವರ ನಡೆಯುತ್ತಲ್ಲಿ ಆ ಸ್ವಯಂವರ ಘಟನೆಗಳನ್ನ ಆ ಮಹಾಲಕ್ಷ್ಮಿ ಏನು ಚಿಂತನೆಯನ್ನು ಮಾಡಿದರು, ಹೇಗೆ ಲಕ್ಷ್ಮೀ ನಾರಾಯಣನ ಹೆಂಗೆ ವಿವಾಹ ಮಾಡಿಕೊಂಡ್ಲು, ಆ ವಿವಾಹಕ್ಕೆ ಯಾರ್ಯಾರೆಲ್ಲ ಬಂದಿದ್ದರು, ಯಾರ್ಯಾರು ಏನೆಂದ್ರೆ ಕಾಣಿಕೆಯನ್ನ ಭಗವಂತನಿಗೆ ಸಮರ್ಪಣೆ ಮಾಡಿದರು, ಆ ಸಮುದ್ರ ರಾಜ ಆ ಲಕ್ಷ್ಮಿಗೆ ತಂದೆ ಸ್ಥಾನದಲ್ಲಿರುವಂತಹ ಸಮುದ್ರ ರಾಜ ಬಂದವರಿಗೆಲ್ಲ ಏನು ಕೊಟ್ಟು ಗೌರವವನ್ನು ಮಾಡಿದ, ಈ ಒಂದು ಪದ್ಯವನ್ನ ಹೇಳಿದರೆ ಏನು ಫಲ ಎಂಬ ವಿಷಯಗಳನ್ನ ಈ ಲಕ್ಷ್ಮೀ ಶೋಭಾನ ಪದ್ಯದಲ್ಲಿ ಹೇಳಿದ್ದಾರೆ. ಈ ಲಕ್ಷ್ಮೀ ಶೋಭಾನ ಪದ್ಯ ಅಂತ ಕೇಳಿದರೆ ಅದು ವಾದಿರಾಜರಿಗೆ ಸ್ವಪ್ನ ಸೂಚನೆಯಾಗಿ ಬಂದದ್ದು ಅಂತ. ಸ್ವಪ್ನದಲ್ಲಿ ಲಕ್ಷ್ಮೀನಾರಾಯಣನೇ ಹೇಳಿದ ಪದ ಅಂತ. ಶೋಭಾನವೆನ್ನೀರೆ ಸುರರೋಳು ಶುಭಗನಿಗೆ, ಶೋಭಾನವೆನ್ನೀರೆ ಸುಗುಣರಿಗೆ, ಶೋಭಾನವೆನ್ನೀರೆ ತ್ರಿವಿಕ್ರಮರಾಯಗೆ, ಶೋಭಾನವೆನ್ನೀರೆ ಸುರಪ್ರಿಯಗೆ, ಶೋಭಾನೆ ಲಕ್ಷ್ಮೀನಾರಾಯಣರ ಶರಣಕ್ಕೆ ಶರಣಂಬೆ, ಪಕ್ಷಿವಾಗನ್ನ ಎರಗುವೆ, ಪಕ್ಷಿವಾಗನ್ನ ಎರಗುವೆ, ಅನುದೀನ ರಕ್ಷಿಸಲಿ ನಮ್ಮ ವಧುವರರ ಶೋಭಾನೆ. ಈ ಶೋಭಾನೆ ಅಂತ ಹೇಳೋದು ಮಂಗಳ ಪದ. ಮದುವೆ ಮನೆಯಲ್ಲಿ ಒಳ್ಳೆ ಮುಹೂರ್ತ ಕಾಲದಲ್ಲಿ ಶುಭ ಕಾರ್ಯ ನಡೆಯುವಂತ ಆ ಒಂದು ಜಾಗದಲ್ಲಿ ಶೋಭಾನ ಪದ ಅಂತ ಹೇಳುವಂತ ಒಂದು ಸಂಪ್ರದಾಯ ಇದೆ. ಶೋಭಾನ ಕೃತಿಗಳನ್ನ ಮಾಡಬೇಕು ಅಂತ, ಶೋಭಾನೆಯನ್ನ ಹೇಳಬೇಕು ಅಂತ, ಶೋಭಾನೆ ಅಂತ ಇಟ್ಟುಕೊಂಡು ಪಲ್ಲವಿಯನ್ನು ಇಟ್ಟುಕೊಂಡು ಮಾಡಿದ್ದಾರೆ ವಾದಿರಾಜ ತೀರ್ಥರು. ಅದರಲ್ಲಿ ತ್ರಿವಿಕ್ರಮರಾಯನ ಅಂತ ಕೊಂಡಾಡುತ್ತಾರೆ. ಯಾತಕ್ಕೆ ಅಂತ ಕೇಳಿದರೆ, ಇವತ್ತು ವಾದಿರಾಜರ ಸೋದೆಯಲ್ಲಿ ತಾನು ಶಶರೀರಿಯಾಗಿ ಬೃಂದಾವನ ಪ್ರವೇಶ ಮಾಡಬೇಕು ಅಂತ ಕೇಳಿದರೆ, ಮುಂದೆ ಅವರು ಪ್ರತಿಷ್ಠಾಪನೆ ಮಾಡಿದ್ದು ತ್ರಿವಿಕ್ರಮ ದೇವರನ್ನ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ತ್ರಿವಿಕ್ರಮರಾಯ ಆ ಭಗವಂತನ ವಾಮನ ರೂಪಿ ಪರಮಾತ್ಮ ತ್ರಿವಿಕ್ರಮನಾಗಿ ಬೆಳೆದ ಆ ತ್ರಿವಿಕ್ರಮ ಪರಮಾತ್ಮನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಏನು ವಿಶೇಷ ಅಂತ ಕೇಳಿದರೆ, ಆ ತ್ರಿವಿಕ್ರಮ ಆಲಯ ಹೇಗೆ ಬಂದಿತ್ತು ಅಂತ ಕೇಳಿದರೆ, ಭೂತರಾಜರು ಉತ್ತರ ಪ್ರಾಂತೀಯಕ್ಕೆ ಹೋಗಿ ವಾದಿರಾಜರ ಆಜ್ಞೆಯಂತೆ ಆ ತ್ರಿವಿಕ್ರಮ ದೇವಾಲಯ ಅದು ಆಲಯ ಸ್ಥಗಿತವಾಗಿ ಬಂದಿತ್ತು. ಆಗ 4 ರಥದಲ್ಲಿ ತ್ರಿವಿಕ್ರಮ ದೇವರಿರುವಂತಹ ಒಂದು ರಥವನ್ನ ಅವರು ತೆಗೆದುಕೊಂಡು ಬಂದಿದ್ದಾರೆ. ಅದರಲ್ಲಿ ಒಂದು ದೈತ್ಯ ಅವರ ಜಗಳಕ್ಕಾಗಿ ಬಂದಾಗ ಒಂದು ಚಕ್ರವನ್ನು ತೆಗೆದು ಅವರ ಇಟ್ಟು ಬರುದರಂತೆ ಯುದ್ಧದಲ್ಲಿ. ಆಗ 3 ಚಕ್ರ ಇರುವಂತಹ ಆ ರಥವಾಗಿದೆ ಅಂತ ಕೇಳುತ್ತೇವೆ. ಅಂತಹ ತ್ರಿವಿಕ್ರಮರಾಯರನ್ನ ಕೊಂಡಾಡುತ್ತಾ ವಾದಿರಾಜರು ರಚನೆಯನ್ನು ಮಾಡಿದ್ದಾರೆ. ಏನು ವಿಶೇಷ ಅಂತ ಕೇಳಿದೆವು, ನಾವು ಹೇಳಿದೆವು, ಸ್ವಪ್ನದಲ್ಲಿ ಹಯಗ್ರೀವ ರೂಪಿ ಪರಮಾತ್ಮನೇ ಬಂದು ವಾದಿರಾಜರಿಗೆ ಏನು ಹೇಳಿದರೋ ಅದರ ಆಜ್ಞೆ ಬರೆದಿದ್ದಾರೆ ವಾದಿರಾಜ ತೀರ್ಥರು.
ವಾದಿರಾಜರಿಗೆ ಏನು ಇಷ್ಟೊಂದು ಮಹಿಮನವರು, ಅವರೇ ಇದನ್ನ ಯಾರು ಹೇಳ್ತಾರೆ ಅವರೇ ಹೇಳ್ತಿರ್ತಾರೆ. ಇಂದು ಸ್ವಪ್ನದಲ್ಲಿ ಕೊಂಡಾಡಿಸಿಕೊಂಡ ಲಕ್ಷ್ಮೀಕಾಂತ ರಚಿಸಿದ ಪದವಿದು ಅಂತ. ಲಕ್ಷ್ಮೀಕಾಂತ ಸ್ವಪ್ನದಲ್ಲಿ ಕೊಂಡಾಡಿಸಿ ನಮ್ಮನ್ನ ಅವರೇ ತನ್ನ ಬಗ್ಗೆ ತಾನೇ ಹೇಳಿ ನಮ್ಮನ್ನ ಹೇಳಿಸಿ ಈ ಒಂದು ಪದವನ್ನು ಮಾಡಿಸಿದ್ದಾನೆ, ರಚಿಸಿದ ಪದವಿದು ಅಂತ ಹೇಳಿ ಸ್ವಪ್ನದಲ್ಲಿ ರಚನೆಯನ್ನು ಮಾಡಿದ ಪದ ಅಂತ ಹೇಳಿ ಹೇಳ್ತಾರೆ. ಈ ವಿಶೇಷವಾದ ಪದದಲ್ಲಿ ಮುಂದೆ ಲಕ್ಷ್ಮಿ ಆವಿರ್ಭವಿಸಿದ ಆ ಒಂದು ಘಟನೆಗಳನ್ನು ನೋಡಿದರೆ ಎಷ್ಟು ಚೆನ್ನಾಗಿ ಸೌಂದರ್ಯ, ಲಕ್ಷ್ಮಿಯ ಸೌಂದರ್ಯವನ್ನ ವರ್ಣನೆ ಮಾಡಿದ್ದಾರೆ. ಮುತ್ತಿನ ಓಲೆಯ ನಿಟ್ಟಣೆ ಮಹಾಲಕ್ಷ್ಮಿ ಕಸ್ತೂರಿ ತಿಲಕ ಧರಿಸಿದಳೆ. ಆ ಲಕ್ಷ್ಮಿ ಹೆಂಗ ಬಂದಿದ್ದಳು? ಮುತ್ತಿನ ಓಲೆಯನ್ನು ಇಟ್ಟುಕೊಂಡಿದ್ದಳು, ಕಸ್ತೂರಿ ತಿಲಕ, ನೋಡಿ ಸ್ಟಿಕ್ಕರ್ ಕೊಟ್ಟಿಟ್ಟಿಲ್ಲ, ಕಣ್ಣಿಗೆ ಬೊಟ್ಟು ಇದೆಯಾ ಇಲ್ಲವಾ ಅಂತ ಗೊತ್ತಿರೋದಿಲ್ಲ, ಆಗ ಗೊತ್ತಿಲ್ಲ, ಒಳ್ಳೆ ಕಸ್ತೂರಿ ತಿಲಕವನ್ನು ಇಟ್ಟುಕೊಂಡಿದ್ದಳು. ಎಲ್ಲ ಉಂಗುರ ಏನೇನು ಇಟ್ಟುಕೊಂಡಿಲ್ಲ, ಮೈಯಲ್ಲಿ ಹೊದ್ದು ಮೇಲೆ ಹೊತ್ತಿನ ಬದಿ ಇರುತ್ತೆ ನೋಡಿ, ಚೆನ್ನಾಗಿ ಸುಗಂಧಿ ಹೇಗಿರ್ಬೇಕು ತೋರಿಸಿಕೊಂಡಿದ್ದಾಳೆ. ಆ ಒಂದು ಅವಳು ಆ ಸೌಂದರ್ಯ ಲಕ್ಷ್ಮಿ ಆವಿರ್ಭವಿಸಿದ ಆ ಸೌಂದರ್ಯವನ್ನ ಯಾರ್ಯಾರೋ ಇನ್ಸ್ಪಿರೇಷನ್ ರೋಲ್ ಮಾಡಲ್ ಇಟ್ಟಬೇಕು, ಲಕ್ಷ್ಮಿಯನ್ನ ರೋಲ್ ಮಾಡಿ ಇಟ್ಟುಕೊಳ್ಳಿ ಅಂತಾರೆ. ಯಾರ್ಯಾರೋ ಹೆಂಗಸರನ್ನ ಬೇಡ, ಲಕ್ಷ್ಮಿಯನ್ನ ಇಟ್ಟುಕೊಳ್ಳಿ ಅಂತ ಸ್ತ್ರೀ ಧರ್ಮವನ್ನ ತೋರಿಸಿಕೊಡ್ತಾರೆ ವಾದಿರಾಜರು. ಒಂದು ಹೆಣ್ಣು ಮಕ್ಕಳು ಹೆಂಗಿರ್ಬೇಕು, ಒಂದು ಸುಮಂಗಲಿ ಸ್ತ್ರೀಯರು ಹೆಂಗಿರ್ಬೇಕು ಅಂತ ಆವಿರ್ಭವಿಸಿ ಆ ಒಂದು ಘಟನೆಯಿಂದ ತೋರಿಸಿಕೊಡ್ತಾರೆ. ಮುಂದೆ ಆ ಲಕ್ಷ್ಮೀನಾರಾಯಣರ ವಿವಾಹ ಅಂತ ಕೇಳಿದರೆ ಆ ಸ್ವಯಂವರ ನಡೆದಾಗ ಎಲ್ಲಾ ದೇವತೆಗಳು ವರಿಸೆಯಲ್ಲಿ ಅಲ್ಲಿ ಕ್ಯೂಲಿ ನಿಂತುಕೊಂಡಿದ್ದಾರೆ. ಆಗ ನೋಡಿದರಂತೆ ಒಂದೊಂದು ಗುಣಗಳು ಇದ್ದಾವು ಇವರಲ್ಲಿ ಸಂದನಿಸುವೆ ಬಹುದೋಷ ಅಂತ. ಅಲ್ಲಿ ಇರುವಂತಹ ಒவ்வೊಂದು ದೇವತೆಗಳಲ್ಲಿ ಒಂದೊಂದು ದೋಷ ಅಂತ ಅವರ ಹೆಸರು ಹೇಳಲಿಲ್ಲ ಅಂತ. ಯಾತಕ್ಕೆ ಅಂದ್ರೆ ತನ್ನ ಮಕ್ಕಳಾದ ದೇವತೆಗಳ ದೋಷಗಳನ್ನು ಹೇಳಿದಾಗ ಯಾರು ಹೆಸರು ಹೇಳಿಲ್ಲ. ಯಾತಕ್ಕೆ ಅಂದ್ರೆ ಒಂದು ತಾಯಿಗೆ ತನ್ನ ಮಕ್ಕಳ ದೋಷನ ಹೇಳಿಕ ಮನಸ್ಸು ಒಪ್ಪೋದಿಲ್ಲ. ಎಲ್ಲರೂ ಈ ಬ್ರಹ್ಮಾಂಡಕ್ಕೆ ಈ ಲೋಕಕ್ಕೆ ಜನನಿ ಅಂದ್ರೆ ಯಾರು? ಮಹಾಲಕ್ಷ್ಮಿಯ ಲೋಕಮಾತಾ ಅವಳು ಅಂತ. ಜನನಿ ಲೋಕಮಾತೆಯಾದ ಮಹಾಲಕ್ಷ್ಮಿ ತನ್ನ ಮಕ್ಕಳ ದೋಷಗಳನ್ನು ಮಾತ್ರ ಹೇಳಿಕೊಂಡು ಅದನ್ನು ಹೇಳೋದಿಲ್ಲ. ಯಾತಕ್ಕೆ ಹೇಳಿಕೊಂಡು ಅಂದ್ರೆ ಭಗವಂತನ ಗುಣಗಳನ್ನು ಹೇಳಬೇಕಾಗಿದೆ. ಎಲ್ಲಾ ದೋಷಗಳ ದೋಷ ದೂರ ಅನಂತ ಕಲ್ಯಾಣ ಗುಣ ಪರಿಪೂರ್ಣ ನಾರಾಯಣ ಅಂತ ಹೇಳಬೇಕಾಗಿದೆ. ಆ ಕಂಪ್ಯಾರಿಸನ್ ಆಗಿ ಈ ದೋಷಗಳು ಹೇಳಿದರು. ಇಲ್ಲಾಂದ್ರೆ ಅವಳು ತಾಯಿ ಕಾರುಣ್ಯ ತನ್ನ ಮಕ್ಕಳ ದೋಷಗಳು ಹೇಳೋದಿಲ್ಲ, ಅವರಲ್ಲಿ ದೋಷಗಳ ಮಾತ್ರ ಹೇಳಿದರು, ಹೆಸರನ್ನ ಹೇಳಿಲ್ಲ. ಆಗ ಇಷ್ಟು ದೋಷಗಳು ಒಬ್ಬೊಬ್ಬರಲ್ಲಿ ಒவ்வೊಂದು ದೋಷಗಳಿದೆ. ಆದರೆ ಕುಂದೆಲ್ಲಷ್ಟಿಲ್ಲದ ಮುಕುಂದನೇ ತನಗೆಂದು ಅಂತ, ಕುಂದಷ್ಟಿಲ್ಲದ ಮುಕುಂದನೇ ತನಗೆಂದು, ಒಂದು ದೋಷವೇ ಇಲ್ಲ, ದೋಷ ದೂರನಾದ ನಾರಾಯಣನೇ ತನಗೆ ಪತಿಯಾಗಿರಬೇಕು ಅಂತ ಹೇಳಿ ಆ ನಾರಾಯಣನ ವಿವಾಹ ಮಾಡಿಕೊಂಡ ಆ ಘಟನೆಗಳನ್ನ ಹೇಳುವಂತಹ ಒಂದು ಪದ ಅಂತಾರೆ ಲಕ್ಷ್ಮೀ ಶೋಭಾನ ಪದ. ಈ ಪದದಲ್ಲಿ ಆ ಮಹಾವಿಷ್ಣುವನ ದೋಷಗಳ ದೂರ ಅಂತ ಹೇಳಿದರು. ಏನೇನು ದೋಷ ಎಲ್ಲ ಹೇಳ್ತಾರೆ. ಹಸುವೆ ದೃಶ್ಯ ಜರ ಮರಣ ರೋಗ ರುಜಿಗಳೆಂಬ ಏನೇನು ಹಸುವು ರೋಗಗಳು ಮರಣ ಜನನ ಇತ್ಯಾದಿಗಳು ಎಲ್ಲ ದೋಷಗಳಿಂದ ದೂರ ಭಗವಂತ. ಗರ್ಭವಾಸ ದುಃಖ ಅದೂ ಭಗವಂತನಿಗೆ ಇಲ್ಲ. ಯಾತಕ್ಕೆ? ನರಸಿಂಹದೇವರು ಕಂಬದಿಂದ ಬಂದಿದ್ದಾನೆ, ಅವನಿಗೆ ತಾಯಿ ಬೇಕಾಗಿತ್ತೋ ಇಲ್ಲ. ಕೂರ್ಮ ರೂಪಿಯಾಗಿ ಬಂದ ಅವನಿಗೆ ತಾಯಿ ಯಾರು ಅಂತ ಕೇಳುತ್ತಾರೆ. ಈ ಬ್ರಹ್ಮಾಂಡ ಪ್ರಳಯ ಕಾಲದಲ್ಲಿ ಅಷ್ಟು ತನ್ನ ಹೊಟ್ಟೆಗೆ ನಿಂತುಕೊಂಡಿದ್ದಲ್ಲ, ಅವನಿಗೆ ಯಾರು ತಾಯಿ ಯಾರು ತಂದೆ ಎಲ್ಲ ಚೆನ್ನಾಗಿ ವಾದಿರಾಜರು ಕೇಳಿ ಆ ವಿಷ್ಣು ಈ ಗರ್ಭದೊಳಗೆ ಅಡಗುವನು ಅಂತ ಹೇಳಿ. ಎಂತ ವಿಷ್ಣು? ಈ ಬ್ರಹ್ಮಾಂಡವನ್ನು ಪ್ರಳಯ ಕಾಲದಲ್ಲಿ ಇಟ್ಟುಕೊಂಡಿದ್ದಾನಲ್ಲ ಆ ವಿಷ್ಣು ಅಂದ್ರು. ನಮ್ಮ ಕನ್ನಡದಲ್ಲಿ ಉಪಯೋಗ ಮಾಡುವಂತಹ ಶಬ್ದಗಳಿಗೆ ಮಹತ್ವ ಇದೆ. ಆ ಈ ಎರಡು ಅಕ್ಷರಗಳು ಎಲ್ಲ ಹೇಳಿಬಿಡುತ್ತೆ. ಆ ವಿಷ್ಣು ಅಂದ್ರೆ ದೊಡ್ಡವರನ್ನ ಅಂತ ದೊಡ್ಡವ ಅಂತ ಹೇಳಕ್ಕೆ ಆ ಅಂತ ಒಂದು ಶಬ್ದವನ್ನು ಹೇಳ್ತೇವೆ. ಇಂಥ ಅಂದ್ರೆ ಈ ಅಂತ ಹೇಳ್ತೇವೆ ನೋಡಿ. ಇದೇ ಯಾರು ಮಾಡಿದ್ದಾರೆ ಈ ಮಾತನ್ನ? ಶ್ರೀಪಾದರಾಜರು ಮಾಡಿದರು. ಆ ವಾಯು ನಮ್ಮ ಕುಲ ಗುರು ರಾಯಣು ಅಂದ್ರು. ಎಂಥ ವಾಯು ಅಂದ್ರೆ ಈ ಬ್ರಹ್ಮಾಂಡವನ್ನು ಹೊತ್ತಿರುವ ಶೇಷದೇವರು, ಆ ಶೇಷದೇವರನ್ನು ಹೊತ್ತಿಕೊಂಡಿರುವ ಕುರುಬರೂಪಿಯಾದ ವಾಯುದೇವರು ಅಂತ ವಾಯುದೇವರು. ಎಂತ ವಾಯುದೇವರು ಇದ್ದರೆ ಇದ್ದಾನೆ ಆವವನ ದೇಹದೊಳಗೆ ಹರಿತಾ ನೆಲೆಸಿಗನು ಆವವನ ತೊಲಗೆ ಹರಿತಾ ತೊಲಗುವ ಆ ವಾಯು ಅಂತ ವಾಯುದೇವರುತ್ತ ಅಲ್ಲಿ ಆ ಎಂಬ ಶಬ್ದವನ್ನ ಶ್ರೀಪಾದರಾಜರು ಕೊಟ್ರೆ ಇಲ್ಲಿ ಆ ವಿಷ್ಣು ಅಂತ ಹೇಳಿದ್ರು. ಎಂತ ವಿಷ್ಣು? ಎಲ್ಲ ಗುಣಗಳನ್ನು ಹೇಳ್ತಾ ಅಂತ ವಿಷ್ಣು, ದೊಡ್ಡ ಮಹಾವಿಷ್ಣು ಈ ಗರ್ಭದೊಳಗೆ ಅಡಗುವನು ಅಂತ ಆ ಭಗವಂತನ ಗುಣಗಳನ್ನ ಕೊಂಡಾಡುತ್ತಾ ಎಲ್ಲಾ ದೋಷಗಳಲ್ಲಿ ಈ ದೋಷಗಳಿಗೆ ದೂರ ಭಗವಂತ ಎಂಬ ವಿಷಯಗಳನ್ನ ಹೇಳಿ ಅಂತ ನಾರಾಯಣೇ ಕುಂದಲ್ಲಷ್ಟಿಲ್ಲದ ಮುಕುಂದನೆ ತನಗೆಂದು ಇಂದಿರೇ ಪತಿಯೇ ನೆನೆದಳು ಅಂತ ಹೇಳ್ತಾರೆ. ಏನೊಂದು ವಿಶೇಷ ನೋಡಿ, ಈ ವಾದಿರಾಜರು ಮಾಡಿಕೊಟ್ಟ ಆ ಸ್ವಪ್ನ ಪದ ಇದು
ಲಕ್ಷ್ಮೀ ಶೋಭಾನ ಪದ, ಇದಕ್ಕೆ ಫಲಶ್ರುತಿ ಅವರೇ ಹೇಳ್ತಾರೆ. ಏನು? ಆಯುಷ್ಯ ಭವಿಷ್ಯ ದಿನದಿನವೇ ಹೆಚ್ಚುವುದು, ನಿರಾಯಾಸದಿಂದ ಸುಖಿಪರು. ಮದುವೆ ಮನೆಯಲ್ಲಿ ಈ ಪದವ ಪಾಡಿದರೆ ಮದುಮಕ್ಕಳಿಗೆ ಮದುವಾಗುವುದು, ಮದುವೆಗೆ ಈ ಭಾಗ್ಯ ದಿನದಿನಗೆ ಹೆಚ್ಚುವುದು, ಮದನ ನಯನ ಕೃಪೆಯಿಂದ ಅಂದ್ರು. ಇದನ್ನ ಎಲ್ಲಿ ಹೇಳಬೇಕು? ಮದುವೆ ಮನೆಯಲ್ಲಿ ಅಂದ್ರು. ಯಾರಿಗೆಲ್ಲ ಮಕ್ಕಳಿಗೆ ಮದುವಾಗಬೇಕು ಅಂತ ಚಿಂತನೆ ಇದೆಯೋ ಚಿಂತನೆ ಮಾಡಬೇಡಿ, ಮನೆಯಲ್ಲಿ ಈ ಶೋಭಾನ ಲಕ್ಷ್ಮೀ ಶೋಭಾನ ಪದವನ್ನು ಹೇಳಿ ಮದುವೆ ಆಗತ್ತೆ ಎಂದ್ರು. ಮದುವೆ ಮನೆಯಲ್ಲಿ ಈ ಪದವ ಮಾಡಿದರೆ ಮದುಮಕ್ಕಳಿಗೆ ಮದುವಾಗುವುದು. ಇದು ಮದುವಾಗಾದ ಒಂದು ಚಾಲೆಂಜ್ ಅಂತ ಕೇಳಿದರೆ, ಮದುವಾದ ಮೇಲೆ ಒಂದಾಗಿರೋ ದೊಡ್ಡ ಚಾಲೆಂಜ್ ಆಗಿದೆ ಈಗ. ಅವರದ್ದು ಮದುವೆ ಮಕ್ಕಳಿಗೆ ಮದುವಾಗುವುದು, ಮದುವೆಗಳಿಗೆ ಈ ಭಾಗ್ಯ ದಿನದಿನಗೆ ಹೆಚ್ಚುವುದು. ವಾದಿರಾಜರು ಎಷ್ಟು ಅಪ್ರೋಚ್ ಜ್ಞಾನಿಗಳು ನೋಡ್ರಿ, ಲಾಂಗ್ ವಿಷನ್ ಅವರಿಗಿದ್ದಿದೆ. ಏನೆಂದರೆ ಈ ಮಕ್ಕಳು ಮದುವಾಗುತ್ತಾರೆ, ಒಂದೋಗಿರೋದಿಲ್ಲ, ಡೈವರ್ಸ್ ಆಗುತ್ತಾ ಇದೆ. ಆಗ ಆಗಬಾರದು. ಲಕ್ಷ್ಮೀ ಶೋಭಾನ ಹೇಳಿ ಮದುವಾಗತ್ತೆ. ಮದುವಾಗಲು ಮಾತ್ರ ಅಲ್ಲ, ಮದುವೆಗಳಿಗೆ ಈ ಭಾಗ್ಯ ದಿನದಿನಗೆ ಹೆಚ್ಚುವುದು, ಮದನ ನಯನ ಕೃಪೆಯಿಂದ. ಒಂದಾಗಿದ್ದು 60 ಷಷ್ಠಿಯತ್ತ ಪೂರ್ತಿ, ಭೀಮರಥ ಶಾಂತಿ, ಸಹಸ್ರ ಚಂದ್ರ ದರ್ಶನ ಈ ತರ ಮಾಡಿಕೊಂಡು ಎಲ್ಲ ಆಚಾರ ವಿಚಾರಗಳನ್ನ ಪೂಜೆಗಳನ್ನ ಮಾಡ್ತಾ ದಂಪತಿಗಳಾಗಿ ಒಂದಾಗಿದ್ದು ಎಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೇನು ಬೇಕು? 2 ಬೇಕು ನಮಗೆ. ಒಂದು ಆಯುಷ್ಯ ಬೇಕು, ಒಳ್ಳ ಆರೋಗ್ಯ ಬೇಕು. ಒಂದಾಗಿರ್ಬಹುದು, ಇವೆರಡು ಬೇಕಲ್ಲ, ಅವರು ಕೊರತೆ ಅಂದ್ರು. ಆಯುಷ್ಯ ಭವಿಷ್ಯ ದಿನದಿನಗೆ ಹೆಚ್ಚುವುದು. ಎದು ಕೊಟ್ಟಿ ಸ್ವಾಮಿ, ಊಟಕ್ಕೆ ಸಂಪತ್ತು ಬೇಕೆ, ಎಲ್ಲ ಕೊಡ್ತಾರೆ. ನಿರಾಯಾಸದಿಂದ ಸುಖಿಪರು ಅಂದ್ರು. ನಿರಾಯಾಸ, ಆಯಾಸ ಆದ್ರೆ ದುಃಖ, ಕಷ್ಟಗಳು, ಕಷ್ಟಗಳಿಲ್ಲದೆ ಸುಖವಾಗಿದ್ದು ಬದುಕುತ್ತಾರೆ ಅಂದ್ರು. ಸುಖವಾಗಿದ್ದರೆ ಎಲ್ಲ ಬಂದು ಬಿಡ್ತದಲ್ಲಿ. ಆಯುಷ್ಯ, ಆರೋಗ್ಯ, ಸಂಪತ್ತು, ಒಳ್ಳೆ ಮಕ್ಕಳು, ನೆಮ್ಮದಿ ಎಲ್ಲ ಬಂದಿತ್ತು. ನಿರಾಯಾಸದಿಂದ ಸುಖಿಪರು ಅಂತ ವಾದಿರಾಜರು ಈ ಲಕ್ಷ್ಮೀ ಶೋಭಾನ ಪದ್ಯ ಆ ಫಲಶ್ರುತಿಯನ್ನ ಹೇಳ್ತಾರೆ. ಇದು ಹೇಳಿದ ಮಾತ್ರ ಅಲ್ಲ, ಅವರೇ ತೋರಿಸಿಕೊಟ್ರು ಅಂತ. ಈ ಸ್ವಪ್ನ ಪದನ್ನ ರಚನೆ ಮಾಡಿ ಅವರು ಮಂಗಳವನ್ನು ಮಾಡಿದರೆ, ಆ ಒಂದು ಅವರು ಯಾತ್ರೆ ಮಾಡ್ತಾ ಬರ್ತಾ ಇದ್ದಾರೆ. ಒಂದು ಪ್ರಾಂತ್ಯದಲ್ಲಿ ಒಂದು ವಿವಾಹ ಮನೆ, ಮದುವೆ ಮನೆಯಲ್ಲಿ ಆ ವರಣ ಮದುವೆ ಹುಡುಗನ ಹಾವು ಕಚ್ಚಿದ್ದು. ಹಾವು ಕಚ್ಚಿ ಮರಣವನ್ನು ಹೊಂದಿದ್ದಾನೆ ಅಂತ ಕೇಳಿದಾಗ ವಾದಿರಾಜರು ನಾ ಬರ್ತಾನೆ ಅಂದ್ರು. ಅಲ್ಲಿ ಮರಣ ಆಗದ ಮನೆಯಲ್ಲಿ ಸನ್ಯಾಸಿಗಳು ಹೋಗಬಾರದು. ಅವ್ರಿಗೆ ಗೊತ್ತು ಅವ ಹುಡುಗ ಬದುಕಿಯೇ ಬದುಕುತ್ತಾನಂತ. ಒಳಗೆ ಬಂದು ಲಕ್ಷ್ಮೀ ಶೋಭಾನ ಪದವನ್ನು ಹೇಳಿ ತೀರ್ಥವನ್ನು ಪ್ರೋಕ್ಷಣ ಮಾಡಿದರೆ ಹಾವು ಕಚ್ಚಿ ಮರಣವನ್ನು ಹೊಂದಿ ಆ ಪಡೆದ ಆ ಒಂದು ವರ ಎಲ್ಲಿ ಕೊಟ್ಟಿದ್ದಾನೆ. ಆಯುಷ್ಯ ಭವಿಷ್ಯ ದಿನದಿನಗೆ ಹೆಚ್ಚುವುದು. ಅದರ ಪ್ರೂಫ್ ಮಾಡಿ ತೋರಿಸ್ತಾರೆ. ನಮ್ಮ ಸಿದ್ಧಾಂತ ಪ್ರಾಕ್ಟಿಕಲಿ ಎಕ್ಸ್ಪೀರಿಯನ್ಸ್ ಬರುವಂತಹ ಸಿದ್ಧಾಂತ ನಂಬುದು ಅನುಭವದಲ್ಲಿ ಬರುವಂತಹ ಆಚಾರ್ಯರ ಸಿದ್ಧಾಂತ. ಯಾತಕ್ಕೆ? ಸೂಕ್ತಗಳು ಹೇಳಿದರೆ ಬೀಜಗಳು ಮುರಿಯುತ್ತೆ. ಅದು ಆಚಾರ್ಯ ಬೀಜವನ್ನು ಕೈಲಿ ಇಟ್ಟುಕೊಂಡ್ರೆ ಸೂಕ್ತವನ್ನು ಹೇಳಿದರೆ ಅದು ಮೇಲೆ ಮುಳುಗಿತ್ತು, ಅದು ಹೂ ಬಂದಿತ್ತು, ಕಾಯಿ ಬಂದಿತ್ತು, ಹಣ್ಣು ಬಂದಿತ್ತು. ಏನು ಫಲವೇ ಫಲ, ಹಣ್ಣನ್ನು ಕೊಟ್ಟು ಬಿಟ್ರು ಆಚಾರ್ಯರು. ಆ ತರ ಅನುಭವದಲ್ಲಿ ಕೊಡುವಂತಹ ಸಿದ್ಧಾಂತ ನಮ್ಮ ಸಿದ್ಧಾಂತ. ಅನುಭವದಲ್ಲಿ ಅದರ ಫಲವನ್ನು ಮಾಡಿ ತೋರಿಸಿದ್ದಾರೆ. ಅದು ಲಕ್ಷ್ಮೀ ಶೋಭಾನ ಪದ ವಾದಿರಾಜರು ಮಾಡಿಕೊಟ್ಟಿರುವ ಕನ್ನಡ ಗ್ರಂಥಗಳಲ್ಲಿ ಒಂದು ನಾವು ಈಗ ನೋಡಿದ್ದೇವೆ, ಲಕ್ಷ್ಮೀ ಶೋಭಾನ ಪದ ಅಂತ. ಇದು ಒಂದು ವಿಶೇಷವಾದದ್ದು. ಎರಡನೇದ ನಾವು ನೋಡುವಂತಹದ್ದು ಶ್ರೀನಿವಾಸ ಕಲ್ಯಾಣ. ಭವಿಷ್ಯೋತ್ತರ ಪುರಾಣದಲ್ಲಿ ವಿಶೇಷವಾಗಿ ವಿಸ್ತಾರವಾಗಿ ಬಂದಿರುವಂತಹ ಪದ್ಮಾವತಿ ಶ್ರೀನಿವಾಸ ಮದುವೆ ಘಟನೆಗಳನ್ನ ಹೇಳುವಂತಹ ಒಂದು ಚರಿತ್ರೆ ಅಂದ್ರೆ ಅದು ಶ್ರೀನಿವಾಸ ಕಲ್ಯಾಣ ಚರಿತ್ರೆ. ವಿಶೇಷವಾಗಿ ವೈಶಾಖ ತಿಂಗಳಲ್ಲಿ ನವರಾತ್ರಿ ಉತ್ಸವದಲ್ಲಿ ನಾವು ಈ ಒಂದು ಕಥೆಯನ್ನ ಹೇಳಬೇಕು ಅಂತ ನಮ್ಮ ಸಂಪ್ರದಾಯ ಇದೆ. ಆದರೆ ಸಂಸ್ಕೃತ ಬರೇ ಇರುವವರು ಗೊತ್ತಿಲ್ಲ, ಎಲ್ಲ ಮಿಷನ್ ಯುಗ, ಎಲ್ಲ ಬೆಳಿಗ್ಗೆ ಎದ್ದು ಟಕ್ ಎಲ್ಲ ಇನ್ಸ್ಟೆಂಟ್ ಆಗಬೇಕು. ನಮಗೆಲ್ಲ ಇನ್ಸ್ಟೆಂಟ್ ಕಾಫಿ ತರ ಎಲ್ಲ ಇನ್ಸ್ಟೆಂಟ್ ಆಗಿ ಇರಬೇಕು. ವಾದಿರಾಜ ನೋಡಿದ್ರು ಈ ಮಕ್ಕಳೆಲ್ಲ ಹೇಳೋದಿಲ್ಲ, ಮತ್ತೇನ್ ಮಾಡಬೇಕು, ಇವರಿಗೆ ಇನ್ಸ್ಟೆಂಟ್ ಆಗಿ ಮುಡಿಸ್ಬೇಕು. ಎಲ್ಲ ಸಂಕ್ಷಿಪ್ತವಾಗಿ 3 ಪ್ರದಕ್ಷಿಣೆ ಮಾಡಾಗ ತುಳಸಿ ನೀರಾಕಿ ಮುಡಿಸೋದ್ರೆ ಲಕ್ಷ್ಮೀ ಶ್ರೀನಿವಾಸ ಕಲ್ಯಾಣ ಹೇಳಿಬಿಡ್ಬೇಕು. ಅದಕ್ಕೇನ್ ಮಾಡಬೇಕು? ಸಂಕ್ಷಿಪ್ತವಾಗಿ ಈ ಒಂದು ಶ್ರೀನಿವಾಸ ಕಲ್ಯಾಣವನ್ನು ಮಾಡಿದ್ದಾರೆ ನೋಡಿ. ಲಕ್ಷ್ಮೀ ಶೋಭಾನ ಪದ ಅದು 112 ಪದ ಹೇಳಿದೆ, ಪದ್ಯಗಳಿದೆ. ಈ 112 ಪದ್ಯ ಅಂತ ಅದು ಮಹತ್ವ ಹೇಳಬೇಕು ನೆನೆಸಿದ್ರೆ ವಾದಿರಾಜರು 8 ವಯಸ್ಸಲ್ಲಿ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದರು. ಅವರು ಸಶರೀರಿಯಾಗಿ ಬೃಂದಾವನ ಪ್ರವೇಶ ಮಾಡುವಂತಹ ಸಮಯದಲ್ಲಿ ಎಷ್ಟು ವಯಸ್ಸು ಅವರಿಗೆ? 120. 112 ವರ್ಷ ಕಾಲ, 112 ಇಯರ್ಸ್, ಒಂದು ದಿನ ಬಿಡದೆ ನಿತ್ಯ ಪೂಜೆ, ತೀರ್ಥಯಾತ್ರೆ, ಭಾರತ ದೇಶ ಪೂರ್ತಿಯಾಗಿ ಸಂಚಾರವನ್ನು ಮಾಡಿ ಅವರು ತೀರ್ಥ ಪ್ರಬಂಧ ಇತ್ಯಾದಿ ಗ್ರಂಥಗಳ ರಚನೆ, ಮಕ್ಕಳ ಶಿಷ್ಯರಿಗೆ ಪಾಠ, ನಿತ್ಯ ಪೂಜೆ, ಉಡುಪಿ ಕೃಷ್ಣರಿಗೆ 5 ಪರ್ಯಾಯ ಪೂಜೆ, ಇಷ್ಟು ಮಾಡಿದ್ದಾರೆ ಅಂದ್ರೆ ಅವರಿಗೆ ಎಷ್ಟು ಹೊತ್ತಿರಬೇಕು. ಅಂತ ವಾದಿರಾಜರು ಅಷ್ಟು ಸಾಧನೆಯನ್ನು ಮಾಡಿದ್ದಾರೆ ಅಂದ್ರೆ ಆ ಸಾಧನದ ಪುಣ್ಯದ ಫಲವನ್ನ 112 ವರ್ಷ ಸಾಧನ ಪುಣ್ಯದ ಫಲವನ್ನ 112 ಪದ್ಯದಲ್ಲಿ ಇಟ್ಟುಕೊಂಡಿದ್ದಾರೆ.
ಅದನ್ನು ಯಾರು ಹೇಳ್ತಾರೆಯೋ ಅವರ ಸಾಧನ ಪುಣ್ಯದ ಫಲವನ್ನು ನಮಗಾಗಿ ನೀಡ್ತಾ ಇದ್ದಾರೆ ಅಂತ ವಿಶೇಷವಾಗಿ ನೋಡುತ್ತೇವೆ. ಇನ್ನೊಂದು ವಾದಿರಾಜರು ಪೂರ್ವ ಅವತಾರದಲ್ಲಿ ಹೇಳುವಂತಹದ್ದು, ರುಕ್ಮಿಣಿ ಕೃಷ್ಣನ ಮದುವೆಯಲ್ಲಿ ರುಕ್ಮಿಣಿ ಕೊಟ್ಟ ಪತ್ರವನ್ನ ಕೃಷ್ಣನಿಗೆ ಮುಟ್ಟಿಸಿದ ಆ ಬ್ರಾಹ್ಮಣ ದ್ವಿಜವರ ಶ್ರೇಷ್ಠ ಅಂತ ಭಾಗವತ ಹೇಳ್ತಾ ಇದೆ. ಆ ದ್ವಿಜವರ ಶ್ರೇಷ್ಠರು ಅವರೇ ವಾದಿರಾಜರಾಗಿ ಅವತಾರವನ್ನು ಮಾಡಿದ್ದಾರೆ ಅಂತ ಹೇಳುವಂತಹದ್ದು. ಯಾತಕ್ಕೆಂದ್ರೆ ಭಗವಂತನ ಕಲ್ಯಾಣ ಕಾರ್ಯದಲ್ಲಿ ಸೇವೆಯನ್ನು ಮಾಡಿದ ವಾದಿರಾಜರು ಮಾಡಿಕೊಟ್ಟ ಗ್ರಂಥಗಳು ಕೂಡ ಕಲ್ಯಾಣ ಚರಿತ್ರೆ ಗ್ರಂಥಗಳೇ. ಒಂದು ಕೃಷ್ಣನ ಅದೇ ರುಕ್ಮಿಣಿ ಕಲ್ಯಾಣವನ್ನ ರುಕ್ಮಿಣೀಶ ವಿಜಯವಾಗಿ ಮಾಡಿಕೊಟ್ಟಿದ್ದಾರೆ. ಅದೇ ಲಕ್ಷ್ಮೀನಾರಾಯಣರ ವಿವಾಹವನ್ನ ಹಾಳು ಸಮುದ್ರ ಮಥನದಲ್ಲಿ ಲಕ್ಷ್ಮೀ ಆವಿರ್ಭವಿಸಿ ಮಹಾವಿಷ್ಣುವನ್ನ ವಿವಾಹ ಮಾಡಿಕೊಟ್ಟ ಆ ಅಷ್ಟಮಸ್ಕಂದ ಘಟನೆಯನ್ನು ಲಕ್ಷ್ಮೀ ಶೋಭಾನ ಪದವಾಗಿ ಮಾಡಿಕೊಟ್ಟಿದ್ದಾರೆ. ಇನ್ನೊಂದು ಪದ್ಮಾವತಿ ಶ್ರೀನಿವಾಸ ಚರಿತ್ರ ಮದುವೆ ಕಥೆಯನ್ನ ಶ್ರೀನಿವಾಸ ಕಲ್ಯಾಣವಾಗಿ ಮಾಡಿಕೊಟ್ಟಿದ್ದಾರೆ. ಆಗ ಮದುವೆ ಕಥೆಗಳನ್ನ ಮಾಡಿಕೊಟ್ಟವರು ವಾದಿರಾಜರು ಅಂತ. ಈ ಶ್ರೀನಿವಾಸ ಕಲ್ಯಾಣ ಅಂದ್ರೆ 39 ಪದ್ಯಗಳು, 39 ಪದ್ಯಗಳಿದೆ. ವಿಶೇಷವಾಗಿ ಗುರುಗಳ ಸ್ಮರಣೆ ಮಾಡಿ ಈ ಒಂದು ಪದ್ಯವನ್ನು ಹೇಳಿ ಪ್ರಾರಂಭವನ್ನು ಮಾಡುತ್ತಾರೆ. ಶ್ರೀಯರೆಲ್ಲರೂ ಬನ್ನಿರೆ ಶ್ರೀನಿವಾಸನ ಪಾಡಿರೆ, ಜ್ಞಾನ ಗುರುಗಳ ವಂದಿಸಿ ಮುಂದೆ ಕಥೆಯ ಪೇಡುವೆ, ಗಂಗಾತೀರದ ಋಷಿಗಳು ಅಂದಿಯಾಗವ ಮಾಡಿದರು ಬಂಧುನಾರದ ನಿಂದುಕೊಂಡು ಯಾರಿಗೆಂದು ಕೇಳಲು ಅಂತ ಪ್ರಾರಂಭವನ್ನು ಮಾಡಿ ಶ್ರೀಯರೆಲ್ಲರೂ ಬನ್ನಿರೆ ಶ್ರೀನಿವಾಸನ ಪಾಡಿರೆ ಎಂದ್ರು. ಶ್ರೀಯರು ಅಂದ್ರೆ ಎಲ್ಲರೂ ಭಗವಂತನ ದಾಸರು ಅಂತ ಅರ್ಥ. ಯಾತಕ್ಕೆ ಇದ್ರೆ ಭಗವಂತನಿಗೆ ದೊಡ್ಡ ದಾಸ ಶ್ರೇಷ್ಠರು ಅಂದ್ರೆ ಹನುಮಂತ, ಅದಕ್ಕಿಂತ ಭಗವಂತನಿಗೆ ದಾಸಭಕ್ತಿ ಮಾಡಿ ಸೇವೆಯನ್ನು ಮಾಡುವುದು ಮಹಾಲಕ್ಷ್ಮಿ. ಆ ಲಕ್ಷ್ಮಿಯ ಗಣ ಅಂತ ಕೇಳಿದ್ರೆ ನಾವೆಲ್ಲ ಲಕ್ಷ್ಮಿಯ ಗಣಗಳೇ. ಯಾತಕ್ಕೆ ಅಂದ್ರೆ ಭಗವಂತನ ಸೇವೆ ಮಾಡ್ಲಿಕ್ಕಾಗಿ ಲಕ್ಷ್ಮಿ ಹಿಂದೆ ನಿಂತುವರು ನಾವೆಲ್ಲ, ಬ್ರಹ್ಮ ದೇವತೆಗಳಿಗೆ ಹಿಂದೆ ನಾವೆಲ್ಲ ಕ್ಯೂ ನಿಂತುಕೊಂಡಿದ್ದೇವೆ. ಅಂತಹ ಶ್ರೀಯರವರು ಎಲ್ಲರೂ ಕೂಡ ಬನ್ನಿ ಶ್ರೀನಿವಾಸನ ಪಾಡಿರೆ, ಜ್ಞಾನ ಗುರುಗಳ ವಂದಿಸಿ ಎಂದ್ರು. ಏನೊಂದೇ ಸತ್ಕಾರ್ಯ ಮಾಡಬೇಕಾದರೆ, ಗ್ರಂಥವನ್ನ ರಚನೆ ಮಾಡಬೇಕಾದರೆ ಗುರುಗಳ ಸ್ಮರಣ ಬೇಕು ಒಂದು. ಇನ್ನೊಂದು ಮಂಗಲಾಚರಣ ಶ್ಲೋಕ ಬೇಕು. ಶ್ರೀಕಾರವನ್ನು ಉಪಯೋಗ ಮಾಡಿದ್ದಾರೆ ನೋಡ್ರಿ. ಶ್ರೀ ಅಂತ ಅದಕ್ಕೆ ಶ್ರೀಯಪತ್ತಿ ಅಂತ ಜಯತೀರ್ಥರು ನ್ಯಾಯಸುಧಾದಲ್ಲಿ ಶ್ರೀಯಪತ್ತಿ ಅಂತ ಪ್ರಾರಂಭ ಮಾಡಿದರು. ಅದನ್ನೇ ಇಟ್ಟುಕೊಂಡು ಜಗನ್ನಾಥದಾಸರು ಹರಿಕಥಾಮೃತ ಅಂದ್ರೆ ಶ್ರೀರಮಣಿ ಕರಕಬಲ ಪೂಜಿತ ಅಂತ ಶ್ರೀರ ಪ್ರಾರಂಭ ಮಾಡಿದರು. ಇಲ್ಲಿ ಶ್ರೀಯರೆಲ್ಲರೂ ಬಂದಿರು ಅಂತ ಶ್ರೀನಿವಾಸ ಕಲ್ಯಾಣದಲ್ಲಿ ಮಂಗಳವನ್ನು ನೀಡುವಂತಹ ಶಬ್ದವನ್ನು ಉಪಯೋಗ ಮಾಡಿದ್ದಾರೆ. ಮುಂದೆ ಅವರು ವಿಶೇಷವಾಗಿ ಆ ಭಗವಂತನ ಆ 3 ಲೋಕಕ್ಕೆ ಹೋಗಿ ಭೃಗು ಮಹರ್ಷಿಗಳು ಪರೀಕ್ಷೆ ಮಾಡಿದ ಘಟನೆ, ಆ ಪರೀಕ್ಷೆ ಮಾಡಿದಾಗ ಭಗವಂತನ ಹೃದಯದಲ್ಲಿ ಎಟ್ಟು ಒದ್ದಾಗ ಭಗವಂತನ ಕಾರುಣ್ಯವನ್ನ ತೋರಿಸಿಕೊಡುವ ಘಟನೆ, ತಟ್ಟನೆ ಬಿಸಿ ನೀರಿನಿಂದ ನೆಟ್ಟನೆ ಪಾದ ತೊಳೆದನು ಅಂದ್ರು. ಭಗವಂತನ ಎಟ್ಟಿ ಒದ್ದಿರುವಂತಹ ಆ ಭೃಗು ಮಹರ್ಷಿಗಳ ಆ ಪಾದವನ್ನ ಬಿಸಿ ನೀರಿನಿಂದ ತೊಳೆದಿರುವಂತೆ ಆ ಭಗವಂತನ ಕಾರುಣೆ ನೋಡಿ. ಕೋಪ ಗುರುವಿನ ಮಡದಿ ಭೃಗುನಕ ಶಾಪ ಮೊದಲಾದವರು ಮಾಡಿದ ಮಹಾ ಅಪರಾಧಗಳ ಎನಿಸಿದನೆ ಕರುಣಾಸಮುದ್ರ ಹರಿ ಅಂತ ಜಗನ್ನಾಥದಾಸರು ಹೇಳ್ತಾರೆ. ಗೋಪ ಗುರುವಿನ ಮಡದಿ ಭೃಗುನಕ ಶಾಪ, ಭೃಗು ಅಂತಲ್ಲಿ ಕೋಟ್ ಮಾಡ್ತಾರೆ. ಯಾತಕ್ಕೆ ಭೃಗು ಮಹರ್ಷಿಗಳು ಭಗವಂತನ ಎತ್ತಿ ಒದ್ದವರು ಅಂತ. ಎತ್ತಿ ಒದ್ದ ಭೃಗು ಮಹರ್ಷಿಗಳು ಬೇಟವನಾಗಿ ಹುಟ್ಟಿದಾಗ ಅವರ ಮೂಲಕ ತನ್ನ ಅವತಾರವನ್ನು ಪೂರ್ತಿ ಮಾಡಬೇಕು ಅಂತ ಅವರ ಸೇವೆಯನ್ನು ಮಾಡಿಸಿ ಅವರಿಗೆ ಸ್ವರ್ಗಲೋಕವನ್ನು ನೀಡಿದರು ಭಗವಂತ ಕೃಷ್ಣ ಅಂತ ಹೇಳ್ತಾರೆ. ಅಂತ ತಟ್ಟನೆ ಬಿಸಿ ನೀರಿನಿಂದ ನೆಟ್ಟನೆ ಪಾದ ತೊಳೆದನು ಮುಂದೆ ಹೇಳ್ತಾರೆ. ಅಂತ ವಿಶೇಷವಾಗಿ ಹೇಳಿ ಬಂದು ನಿಂತು ಸಭೆಯೊಳಗೆ ಇಂದಿರೇಶನ ಪೊಗಳಿದ ಸರ್ವೋತ್ತಮ ಶ್ರೀಹರಿ ಅಂತ ಭೃಗು ಮಹರ್ಷಿಗಳು ಹೇಳಿದ ಮಾತನ್ನು ಹೇಳುತ್ತಾ ಮುಂದೆ ವಿಶೇಷವಾಗಿ ಆ ವರಾಹ ದೇವರ 2 ಬಂದು ಸಂಭಾಷಣೆ ಮಾಡಿದ್ದಾರೆ. ಆಗ ಈ ಕ್ಷೇತ್ರ ಯಾತ್ರೆ ಹೇಗೆ ಮಾಡಬೇಕು ಅಂತ ಭವಿಷ್ಯೋತ್ತರ ಪುರಾಣ ಹೇಳಿಕೊಟ್ಟಿದೆ. 3 ಪಾದ ಭೂಮಿ ಕೊಟ್ಟರೆ ಮೊದಲ ಪೂಜೆ ನಮಗೆಂದನು ಅಂದ್ರು ನೋಡಿ. 3 ಪಾದ ಭೂಮಿ ಕೊಟ್ಟರೆ ಮೊದಲ ಪೂಜೆ ನಮಗೆಂದನು. ಮೊದಲಲ್ಲಿ ಶ್ರೀನಿವಾಸನವನ್ನು ದರ್ಶನ ಮಾಡ್ಲಿಕ್ಕೆ ಮುಂದಾಗಿ ಏನು ಮಾಡಬೇಕು? ವರಾಹ ದೇವರ ದರ್ಶನವನ್ನು ಮಾಡಬೇಕು, ವರಾಹ ದೇವರಿಗೆ ಪೂಜೆಯನ್ನು ಮಾಡಬೇಕು, ವರಾಹ ದೇವರಿಗೆ ನೈವೇದ್ಯ ಇತ್ಯಾದಿಗಳನ್ನ ಮಾಡಿ ಶ್ರೀನಿವಾಸನ ದರ್ಶನ ಮಾಡಿದರೆ ತಿರುಪತಿ ಯಾತ್ರೆ ಪೂರ್ತಿಯಾಗತ್ತೆ ಎಂಬ ವಿಷಯವನ್ನ ಇಲ್ಲಿ ವಾದಿರಾಜರು ಎಷ್ಟು ಸಣ್ಣ ಪುಟ್ಟ ವಿಷಯಗಳನ್ನ ಕೂಡ ಇಲ್ಲಿ ಹೇಳಿದ್ದಾರೆ. ಮುಂದೆ ಅವರೇ ನೋಡಿ ಕುಂಚುಮಣಿ ಕೊರಡಿಗಾಗಿ ಕೂಸಿದ ಕೊಂಕಣಲೆತ್ತಿದಳು ಅಂದ್ರು ನೋಡಿ. ಭಗವಂತ ಹೇಳಿದ ಬಹಳಾದೇವಿಯಿಂದ ಕಳಿಸಿಕೊಟ್ಟ, ಮಾತಾಡಿ ಬಾಮ ಮದುವೆ ಮಾತು ಅಂತ. ಸ್ತ್ರೀಯರು ಮಾಡುವಂತಹ ಕೆಲಸಗಳು ಪೂರ್ತಿ ಆಗುವುದಿಲ್ಲ ಅಂತ ಭಗವಂತ ಅಂದುಕೊಂಡಂತೆ. ಅದನ್ನು ಮಾಡಿದ್ದ ಸ್ತ್ರೀಗಳೇ ಹೆಚ್ಚಿಲ್ಲಿ ಪ್ರವಚನಕ್ಕಾಗಿ ಬಂದವರು. ಆಗ ಭಗವಂತ ಈಗ ಅಂದುಕೊಂಡಲ್ಲ ಅಂದ್ರೆ ಆಗ ಅರ್ಥ ಇಲ್ಲ. ಸ್ತ್ರೀಯರು ಅಂದ್ರೆ ಅಸ್ವತಂತ್ರರು ಅಂತ ಅರ್ಥ. ಯಾತಕ್ಕೆ? ಸ್ತ್ರೀಯರು ಮಾಡುವಂತಹ ಕೆಲಸ ಪೂರ್ತಿ ಆಗೋದಿಲ್ಲ ಅಂತ ಹೇಳಿ ತಾನೇ ಸ್ತ್ರೀ ರೂಪವನ್ನು ತಾಳಿದ, ಕೊರಚಿ ರೂಪವನ್ನು ತಾಳಿದ. ಕುಂಚುಮಣಿ ಕೊರಡಿಗಾಗಿ ಕೂಸಿನ ಕೊಂಕಣಲೆತ್ತಿದಳು ಅಂತ ಹೇಳಿ ಆ ವಿಷಯವನ್ನು ಹೇಳ್ತಾರೆ. ಇನ್ನೊಂದು ನೋಡಿ, ಬೇಟೆಗಾಗಿ ಹೊರಡಬೇಕಾದರೆ ಭಾನುಕೋಟಿ ತೇಜನು ಬೇಟೆಗಾಡ ಹೊರಟನು. ಭಗವಂತ ಸಚ್ಚಿದಾನಂದ ಸ್ವರೂಪ, ಅವನ ನಮ್ಮಂತಹ ಪ್ರಾಕೃತ ದೇಹ ಇಲ್ಲ ಅವನಿಗೆ. 7 ತಾಳ ಮರದ ಉದ್ದ ಏಕವಾಗಿ ಎದ್ದಿತ್ತು, ಪೆಟ್ಟು ತಾಕಿದಾಗ ಅಷ್ಟು ರಕ್ತ ಬಂದಿತ್ತು ಅಂದ್ರೆ ಇನ್ಸ್ಟೆಂಟ್ ಆ ರಕ್ತವನ್ನು ಸೃಷ್ಟಿ ಮಾಡಿದರೆ ಹೊತ್ತು ಭಗವಂತನಿಗೆ
ನಮ್ಮಂತಹ ರಕ್ತ ಮಾಂಸಾರ ಇತ್ಯಾದಿಗಳು ಇಲ್ಲ, ಅಪ್ರಾಕೃತ ಶರೀರವನದು ಇತ್ಯಾದಿ ವಿಷಯಗಳೆಲ್ಲ ಕೂಡ ಅಲ್ಲಿ ನಮಗೆ ನೆನಪಿಟ್ಟು ಕೊಡುವ ವಿಷಯಗಳನ್ನ ವಾದಿರಾಜರು ಹೇಳ್ತಾರೆ. ಇಲ್ಲಿ ಬಾಣುಕೋಟಿ ತೇಜನು ಅಂದ್ರು, ಸೂರ್ಯಕೋಟಿ ಪ್ರಕಾಶ ಇರುವಂತಹ ಭಗವಂತ ಅಷ್ಟು ಅಲಂಕಾರವನ್ನು ಮಾಡಿಕೊಂಡ ಅಂತ ಮುಂದೆ ಹೇಳ್ತಾರೆ ಕನಕಭೂಷಿತವಾದ ಕುದುರೆ ಕಮಲನಾಭವೇರಿದ ಅಂದ್ರು. ಅಲ್ಲಿ ಕುದುರೆ ವಾಹನ ಬಂದಿತ್ತು. ಯಾರು ಬಂದಿದ್ರು ಅಂದ್ರೆ ಕನಕಭೂಷಿತವಾದ ಕುದುರೆ ಎಂದ್ರು. ಯಾರು? ವಾಯುದೇವರೇ ಬಂದಿದ್ದರು. ಕನಕಭೂಷಿತವಾದ ಕುದುರೆ ಅಂತ ಯಾತಕ್ಕೆ ಹೇಳಿದ್ರು ಅಂದ್ರೆ ದ್ವಾತ್ರಿಂಶ ಲಕ್ಷಣೋ ವೇದಾನ 32 ಲಕ್ಷಣಗಳು ಹುಟ್ಟು ಬ್ರಹ್ಮವಾಯುದೇವರಿಗೆ. ಅದಕ್ಕಾಗಿ ನೋಡಿ ಕನಕಭೂಷಿತವಾದ ಕುದುರೆ ಅಂತ ವಾದಿರಾಜರಲ್ಲಿ ಕೊಟ್ಟು ಮಾಡ್ತಾರೆ. ಬಂದವರು ವಾಯುದೇವರು 32 ಲಕ್ಷಣಗಳಿರುವವರು ಎಂಬ ವಿಷಯವನ್ನು ಹೇಳುತ್ತಾ ಆ ವಿಷಯವನ್ನು ಹೇಳಿ ಮುಂದೆ ಹೇಳ್ತಾರೆ ಕಮಲನಾಭ ಕಾಂತಿಕೆಗೆ 35-37 ಪದ್ಯಗಳಲ್ಲಿ ಹೇಳ್ತಾರೆ. ಮದುವೆ ವಿಷಯವನ್ನು ಹೇಳ್ತಾರೆ. ಕಮಲನಾಭ ಕಾಂತಿಕೆಗೆ ಕಂಕಣವ ಕಟ್ಟಿದ ಶ್ರೀನಿವಾಸ ಪದ್ಮಾವಧಿಗೆ ಮಾಂಗಲ್ಯವ ಕಟ್ಟಿದ ಶ್ರೀನಿವಾಸನ ಮದುವೆ ನೋಡೆ ಸ್ತ್ರೀಯರೆಲ್ಲರೂ ಬನ್ನಿರೆ. ಎಲ್ಲ ಅಮಾಂಗಲ್ಯ ಧಾರಣ, ಕಂಕಣ ಧಾರಣ ಇತ್ಯಾದಿ ಎಲ್ಲ ವಿಷಯಗಳನ್ನ ಹೇಳುತ್ತಾ ಭಗವಂತನಲ್ಲಿ ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿಕೊಡ್ತಾರೆ ನಮಗೆ. ಹೇಗೆ ಹೇಳ್ಬೇಕು ಭಗವಂತನಲ್ಲಿ? ನಾವು ಮಾಡಿದ ಪಾಪಗಳನ್ನ ಪ್ರಾಯಶ್ಚಿತ್ತ ರೂಪದಿಂದ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಾವು ಭಗವಂತನಲ್ಲಿ ಬೇಡಬೇಕು. ಹೆಂಗ ಮಾಡಬೇಕು? ಲಕ್ಷ ತಪ್ಪು ಎನ್ನಲ್ಲಿ ಉಂಟು ಪಕ್ಷಿ ವಾಹನನೆ ಸಲಹೆನ್ನ, ಕೋಟಿ ತಪ್ಪು ಎನಗೇ ಉಂಟು ಕುಸುಮನಾಭ ಸಲಹೆನ್ನ, ಶಂಕೆ ಇಲ್ಲದ ವರವ ಕೊಡುವೆ ವೆಂಕಟೇಶನೇ ಸಲಹೆನ್ನ, ಪಾಪೋಹಂ ಪಾಪ ಕರ್ಮಾಹಂ ಪಾಪಾತ್ಮ ಪಾಪಸಂಭವ ರಾಗಿಮಾಂ ಕೃಪೆಯ ಕೃಷ್ಣ ಶರಣಾಗತ ವತ್ಸಲ ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ರಮಾಪತೆ. ನಾವು ಭಗವಂತನಲ್ಲಿ ಪಾಪ ಬೇಡಿಕೊಂಡ್ರೆ ನಾವು ಮಾಡಿದ ಪಾಪಗಳನ್ನ ಹೇಳಿಕೊಳ್ಬೇಕು, ತಪ್ಪುಗಳನ್ನ ಒಪ್ಪಿಕೊಳ್ಳು ಅಂತ ಹೇಳ್ತೇವಲ್ಲ, ಆ ರೀತಿಯಲ್ಲಿ ಪಾಪಗಳನ್ನ ಹೇಳಿ ಭಗವಂತನಲ್ಲಿ ಪ್ರಾಯಶ್ಚಿತ್ತ ರೂಪವಾಗಿ ಪ್ರಾರ್ಥನೆಯನ್ನು ಮಾಡಬೇಕು ಎಂಬ ವಿಷಯವನ್ನ ವಾದಿರಾಜ ತೋರಿಸಿಕೊಡ್ತಾರೆ. ಅದಕ್ಕಾದ್ರೆ ನೋಡಿ ಇದೇ ರೀತಿಯಲ್ಲಿ ಮಾಡಿದವರು ರಾಯರು. ಧಾರಣೆಯೊಳಗೆ ಭಾರ ಜೀವನನಾಗಿ ದಾರಿ ತಪ್ಪಿ ನಡವೆ ಎಂದ್ರು. ಅವ್ರು ನಡೀಲಿಲ್ಲ, ಯಾವ ರೀತಿಯಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿಕೊಟ್ರು. ಅದಕ್ಕಾಗಿ ಆ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಶ್ರೀನಿವಾಸ ಕಲ್ಯಾಣವನ್ನು ಹೇಳಿದರೆ ಏಳು ಪುಣ್ಯ, ಭಕ್ತಿಯಿಂದ ಹೇಳಿ ಕೇಳಿದವರಿಗೆ ಮುಕ್ತಿ ಕೊಡುವ ಹಯವದನ ಅಂತೇಳಿ 39 ಪದಗಳು. ಈಗ ನೋಡು, ಒಂದು ಸಿನಿಮಾ ಹೋಗ್ತೇವೆ 3 ಗಂಟತ್ತು, ಅದಕ್ಕೆ 2 ಗಂಟದ್ದು ಬುಕ್ ಮಾಡಿ 2 ಗಂಟತ್ತು ಟ್ರಾವೆಲ್ ಮಾಡಿ ಅದಕ್ಕೆ ಕಾರ್ ಟ್ಯಾಕ್ಸಿ ಬುಕ್ ಮಾಡಿ ಬಿದ್ದು ಬಂದು ತಲೆನೋವು ಎಲ್ಲ ವೇಸ್ಟ್ ಅಲ್ಲಿ. 39 ಪದಗಳು, ಎಲ್ಲಕ್ಕೆ 5 ನಿಮಿಷ ಆಗತ್ತೆ. 5 ನಿಮಿಷ ಹೇಳಿದರೆ ಕೇಳಿದರೆ ಭಕ್ತಿಯಿಂದ ಮುಕ್ತಿಯನ್ನೇ ಕೊಡ್ತಾನಂತ, ತನ್ನ ಮನೆಯನ್ನೇ ಕೊಡ್ತಾನ ಭಗವಂತ ಅಂತ ಕೇಳಿದರೆ ಎಷ್ಟು ಸುಲಭವಾದ ರೀತಿಯಲ್ಲಿ ಸಾಧನ ಮಾಡುವಂತ ಮಾರ್ಗವನ್ನ ವಾದಿರಾಜ ತೋರಿಸಿಕೊಟ್ಟಿದ್ದಾರೆ. ಶ್ರೀನಿವಾಸ ಕಲ್ಯಾಣ ಅವರು ಮಾಡಿಕೊಟ್ಟ 2ನೇ ಗ್ರಂಥವನ್ನು ನೋಡಿದ್ವಿ. 3ನೇ ಗ್ರಂಥ ನಾವು ತಕೊಂಡದ್ದು ಸ್ವಪ್ನ ಪದ. ಇದು ಸ್ವಪ್ನ ಪದ. ಲಕ್ಷ್ಮೀ ಶೋಭಾಣ ಒಂದು ಸ್ವಪ್ನ ಪದವೇ, ಇದನ್ನು ಒಂದು ಸ್ವಪ್ನ ಪದವೇ. ವಾದಿರಾಜರು ಮಾಡಿಕೊಟ್ಟಿರುವ ಒಂದು ಸ್ವಪ್ನ ಪದ ಅಂದ್ರೆ ಇದು ಒಂದು ಸ್ವಪ್ನ ಪದ. ಲಕ್ಷ್ಮೀ ಶೋಭಾಣ ಸ್ವಪ್ನ ಪದ ಅಂತ ಹೇಳಿದೆವು, ಇದನ್ನು ಕೂಡ ಸ್ವಪ್ನ ಪದ ಅಂತ ಹೇಳ್ತೇವೆ. ಈ ಸ್ವಪ್ನ ಪದ ಅಂತ ಹೇಳುವುದು ಭಗವಂತ ತಾನೇ ವಾದಿರಾಜರ ಸ್ವಪ್ನದಲ್ಲಿ ಬಂದು ನುಡಿಸಿದ ಪದ, ಹೇಳಿದ ಪದ. ಈ ಪದವನ್ನ ವಾದಿರಾಜರು ಇಲ್ಲಿ ಹೇಳ್ತಾರೆ. ವಿಶೇಷವಾಗಿ 3 ಅವಸ್ಥೆ ಇದೆ ಕೇಳಿದೆವು: ಜಾಗ್ರತೆ, ಸ್ವಪ್ನ, ಸುಷುಪ್ತಿ ಅಂತ. ಜಾಗ್ರತೆ ಅಂದ್ರೆ ಎಚ್ಚರಿಕೆ, ನಾವು ಎದ್ದುಕೊಂಡಿರುವಂತಹ ಸಮಯದಲ್ಲಿ ನಮ್ಮನ್ನ ರಕ್ಷಣೆ ಮಾಡುವಂತಹ ವಿಶ್ವನಾಮಕ ಪರಮಾತ್ಮ ನಮ್ಮ ಬಲದ ಕಣ್ಣಿನಲ್ಲಿ ಇದ್ದಾನೆ. ಸ್ವಪ್ನದಲ್ಲಿ ಗಂಟಿನಲ್ಲಿ ಭಗವಂತ ಯಾರು? ತೈಜಸ ರೂಪಿ ಪರಮಾತ್ಮ ಇದ್ದು ಸ್ವಪ್ನೆಯನ್ನು ನಾವು ಆ ಸ್ವಪ್ನ ಕಾಲದಲ್ಲಿ ಸ್ವಪ್ನವನ್ನು ನಾವು ಮಾಡಿಕೊಡುವವ, ನಮ್ಮ ಸೂಕ್ಷ್ಮ ಶರೀರವನ್ನು ತೋರಿಸಿ ಆ ಕೆಲಸವನ್ನು ಮಾಡಿಸುವವ. ಇನ್ನೊಬ್ಬ ಪ್ರಾಜ್ಞ, ಡೀಪ್ ಸ್ಲೀಪ್. ಅದು ಡೀಪ್ ಸ್ಲೀಪ್ ಏನು ಗೊತ್ತಾಗೋದಿಲ್ಲ, ಮನಸ್ಸು ಕೂಡ ಕೆಲಸ ಮಾಡೋದಿಲ್ಲ, ಮುಖ್ಯ ಪ್ರಾಣರು ಒಬ್ಬರು ಮಾತ್ರ ಕೆಲಸ ಮಾಡ್ತಾರೆ. ಆಗ ಅಂತ ಪ್ರಾಜ್ಞ ಇಲ್ಲಿ ಸ್ವಪ್ನನಾಮಕ ಪರಮಾತ್ಮ, ಸ್ವಪ್ನ ಸ್ಥಿತಿಯಲ್ಲಿ ನಮ್ಮನ್ನ ರಕ್ಷಣೆ ಮಾಡುವಂತಹ ಪರಮಾತ್ಮ ತೈಜಸ ನಾಮಕ ಪರಮಾತ್ಮನನ್ನ ಇಲ್ಲಿ ಸ್ಮರಣೆ ಮಾಡುತ್ತಾರೆ ವಾದಿರಾಜರು, ಮಾಡಿಕೊಡ್ತಾರೆ ಇಲ್ಲಿ ವಿಶೇಷವಾಗಿ. ಅಲ್ಲಿ ಹೇಳ್ತಾರೆ ಈ ಒಂದು ಪದದಲ್ಲಿ ಮುಂದೆ ನೆನವೆ ನಾರಾಯಣನ ಪಾದವ ಅಂತ ಹೇಳಿ ಪಲ್ಲವಿಯಲ್ಲಿ ಶುರು ಮಾಡುತ್ತಾರೆ. ನೆನವೆ ನಾರಾಯಣನ ಪಾದವ ಹೇಳಿ ಪ್ರಾರಂಭ ಮಾಡಿ ಮುಖ್ಯ ಪ್ರಾಣ ದೇವರನ್ನ, ಭಾರತಿ ದೇವಿಯರನ್ನ ಕ್ರಮವಾಗಿ ತಾರತಮ್ಯ ಕ್ರಮದಲ್ಲಿ ಎಲ್ಲರನ್ನು ಪ್ರಾರ್ಥನೆಯನ್ನು ಮಾಡಿ ಶುರು ಮಾಡಿದ್ದಾರೆ ಈ ಸ್ವಪ್ನ ಪದದಲ್ಲಿ. ಈ ಸ್ವಪ್ನದಲ್ಲಿ ಹೇಳ್ತಾರೆ, ಈ ಸ್ವಪ್ನ ಸೂಚನೆ ಯಾಗಿತ್ತು ಎಂಬುದನ್ನು ತಾನೇ ಹೇಳ್ತಾರೆ. ಹಯವದನ ಸ್ವಪ್ನದೊಳಗೆ ಕೇಳಿದ ಪದವ ಲೋಕದ ಜನರಿಗಾಗಿ ಜನರಿಗಿದ ಸಂಗ್ರಹ ಮಾಡುವೆ ಅವನ ಕೃಪೆಯಿಂದ ಅಂತ ವಾದಿರಾಜರಲ್ಲಿ ಕೋಟ್ ಮಾಡ್ತಾರೆ. ಯಾರ? ಹಯಗ್ರೀವ ಪರಮಾತ್ಮನ ಕೃಪೆಯಿಂದ. ಏನು ಮಾಡ್ತೇನೆ? ಈ ಲೋಕದ ಜನರಿಗಾಗಿ. ಯಾರಿಗಾಗಿ? ಲೋಕದ ಜನರಿಗಾಗಿ. ಏನನ್ನು ಮಾಡುತ್ತೇನೆ? ಹಯವದನ ಸ್ವಪ್ನದೊಳಗೆ ಕೇಳಿದ ಪದವ. ಹಯಗ್ರೀವ ಪರಮಾತ್ಮ ಸ್ವಪ್ನದೊಳಗೆ ತಾನೇ ಏನು ಹೇಳಿದ್ದಾನೆಯೋ
ಆ ಒಂದು ಪದವನ್ನು ಇಲ್ಲಿ ನಾನು ಹೇಳುತ್ತೇನೆ. ಯಾರಿಗಾಗಿ? ಜನರಿಗಾಗಿ, ಸಜ್ಜನರಿಗಾಗಿ ಅಂತ ಹೇಳಿ ವಿಶೇಷವಾಗಿ ಹೇಳ್ತಾರೆ. ಏನೇನು ವಿಷಯಗಳನ್ನು ಹೇಳಿದ್ದಾರೆ ಅಂತ ಮಾತ್ರ ಹೇಳ್ತಾನೆ. ಒಂದು, ಪರಮಾತ್ಮ ಅವ ಸರ್ವದೋಷ ದೂರ, ಸರ್ವಜ್ಞ, ಅನಂತಾನಂತ ಕಲ್ಯಾಣ ಗುಣ ಪರಿಪೂರ್ಣ ಇತ್ಯಾದಿ ಭಗವಂತನ ಗುಣಗಳನ್ನ ಹೇಳ್ತಾ ಬರ್ತಾರೆ. ಇನ್ನೊಂದು ಘಟ್ಟದಲ್ಲಿ ಏನು ಹೇಳ್ತಾರೆ ಅಂದರೆ ಪರಮಾತ್ಮ ಜೀವಾತ್ಮ ಭೇದವನ್ನ ಅಲ್ಲಿ ಹೇಳ್ತಾರೆ. ಇಲ್ಲಿ ಪರಮಾತ್ಮ ಜೀವ ಐಕ್ಯಮತ್ವವನ್ನ ಖಂಡನ ಮಾಡಿದ್ದಾರೆ ವಿಶೇಷವಾಗಿ ವಾದಿರಾಜರು. ಎಷ್ಟೋ ಉದಾಹರಣೆಗಳನ್ನ ಕೊಟ್ಟು ಅಷ್ಟು ಸುಲಭವಾಗಿ ಖಂಡನ ಮಾಡಿದ್ದಾರೆ. ನಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸುವಂತಹದ್ದು ನೀವು ವಿಶೇಷವಾಗಿ ಇಲ್ಲಿ ತೋರಿಸಿಕೊಟ್ಟಿದ್ದಾರೆ. ಇನ್ನೊಂದು, ತಾರತಮ್ಯ ಕ್ರಮದಲ್ಲಿ ಭಗವಂತನ ಸರ್ವೋತ್ತಮ ಅಂತ ಒಂದು ಉಪಾಸನೆ, ಇನ್ನೊಂದು ಸರ್ವದೋಷ ದೂರ ಎಂಬ ಇನ್ನೊಂದು ಉಪಾಸನೆ, ಮೂರನೆಯದು ಪರಮಾತ್ಮ ಜೀವಾತ್ಮ ಭೇದ ಇದೆ ಎಂಬ ಆ ಒಂದು ಉಪಾಸನೆ, ಇನ್ನೊಂದು ತಾರತಮ್ಯ ಕ್ರಮದಿಂದಲೇ ಉಪಾಸನೆಯನ್ನು ಎಲ್ಲಾ ದೇವತೆಗಳನ್ನು ಮಾಡಿದರೆಯೇ ಭಗವಂತ ಮೋಕ್ಷ ಕೊಡ್ತಾನೆ. ಇದನ್ನ ಭಗವಂತನೇ ಹೇಳ್ತಾನಂತೆ. ಏನು? ಈ ಒಂದು ನಾನು ಸರ್ವದೋಷ ದೂರ, ಅನಂತಾನಂತ ಕಲ್ಯಾಣ ಗುಣ ಪರಿಪೂರ್ಣ, ನನಗೆ ಜೀವನಿಗೆ ಭೇದ ಇದೆ ಎಂಬ ಈ ತತ್ವವೇ ನನಗೆ ಸಮ್ಮತವಾದ ತತ್ವ. ನಾರಾಯಣನೇ ನಾನು ಅಂತ ಹೇಳಿಕೊಳ್ಳುವ ಪದ ಅದು. ಭಗವಂತ ತಾನೇ ಹೇಳಿದಂತಲೇ ಆಂಗೆ ರೆಕಾರ್ಡ್ ಮಾಡಿದ್ದಾರೆ ವಾದಿರಾಜರು. ಆಂಗೆ ರೆಕಾರ್ಡ್ ಮಾಡಿ ಬರದ ಪದ್ಯ ಇದು, ಸ್ವಪ್ನ ಪದ. ಅದನ್ನು ಹೇಳ್ತಾರೆ, ಈ ಒಂದು ತಾರತಮ್ಯ ಕ್ರಮದಿಂದ ಯಾರು ತನ್ನ ತಿಳಿದು ಪೂಜೆಯನ್ನು ಮಾಡುತ್ತಾರೆಯೋ ಅವರಿಗೆ ಏನು ಕೊಡ್ತಾನೆ ಅಂತ ಕೇಳಿದರೆ ದರ್ಶನವನ್ನು ಕೊಟ್ಟು ಮೋಕ್ಷವನ್ನು ಕೊಡ್ತಾನೆ. ಅವರ ರಕ್ಷಣೆಯನ್ನು ಮಾಡಿ ಜೀವನದಲ್ಲಿ ಈ ಸಂಸಾರ ಸಾಗರದಿಂದ ಬಿಡುಗಡೆ ಮಾಡಿ ಅವರಿಗೆ ರಕ್ಷಣೆಯನ್ನು ಮಾಡುತ್ತೇನೆ ಎಂಬ ವಿಷಯವನ್ನ ಕೂಡ ಇಲ್ಲಿ ಹೇಳುತ್ತಾರೆ. ಇನ್ನೊಂದು, ಈ ಒಂದು ವಿಷಯದಲ್ಲಿ ಈ ಒಂದು ಪದವನ್ನ, ಈ ಸ್ವಪ್ನ ಪದವನ್ನ ಪಾರಾಯಣ ಮಾಡಿದರೆ ಒಂದು ವಿಶೇಷವಾದ ಫಲವನ್ನು ವಾದಿರಾಜರು ಕೋಟ್ ಮಾಡ್ತಾರೆ. ಏನು ಫಲ ಅಂತ ಕೇಳಿದರೆ, ಸತ್ ವಿಷಯಗಳನ್ನ ಹೇಳಬೇಕು ಅಂತ ನಮಗೆ ಆಸೆ ಇದೆ. ಸತ್ ವಿಷಯಗಳನ್ನ ಎಲ್ಲರಿಗೂ ಮುಟ್ಟಿಸಬೇಕು ಅಂತ ಆಸೆ ಇದೆ. ನಮ್ಮ ಮಕ್ಕಳಿಗೆ ಹೇಳಿಕೊಡಬೇಕು ಅಂತ ಆಸೆ ಇದೆ. ಯಾರು ಕೇಳೋದಿಲ್ಲವಲ್ಲ. ಈ ವಾದಿರಾಜರ ಅವರೇ ಹೇಳ್ತಾರೆ, ಈ ಸ್ವಪ್ನ ಪದವನ್ನು ಯಾರು ಹೇಳ್ತಾರೆಯೋ ಅವರಿಗೆ, ಈ ರಹಸ್ಯ ಪದವನ್ನು ಯಾರು ಹೇಳ್ತಾರೆಯೋ ಅವರಿಗೆ ರಹಸ್ಯವನ್ನು ತಿಳಿಸಿ ಸತ್ ವಿಷಯವನ್ನ ಪ್ರಚಾರ ಮಾಡುವಂತಹ ಬಲ ಸಾಮರ್ಥ್ಯವನ್ನು ನಾನು ನೀಡುತ್ತೇನೆ ಅಂತ ಭಗವಂತ ಹೇಳಿದ ಮಾತನ್ನ ಹೇಳಿ ವಾದಿರಾಜರು ಸ್ವಪ್ನ ಪದವನ್ನು ಪೂರ್ತಿ ಮಾಡಿದ್ದಾರೆ. ಇದು ವಾದಿರಾಜರು ರಚನೆ ಮಾಡಿದ 3ನೇ ಗ್ರಂಥ ಸ್ವಪ್ನ ಪದ ಅಂತ ಹೇಳಿ ನಾವು ನೋಡ್ತೇವೆ. 4ನೇದಾಗಿ ನಾವು ನೋಡುವಂತಹದ್ದು ಗಜೇಂದ್ರ ಮೋಕ್ಷ. ಈ ವಾದಿರಾಜರು ಮಾಡಿಕೊಟ್ಟ ದೀರ್ಘ ಕೃತಿಗಳಲ್ಲಿ ಇದು ಒಂದು. ಇದು 50 ಪದ್ಯಗಳಲ್ಲಿ ಮಾಡಿದ್ದಾರೆ ವಾದಿರಾಜರು. ಈ ಗಜೇಂದ್ರ ಮೋಕ್ಷ ಅಂತ ಕೇಳಿದರೆ ಇದು ಎಲ್ಲಿ ಬಂದಿದೆ ಅಂತ ನೋಡಿದರೆ ನಮಗೆ ಭಾಗವತ 8ಮ ಸ್ಕಂದದಲ್ಲಿ ಗಜೇಂದ್ರ ಮೋಕ್ಷವನ್ನ ವೇದವ್ಯಾಸರು ಕೊಟ್ಟಿದ್ದಾರೆ. ಆ ವೇದವ್ಯಾಸರು ಕೊಟ್ಟಿರುವ ಆ ಭಾಗವತ 10ಮ ಸ್ಕಂದದಲ್ಲಿ ಇರುವಂತಹ ಗಜೇಂದ್ರ ಮೋಕ್ಷ ಘಟನೆಗಳನ್ನ ಸಂಗ್ರಹ ಮಾಡಿ 50 ಪದ್ಯದಲ್ಲಿ ಕೊಟ್ಟಿದ್ದಾರೆ. ಶ್ರೀನಾಥ ಪಾರ್ವತಿಯ ನಾಥ ಶರಣಂಬೆ, ವಾಣಿ ಭಾರತೀಯ ಗಜಮುಖನ ಬಲಕೊಂಬೆ, ನಾನು ಬಲ್ಲಷ್ಟು ಕೇಳುವನು ಕಥೆಯ, ಶ್ರೀನಾಥ ಗಜನಾಥ ಗುಳಿತ ಸಂಗತಿಯ. ಶ್ರೀನಾಥ ಪಾರ್ವತಿಯ ನಾಥ ಶರಣಂಬೆ ಅಂತ. ಶ್ರೀನಾಥ ಯಾರು? ಮಹಾಲಕ್ಷ್ಮಿ, ಲಕ್ಷ್ಮೀನಾರಾಯಣನ ಪಾದಕ್ಕಾಗಿ. ವಾಣಿ ಭಾರತೀಯ ಗಜಮುಖನ ಎಲ್ಲ ತಾರತಮ್ಯ ಕ್ರಮವಾಗಿ ಅಲ್ಲಿ ಪಾರ್ವತೀನಾಥ, ವಾಣಿ ಭಾರತೀಯ ಪಾರ್ವತೀನಾಥ ಗಜಮುಖನ ಎಲ್ಲನೂ ಸ್ಮರಣ ಮಾಡಿ ಹೇಳ್ತಾರೆ. ಸರಸ್ವತಿ ಭಾರತಿ ದೇವಿಯರು, ರುದ್ರದೇವರು, ಪಾರ್ವತಿ, ಗಜಮುಖ ವಿನಾಯಕ ಈ ತಾರತಮ್ಯ ಕ್ರಮದಲ್ಲಿ ಪ್ರಾರ್ಥನೆಯನ್ನು ಮಾಡಿ ಇಲ್ಲಿ ಹೇಳಿದ್ದಾರೆ ಈ ಒಂದು ಪದ. ಇಲ್ಲಿ ಏನು ವಿಶೇಷ ಅಂತ ಕೇಳಿದರೆ ಒவ்வೊಂದು ನುಡಿಯಲ್ಲೂ ಫಲವೆಯಲ್ಲಿ ವಿಶೇಷವಾಗಿ ನಾರಾಯಣ ಕೃಷ್ಣ ನಾರಾಯಣ, ನಾರಾಯಣ ಕೃಷ್ಣ ನಾರಾಯಣ ಮತ್ತು ಹೇಳಿ ಆ ಪದವನ್ನು ಮಾಡಿಕೊಟ್ಟಿದ್ದಾರೆ ವಾದಿರಾಜ ತೀರ್ಥರು. ಚೆನ್ನಾಗಿರುತ್ತೆ ಕೇಳಲಿಕ್ಕೆ. ಅಷ್ಟು ಸುಂದರವಾಗಿ, ಅಷ್ಟು ರಮಣೀಯವಾದ ಕೃತಿಗಳು ವಾದಿರಾಜರು ಮಾಡಿಕೊಟ್ಟ ಗಜೇಂದ್ರ ಮೋಕ್ಷ. ಅದರಲ್ಲಿ ಆ ಗಜೇಂದ್ರ ಎಂಬ ಯಾನೆ ಎಂಥವ ಎಂಬ ವಿಷಯಗಳ ಮೊದಲು ಹೇಳಿ, ಆ ಯಾನೆ ಆ ನೀರನ್ನು ಪಾನ ಮಾಡಲಿಕ್ಕೆ ಬಂದಾಗ ಯಾವ ರೀತಿಯಲ್ಲಿ ನೀರನ್ನು ಪಾನ ಮಾಡಿತು ಆ ವಿಷಯವನ್ನ ಹೇಳಿ, ಅಲ್ಲಿ ಮೊದಲೇ ಬಂದು ಆ ಪಾದವನ್ನು ಕಚ್ಚಿದಾಗ ಅವ್ರ ಜೊತೆ ಇರುವಂತಹ ಎಲ್ಲ ಬಂಧು ಬಾಂಧವರು ಯಾರು, ತನ್ನ ಹೆಂಡತಿ ಮಕ್ಕಳು ಎಲ್ಲರೂ ಬಂದು ಕೂಡ ಅವನ ಕಾಪಾಡಬೇಕು ಅಂತ ಹೊರಟಾಗ ರಚನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ವಿಷಯವನ್ನು ಹೇಳಿ ಮೊದಲು ಯಾರು ನಮಗೆ ಗತಿ ಇಲ್ಲ, ಪರಮಾತ್ಮ ನಾರಾಯಣೋ ಅಖಿಲ ಗುರೋ ಭಗವನ್ ನಮಸ್ತೆ ಅಂತ ಭಾಗವತದಲ್ಲಿ ಹೇಳಿದ ಆ ವಿಷಯವನ್ನ ತೋರಿಸುತ್ತಾ ವಿಶೇಷವಾಗಿ ಭಗವಂತನ ನಾಮಗಳನ್ನ ಸುರಿಗಳೇ ಹಾಕಿದ್ದಾರೆ. ಭಗವಂತನ ದಶಾವತಾರ ನಾಮಗಳು,
ಕೇಶವಾದಿ ನಾಮಗಳನ್ನ ಎಲ್ಲ ಸಂಗ್ರಹ ಮಾಡಿ ಅಚ್ಯುತ ಅನಂತ ಶ್ರೀಹರಿಕಾಯೋ ಸಚ್ಚಿದಾನಂದ ಸರ್ವೇಶ್ವರನ ಕಾಯೋ ಭಕ್ತವತ್ಸರನೆ ಭವಭಂಜನನೆ ಕಾಯೋ ಕಷ್ಟಪಡುತ್ತೇನೆ ಕರುಣಿಸಿ ಕರುಣಿಕಾಯೋ. ಹಂಗೆ ಒಂದು ಯಾನೆ ಮೊದಲೇ ಆ ಬಾಯಲ್ಲಿ ಆ ಕಷ್ಟವನ್ನು ಏನೊಂದು ಕಷ್ಟವನ್ನು ಪಡ್ತಾ ಇದೆಯೋ 1000 ವರ್ಷ ಕಾಲ ನೋವಿನಿಂದ ಮಾಡುವಂತ ಕಷ್ಟವನ್ನ ಕಣ್ಣಿನಿಂದ ತೋರಿಸ್ತಾರೆ. ಹೆಂಗೆ ಹಂಗೆ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್, ಹಾಗೆ ಸಿನಿಮಾ ನೋಡುವಂತ ಘಟನೆ ನೋಡಿದರೆ ಅಷ್ಟು ಸುಂದರವಾಗಿದೆ, ಗೊತ್ತಿರೋದಿಲ್ಲ. ಇದೇ ಮಠದಲ್ಲಿ ಸೆಪರೇಟ್ ಆಗಿ ಹೇಳ್ಬೇಕು. ಇವು ಒಂದು ಗ್ರಂಥಗಳನ್ನ ನಾವು ಇಲ್ಲಿ ನರಸಿಂಹ ಸುಡಾದಿಯನ್ನು ಮಾಡಿದೆವು 2 ಗಂಟೆ ಕಾಲ ಒಂದು ದಿವಸ. ಅದೇ ರೀತಿ ಒவ்வೊಂದು ಗ್ರಂಥಗಳನ್ನ ತಕೊಂಡು ಪ್ರತಿ ಪದ್ಯವನ್ನು ನಾವು ನೋಡಿದರೆ ಆ ಸುಂದರವಾದ ಆ ಕೃತಿಗಳು ಭಾಷೆ ಆ ಶಬ್ದಗಳು ನಮಗೆ ಗೊತ್ತಾಗತ್ತೆ. ಮುಂದೆ ಹೇಳ್ತಾರೆ, ಇಂಥ ಒಂದು ಗಜೇಂದ್ರ ಮೋಕ್ಷ ಕೃತಿಯನ್ನ ಯಾವ ರೀತಿ ಪಾರಾಯಣ ಮಾಡಬೇಕು, ಗಜೇಂದ್ರ ಮೋಕ್ಷವನ್ನ ವಿಶೇಷವಾಗಿ ನಮ್ಮ ಸಂಪ್ರದಾಯ ಪ್ರಾತಃ ಕಾಲದಲ್ಲಿ ಮಾಡಬೇಕು ಅಂತ. ಆ ಕಾಲದಲ್ಲಿ ನೋಡಿ ಎಲ್ಲರಿಗೆ ಗಜೇಂದ್ರ ಮೋಕ್ಷ ಪಟವನ್ನು ಇಟ್ಟುಕೊಂಡಿದ್ದಾರೆ, ಎದ್ದ ಆಸೆಯಲ್ಲಿ ಹಂಗೆ ನೋಡಬೇಕು ಅಂತ. ಎದ್ದ ಆಸೆಯಲ್ಲಿ ಗಜೇಂದ್ರ ಮೋಕ್ಷ ಶ್ಲೋಕವನ್ನು ಹೇಳಬೇಕು, ಸ್ಮರಣೆಯನ್ನು ಮಾಡಬೇಕು. ಯಾತಕ್ಕೆ? ಅಂತಿಮ ಕಾಲದಲ್ಲಿ ಭಗವಂತನ ಸ್ಮರಣ ಮಾಡಿದ ಒಂದು ಜೀವ ಅಂದ್ರೆ ಗಜೇಂದ್ರ. ಅಂತಿಮ ಕಾಲ ಸ್ಮರಣ ಸಾಮಾನ್ಯವಾಗಿ ಬರೋದಿಲ್ಲ. ಸಂತತಂ ಚಿಂತೆಯೇನಂತಂ ಅಂತ್ಯಕಾಲೇ ವಿಶೇಷತಃ. ಆಚಾರ್ಯರು ಅಂತ್ಯಕಾಲದಲ್ಲಿ ವಿಶೇಷವಾಗಿ ಸ್ಮರಣ ಮಾಡೋದು ಹೇಳಿಬಿಟ್ರು, ಅವರ ಸಾಧ್ಯವೋ ಅವರಿಗೆ ಗೊತ್ತದು. ಅದಕ್ಕಾಗಿ ಹೇಳಿದ್ರು ಅಂತ್ಯಕಾಲದಲ್ಲಿ ಮಾತ್ರ ಮಾಡ್ತಾನೆ. ಅವರಿಂದ ಏನು 60 ವಯಸ್ಸಾಗಲಿ, ರಿಟೈರ್ಡ್ ಆದ ಮೇಲೆ, ಶುಗರ್ BP ಬಂದ ಮೇಲೆ, ಕಳಗ ಕೂಡದೆ ಆದ ಮೇಲೆ, ಉಪವಾಸ ಇಲ್ಲಕ್ಕೆ ಬಂದ ಮೇಲೆ ನಾವು ಏಕಾದಶಿ ಉಪವಾಸ ಏನು ಮಾಡಕ್ಕಾಗತ್ತೆ? 3 ವೇಳೆ ಫಲಹಾರ ತಿನ್ಬೇಕು, ಹೊಟ್ಟೆ ತುಂಬಾ ಉಪ್ಪುಟ್ಟು ಬೆಟ್ಟ ತಿಂದರೆ ಮಾತ್ರ ಸಾಧ್ಯ. ಆ ಕಳಗ ಕೂಡಕ್ ಆಗೋದಿಲ್ಲ, ಮೇಲೆ ಹೊಲಕ್ ಆಗೋದಿಲ್ಲ, ಪಾರಾಯಣ ಮಾಡಕ್ ಆಗೋದಿಲ್ಲ. ಎಲ್ಲ ಮಾಡೋಣ, ದೇವರ ಪೂಜೆ ರಿಟೈರ್ಡ್ ಆದ ಮೇಲೆ ಕಟ್ಟಿ ಇಟ್ಟಿದ್ದೆವು. ದುರ್ಲಭಂ ಮಾನುಷಂ ಜನ್ಮ ಕೌಮಾರಂ ಆಚರೇತು ಅಂತ ಬರೆಯಲಾಗಿದೆ. ಸಣ್ಣ ವಯಸ್ಸಿನಲ್ಲಿ ಮಾಡಬೇಕು. ಅದು ಸಂತತಂ ಚಿಂತೆಯೇತು. ಸಣ್ಣ ವಯಸ್ಸಿನಲ್ಲಿ ಪ್ರಾರಂಭ ಮಾಡಿ ಸಂತತವಾಗಿ ಭಗವಂತನ ಚಿಂತನ ಮಾಡ್ತಾ ಬಂದರೆ, ಅಂತ್ಯಕಾಲದಲ್ಲಿ ವಿಶೇಷವಾಗಿ ಮಾಡಿದರೆ ಆಗ ಭಗವಂತ ರಕ್ಷಣೆ ಮಾಡ್ತಾನೆ. ಆಗ ಏನು ಮಾಡಬೇಕು? ಗಜೇಂದ್ರ ಅಂತ್ಯಕಾಲದಲ್ಲಿ ಭಗವತ್ಸ್ಮರಣ ಮಾಡಿದವ, ಅವನ ಚಿಂತನ ಮಾಡಿದರೆ, ಅವನಿಗೆ ಅನುಗ್ರಹ ಮಾಡಿದ ವರದರಾಜನ ಚಿಂತನೆಯನ್ನು ಮಾಡಿದರೆ ನಮಗೂ ಅಂತ್ಯಕಾಲ ಸ್ಮರಣ ಬರ್ತೇ ಅಂತ ಈ ಒಂದು ಸಂಪ್ರದಾಯ. ಇದರ ವಾದಿರಾಜರು ಕೂಡ ಇಲ್ಲಿ ಹೇಳ್ತಾರೆ, ಸಂತಸದೊಳಿ ಸಾರ ಕಥೆಯನ್ನು ಕೇಳ್ವರ ಅಂತ. ಪ್ರಾತಃ ಕಾಲದಲ್ಲಿ ಬೇಗ ಎದ್ದು ಈ ಗಜೇಂದ್ರ ಮೋಕ್ಷ ಕಥೆಯನ್ನು ಕೇಳ್ವರ, ನೆರೆ ಬಾಳ್ವರ ಕಂತಪಿತ ಕಾರುಣ್ಯದಿಂದಲೇ ಪೊರೆವನು ಸುಖಗರೆವನು. ಕಂತಪಿತನಾದ ನಾರಾಯಣ ಸುಖವನ್ನು ನೀಡಿ ಅವರ ರಕ್ಷಣೆಯನ್ನು ಮಾಡುತ್ತಾನೆ. ಏನೇನು? ದುಸ್ವಪ್ನ ದುರ್ಬುದ್ಧಿ ಅಂದ್ರು. ಏನು ಪರಿಹಾರ ಆಗತ್ತೆ ಅಂದ್ರೆ 2 ಬಿಟ್ಟು ಹೋಗತ್ತಂತೆ. ದುಸ್ವಪ್ನ ದುರ್ಬುದ್ಧಿ ಪರಿಹಾರ ಆಗಬೇಕು ಅಂದ್ರೆ ಗಜೇಂದ್ರ ಮೋಕ್ಷ ಶ್ರವಣವನ್ನು ಮಾಡಿ, ಗಜೇಂದ್ರ ಮೋಕ್ಷ ಚರಿತ್ರೆಯನ್ನು ಕೇಳಿ, ವಾದಿರಾಜ ರಚನೆ ಮಾಡಿದ ಗಜೇಂದ್ರ ಮೋಕ್ಷ ಪದವನ್ನು ಹೇಳಿ, ಸತ್ಸಂಗ ಸಾಯುಜ್ಯ ಮುಕ್ತಿ 2 ಹೋಗತ್ತೆ, 2 ಬರ್ತಂತೆ. ಏನು? ದುಸ್ವಪ್ನ ದುರ್ಬುದ್ಧಿ. ದುಸ್ವಪ್ನ ನಮಗೆ ಆಗುವಂತ ಅಶುಭವನ್ನು ಸೂಚನೆ ಮಾಡುವಂತಹದ್ದು, ಅದು ಬರೋದಿಲ್ಲ. ಇನ್ನೊಂದು ದುರ್ಬುದ್ಧಿ. ದುರ್ಬುದ್ಧಿ ಹೋದರೆ ಸಾಕು, ಕೆಟ್ಟ ಕೆಲಸ ಮಾಡಲಾಗಿದ್ರೆ ಸಾಕು, ಅಷ್ಟು ಒಳ್ಳೆ ಕೆಲಸ നമ്മൾ ತಾನಾಗಿ ಮಾಡಬಹುದು. ದುರ್ಬುದ್ಧಿ ಹೊರ ಹೋಗುತ್ತೆ, ಅವಳ ಏನಾಗತ್ತೆ? ಸತ್ಸಂಗ ಅಂದ್ರು. ಬುದ್ಧಿ ಹೇಗೆ ಬರ್ತೇವೆ ನೋಡ್ರಿ, ಸತ್ಸಂಗದ ಆ ಬುದ್ಧಿಯಿಂದ ಏನಾಗತ್ತೆ? ಸಾಯುಜ್ಯ ಮುಕ್ತಿಯನ್ನು ಕೊಡ್ತಾನಂತೆ. ಸಾರೂಪ್ಯ, ಸಾಲೋಕ್ಯ, ಸಾಯುಜ್ಯ ಅಂತ ಹೇಳ್ತೇವಲ್ಲ, ಆ ಸಾಯುಜ್ಯ ಮುಕ್ತಿಯನ್ನು ಭಗವಂತ ನೀಡುತ್ತಾನೆ. ಫಲಶ್ರುತಿಯನ್ನು ವಾದಿರಾಜರು ಹೇಳ್ತಾರೆ. ಇದು ಗಜೇಂದ್ರ ಮೋಕ್ಷ. ಎಷ್ಟು ಗ್ರಂಥ ನೋಡಿದ್ದೆವು? 4. 5ನೇ ಗ್ರಂಥ ಹರಿಸರ್ವೋತ್ತಮ ಸಾರ ಎಂಬ ಗ್ರಂಥ. ಹರಿಸರ್ವೋತ್ತಮ ಸಾರ ನಮ್ಮ ಮಧ್ವ ಸಿದ್ಧಾಂತ. ಶ್ರೀಹರಿ ಶ್ರೀಮನ್ ಮಧ್ವಮತೆ ಹರಿಪರತರಹ. ಇದು ಏನೊಂದು ಪರ್ವಕಾಲ ನೋಡಿ. ಇದು 1 ವಾರ ಪೂರ್ತಿಯಾಗಿ ಆರಾಧನಾ ಪರ್ವಕಾಲ. ಇದು ಪಾಲ್ಗುಣ ಮಾಸ ಪ್ರಾರಂಭ ಆದರೆ ಪೌರ್ಣಮಿ ದಿವಸ ನಾವು ಪಾಲ್ಗುಣ ಪೌರ್ಣಮಿ ನೋಡಿದರೆ, ಆ ಪಾಲ್ಗುಣ ಪೌರ್ಣಮಿಯಿಂದ ಪ್ರಾರಂಭ ಮಾಡಿ ಒಂದೊಂದು ಆರಾಧನೆ ಬರ್ತಾ ಇದೆ ಇಲ್ಲಿ ನಮಗೆ ವಿಶೇಷವಾಗಿ. ಈಗ ಮೊನ್ನೆ ನಮಗೆ ಅಂದ್ರೆ ಶ್ರೀರಂಗದಲ್ಲಿ ಇರುವಂತಹ ಮುಳುಬಾಗಲು ಮಠದ ಮೊದಲ್ ಪೀಠಾಧೀಶರು, ಶ್ರೀರಂಗದಲ್ಲಿ ಬೃಂದಾವನ ಹತ್ರಾದ ಬೀಜಾಧೀಶರು ಪರಶುರಾಮ ತೀರ್ಥರ ಆರಾಧನೆ ಬಂದಿತ್ತು. ಅವರ ಆರಾಧನೆ ಆದ ಮೇಲೆ ಅಂತ ಕೇಳಿದ್ರೆ ನೋಡಿದರೆ ಮೊನ್ನೆ ಸತ್ಯಬೋಧ ತೀರ್ಥರ ಆರಾಧನೆ, ಉತ್ತರಾದಿ ಮಠದ ಸತ್ಯಬೋಧ ತೀರ್ಥರ ಆರಾಧನೆ. ದ್ವಿತೀಯ ಅವರು ಸುಧೀಂದ್ರ ತೀರ್ಥರ, ರಾಯರ ಗುರುಗಳು ನವಬೃಂದಾವನದಲ್ಲಿ ಸುಧೀಂದ್ರ ತೀರ್ಥರ ಆರಾಧನೆ. ಇದು ತೃತೀಯ ವಾದಿರಾಜ ತೀರ್ಥರ ಆರಾಧನೆ. ನಾಳೆ ಕೃಷ್ಣ ಪಕ್ಷ ಚತುರ್ಥಿ ವ್ಯಾಸರಾಜ ತೀರ್ಥರ ಆರಾಧನೆ. ನಾಡದ್ದು ವ್ಯಾಸರಾಜನ ಈ ಸನ್ಯಾಸಿಗಳು ಶಿಷ್ಯರಾದ ಗೋವಿಂದ ಒಡೆಯರು ನವಬೃಂದಾವನದಲ್ಲಿ ಕುಂಜುಮೇಡಲಿರುವಂತಹ ಪುರುಷೋತ್ತಮ ಒಡೆಯರ ಆರಾಧನೆ. ವರಿಷ್ಠಿಯಾಗಿ ಆರಾಧನೆ ಇರುವಂತಹ ಪರ್ವಕಾಲ. ಅಲ್ಲಿ ವ್ಯಾಸರಾಜರು ಆಚಾರ್ಯರ ಸಿದ್ಧಾಂತವನ್ನ ಒಂದೇ ಶ್ಲೋಕದಲ್ಲಿ ಮಾಡಿಕೊಟ್ಟಿದ್ದಾರೆ. ಶ್ರೀಮನ್ ಮಧ್ವಮತೆ ಹರಿ ಪರತರಹ
ಸತ್ಯಂ ಜಗತ್ ತತ್ವತೋ ವೇದಃ ಜೀವಗಣಾಃ ಹರೇರನುಚರಾಃ ನೀಚೋಚ್ಚ ಭಾವಂಗತಾಃ ಮುಕ್ತಿರ್ನೈಜ ಸುಖಾನುಭೂತಿಃ ಅಮಲಾ ಭಕ್ತಿಶ್ಚ ಸತ್ತಾದನಂ ರಕ್ಷಾದಿ ತೃತಯಂ ಪ್ರಮಾಣಂ ಅಖಿಲ ಆಮ್ನಾಯೈಕ್ಯ ವೇದ್ಯೋ ಹರಿಹಿ. 9 ವಿಷಯನ ಹೇಳ್ತಾರೆ. 9 ವಿಷಯ ಹೇಳುತ್ತ ಕೇಳಿ ವಿಸ್ತಾರ ಮಾಡಿದರೆ ಆಚಾರ್ಯರ ಸರ್ವಮೂಲ ಬರಂತ ಕವಡುತ್ತದೆ. ಎಷ್ಟೊಂದು ಸಾಮರ್ಥ್ಯ ಇರಬೇಕು ನೋಡಿ. ನಾನು ಹೇಳಿದೆ, ಸಂಗ್ರಹ ಮಾಡಿಕೊಡುವಂತಹ ಸಾಮರ್ಥ್ಯ ಆಚಾರ್ಯರು ಮೊದಲು ತೋರಿಸಿಕೊಟ್ರು. ಇಡೀ ಬ್ರಹ್ಮಸೂತ್ರ ಭಾಷ್ಯವನ್ನ 4 ಅಧ್ಯಾಯದಲ್ಲಿ ಅನುಭಾಷ್ಯ ಅಂತ ಕೊಟ್ಟರು. ಅದೇ ವಿಷಯದ ವಾದಿರಾಜರು ನಾವು ನೋಡ್ತೇವೆ. ಶ್ರೀನಿವಾಸ ಕಲ್ಯಾಣ ಸಂಗ್ರಹ ಮಾಡಿಕೊಟ್ಟಿದ್ದಾರೆ ರಾಯರು. ಇದೇ ಗ್ರಂಥ ರಾಮಚಾರಿತ್ರ ಮಂಜರಿ, ರಾಮಾಯಣ 24,000 ಶ್ಲೋಕನ 11 ಶ್ಲೋಕ ರಾಮಚಾರಿತ್ರ ಮಂಜರಿ, ಕೃಷ್ಣ ಚಾರಿತ್ರ ಮಂಜರಿ ಕೃಷ್ಣನ ಕರಿತ, ಮಹಾಭಾರತ ತಾತ್ಪರ್ಯ ನಿರ್ಣಯ 32 ಅಧ್ಯಾಯ 5,000 ಶ್ಲೋಕಗಳನ್ನ 32 ಶ್ಲೋಕಗಳಲ್ಲಿ. ಅದೇ ರೀತಿಯಲ್ಲಿ ವ್ಯಾಸರಾಜರು ಒಂದೇ ಶ್ಲೋಕದಲ್ಲಿ ಮಾಡಿಕೊಟ್ಟಿದ್ದಾರೆ. ಅದು ಮೊದಲ ಸಿದ್ಧಾಂತ ಎಂಬುದು ಏನು? ಶ್ರೀಮನ್ ಭಗವತೆ ಹರಿಪರತರಹ, ಹರಿಯೇ ಸರ್ವೋತ್ತಮ, ಹರಿ ಸರ್ವೋತ್ತಮ ಅಂತ ಇಟ್ಟುಕೊಂಡು ಒಂದು ಗ್ರಂಥ ವಾದಿರಾಜರು ಮಾಡಿದ್ದಾರೆ. ಹರಿ ಸರ್ವೋತ್ತಮ ಸಾರ ಅಂತ ಒಂದು ಗ್ರಂಥ. ಇದು 16 ಪದ್ಯಗಳಿದೆ, 16 ಪದ್ಯಗಳಿದೆ. ಈ 16 ಪದ್ಯಗಳಲ್ಲಿ 1-2 ಮಾತ್ರ ಹೇಳ್ತಾರೆ ನಾನು. ಅದರಲ್ಲಿ ಮೊದಲ ಪದ್ಯ ನೋಡಿ, ಯಾರು ಸರ್ವೋತ್ತಮರು, ಯಾರು ಜೀವೋತ್ತಮರು, ಯಾರು ಮನೋನಿಯಾಮಕರು, 1 by 1 ಆಡನ್ನು ಹೇಗೆ ತಾರತಮ್ಯ ತಿಳಿಯಬೇಕು ಅಂತ ಹೇಳಿಕೊಡ್ತಾರೆ. ಅದಕ್ಕೊಂದು ಎಕ್ಸಾಂಪಲ್ ತಗೊಂಡ್ರು ವಾದಿರಾಜರು. ಏನು? ಕಾಲ ತೊಳೆದವನೊಬ್ಬ, ತುಳಿಸಿಕೊಂಡವನೊಬ್ಬ, ಮೌಳಿಯ ಮೇಲೆ ಜಲವ ಧರಿಸಿದವನೊಬ್ಬ. 3 ಕ್ಯಾಟಗರಿ ಆಫ್ ಪೀಪಲ್ ಇದ್ದಾರೆ. ನೋಡಿಕೊಳ್ಳಿ ಯಾರು. ಒಬ್ಬ ಕಾಲ ತೊಳೆದವನೊಬ್ಬ, ಪಾದವನ್ನು ತೊಳೆದವ, ತುಳಿಸಿಕೊಂಡವನೊಬ್ಬ, ತುಳಿಸಿಕೊಂಡವ. ಇಬ್ಬರಲ್ಲಿ ಯಾರು ದೊಡ್ಡವರು ಅಂತ ಹೇಳಿ ಈ ಸ್ವಾಮಿಗಳು ಬರ್ತಾರೆ. ಗ್ರಹಸ್ಥರ ಪಾದವನ್ನು ತೊಳಿತೇವೆ, ತೊಳೆದವರು ದೊಡ್ಡವರ, ತುಳಿಸಿಕೊಂಡವರು ದೊಡ್ಡವರ? ತೊಳೆದುಕೊಂಡವರೇ ದೊಡ್ಡವರು. ಯಾರು ತೊಳೆದುಕೊಂಡವರು, ಯಾರು ತೊಳೆದವರು ಅಂದ್ರೆ ಭಾಗವತದ ವಿಷಯವನ್ನೇ ಹೇಳ್ತಾರೆ. ಏನು? ರಾವಣರು ಪರಮಾತ್ಮ ತ್ರಿವಿಕ್ರಮನಾಗಿ ಬೆಳೆದ ಆಗ ಅವರ ಅಂಗುಟಗಳಿಂದ ಮೇಲೆ ಬಂದ ಆ ಒಂದು ಜಲ, ಅದುವೇ ಗಂಗಾ ನದಿ. ಆ ಗಂಗೆಯನ್ನು ಬ್ರಹ್ಮದೇವರು ಕಮಂಡಲದಲ್ಲಿ ತೆಗೆದು ತೊಳೆದವರು ಯಾರು? ಬ್ರಹ್ಮದೇವರು. ತೊಳೆಸಿಕೊಂಡವ ಪರಮಾತ್ಮ ಶ್ರೀಹರಿ. ತೊಳೆಸಿಕೊಂಡವನೊಬ್ಬ ಪರಮಾತ್ಮ, ತೊಳೆಸಿಕೊಂಡವನೇ ತುಂಬ ದೊಡ್ಡವ, ಅವನೇ ಸರ್ವೋತ್ತಮ. ತೊಳೆದವರು ಅವರಿಗೆ ಅವರವರೇ ಚಿಕ್ಕವರು. ಅದರ ಚಿಕ್ಕವರು ನಮ್ಮಕ್ಕಿಂತ ಚಿಕ್ಕವರಲ್ಲ, ಎಲ್ಲರಿಗಿಂತ ದೊಡ್ಡವರು. ಜೀವರಿಗಳೆಲ್ಲ ಉತ್ತಮರು, ಜೀವೋತ್ತಮರು ಬ್ರಹ್ಮದೇವರು. ತೊಳೆದವರು ಒಬ್ಬ, ತುಳಿಸಿಕೊಂಡವನೊಬ್ಬ. ಇದು 2 ಕ್ಯಾಟಗರಿ ಅಷ್ಟು. ಮೌಳಿಯ ಮೇಲೆ ಜಲವ ಧರಿಸಿದವನೊಬ್ಬ ಅಂದ್ರು. ಇಬ್ರು ತೊಳೆದರು, ಒಬ್ಬ ತೊಳೆಸಿಕೊಂಡ. ಆ ತೊಳೆಸಿಕೊಂಡ ಜಲ ಬಂತಲ್ಲ ತೀರ್ಥ, ಅದರ ತಲೆಯಲ್ಲಿ ಧರಿಸಿದವ ಅಂದ್ರು. ಅವರು ಯಾವ? ರುದ್ರದೇವರು. ಆಗ ನೋಡಿ ತಾರತಮ್ಯ. ಯಾರು? ಅವರು ಜೀವೋತ್ತಮರಲ್ಲ, ಸರ್ವೋತ್ತಮನಲ್ಲ, ಮನೋನಿಯಾಮಕರು. 3ನೇ ಕಟ್ಟವೇ. ಅಂತ ರೀತಿಯಲ್ಲಿ ಹರಿ ಸರ್ವೋತ್ತಮ ಸಾರವನ್ನು ಹೇಳ್ತಾ ವಿಶೇಷವಾಗಿ ಹೇಳ್ತಾರೆ. 2-3 ಉದಾಹರಣೆಗಳಲ್ಲಿ ಕೋಟ್ ಮಾಡ್ತಾರೆ ವಾದಿರಾಜರು. ಒಂದು ನಮಗೆ ಎಲ್ಲರಿಗೂ ಪರಿಚಯವಾದದ್ದು ತೀರ್ಥ ಪ್ರಬಂಧದಲ್ಲಿ ವಾದಿರಾಜರು ಕೂಡ ಹೇಳಿದ್ದಾರೆ ಈ ಮಾತನ್ನ. ರಾಮೇಶ್ವರ ಹೋಗ್ತೇವೆ, ಕಾಶಿಗೆ ಹೋಗಿದ್ದು, ಗಂಗಾಜಲ ತಗೊಂಡು ಹೋಗಿದ್ದು, ರಾಮೇಶ್ವರದಲ್ಲಿ ಅಲ್ಲಿ ಅಭಿಷೇಕ ಮಾಡಿದ್ದು ಕೇಳಿದರೆ ರುದ್ರದೇವರೇ, ರಾಮದೇವರೇ ರುದ್ರ ನಮಸ್ಕಾರ ಮಾಡಿದ್ದಾರೆ. ಎಲ್ಲ ಕೃಷ್ಣಾರ್ಪಣ. ಅಲ್ಲಿ ವಿದ್ವಾನ ಸ್ಮರಣ ಮಾಡಿ ಇಲ್ಲಿ ಶಿವನ್ನ ರಾಮದೇವರು ನಮಸ್ಕಾರ ಮಾಡಿದ್ರು. ಹೇಳಿಬೇಡಿ ಇಂದ್ರ ವಾದಿರಾಜರು. ಯಾತಕ್ಕೆ? ಬ್ರಹ್ಮಹತ್ಯ ದೋಷ ಪರಿಹಾರಕ್ಕಾಗಿ ರಾಮದೇವರು ರುದ್ರದೇವರನ್ನ ಪ್ರತಿಷ್ಠಾಪನ ಮಾಡಿದ ಅಲ್ಲ. ಯಾತಕ್ಕೆ? ಆದಿರಾಜರು ಕೋಟಿ ಇತ್ಯಾದಿ ವಿಷಯಗಳನ್ನು ಹೇಳುವಂತಹ ಸಮಯದಲ್ಲಿ ಹೇಳ್ತಾರೆ, ರಾಮದೇವರು ನಿರ್ಮಾಣ ಮಾಡಿದ ಸೇತುವನ್ನ ದರ್ಶನ ಮಾಡಿದರೆ 7 ಪುಣ್ಯ ಅಂತ ತೀರ್ಥಪ್ರಭು ಹೇಳ್ತಾರೆ. ಪುರಾಣಗಳು ಹೇಳ್ತಾರೆ 7 ಪುಣ್ಯ. ಸೇತುವನ್ನ ದರ್ಶನ ಮಾಡಿದರೆ ಬ್ರಹ್ಮಹತ್ಯಾದಿ ದೋಷಗಳು ಪರಿಹಾರ ಆಗುತ್ತೆ ಎಂದು. ರಾಮದೇವರು ನಿರ್ಮಾಣ ಮಾಡಿದ ಸೇತುವನ್ನ ದರ್ಶನ ಮಾಡಿದರೆಯೇ ಬ್ರಹ್ಮಹತ್ಯಾ ದೋಷಗಳು ಪರಿಹಾರ ಆಗುತ್ತೆ ಅಂದ್ರೆ ರಾಮದೇವರಿಗೆ ಎಲ್ಲಿಪ್ಪ ಬ್ರಹ್ಮಹತ್ಯಾ ದೋಷ ಬಂದಿತ್ತು? ಇನ್ನೊಂದು ಮಾತು ಹೇಳ್ತಾರೆ, ಬ್ರಹ್ಮಾಂಡದಲ್ಲಿ ಇಡೀ ದೊಡ್ಡ ಪ್ರಳಯ ಕಾಲದಲ್ಲಿ ಬ್ರಹ್ಮದೇವರಿಂದ ಎಲ್ಲರೂ ಮುದುರ್ಕೊಂಡು ಭಗವಂತ ಹೊಟ್ಟೆಯಲ್ಲಿ ಇಟ್ಟು ಬಿಡ್ತಾನೆ. ಎಲ್ಲರನ್ನೂ ಸಂಹಾರ ಮಾಡಿದ ಪ್ರಳಯ ಕಾಲದಲ್ಲಿ ನರಸಿಂಹದೇವರು. ಬ್ರಹ್ಮದೇವರಿಂದ ಎಲ್ಲರನ್ನೂ ಸಂಹಾರ ಮಾಡಿದ್ದಾನಲ್ಲ, ಅವರಿಗೆ ಬ್ರಹ್ಮಹತ್ಯಾ ದೋಷ ಭಕ್ತಿ ಅಂತ ಹೇಳಿ ಎಷ್ಟು ಚೆನ್ನಾಗಿ ಕೇಳ್ತಾರೆ. ಆಗ ಯಾತಕ್ಕೆ ಇಲ್ಲಿ ಇಟ್ಟಿದ್ದ? ಯಾತಕ್ಕೆ ಅಲ್ಲಿ ರಾಮದೇವರು ಬಂದಲ್ಲಿ ಲಿಂಗವನ್ನು ಪ್ರತಿಷ್ಠೆ ಮಾಡಿದ್ರು ಅಂದರೆ ರುದ್ರದೇವರಿಗೆ ವರ ಕೊಟ್ಟಿದ್ದಂತೆ, ನನ್ನ ಪೂಜೆ ಮಾಡುವಂತಹ ನೀವು ತೋರಿಸಿಕೊಳ್ಳಿ ಒಂದು. ಇನ್ನೊಂದು, ರುದ್ರದೇವರಿಗೆ ಬ್ರಹ್ಮಹತ್ಯಾ ದೋಷ ಇತ್ತು. ಒಂದು ಏನು ಬ್ರಹ್ಮಹತ್ಯಾ ದೋಷ? ಬ್ರಹ್ಮದೇವರ 5ನೇ ತಲೆಯನ್ನ ಕೊಯ್ದಕ್ಕಾಗಿ ರುದ್ರದೇವರಿಗೆ ದೋಷ ಬಂದಿತ್ತು. ಆ ದೋಷ ಪರಿಹಾರ ಆಗಬೇಕಾದ ಸೇತುವನ್ನು ದರ್ಶನ ಮಾಡಬೇಕಾಗಿತ್ತು. ಆ ಸೇತುವನ್ನು ದರ್ಶನ ಯಾವಾಗಲೂ ಮಾಡುತ್ತಾ ಇರುವಂತಹ ಒಂದು ಜಾಗ ಆಗಲಿ ಹೇಳಿ ರಾಮೇಶ್ವರದಲ್ಲಿ ಆ ರಾಮದೇವರು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದರು.
ಎಲ್ಲ ಎಷ್ಟು ಎಷ್ಟು ಸುಂದರವಾದ ವಿಷಯಗಳನ್ನ ಕನ್ನಡದಲ್ಲಿ ಹರಿಸರ್ವೋತ್ತಮ ಸಾರ. ಕೈಲಾಸಕ್ಕೆ ಕೃಷ್ಣ ಪರಮಾತ್ಮ ಹೋದ, ಯಾತಕ್ಕೆ? ತನಗೆ ಮಕ್ಕಳಾಗಬೇಕು ಹೋದಿಲ್ಲ. ಎಲ್ಲರಿಗೂ ಮಕ್ಕಳನ್ನು ಕೊಡುವ ಅಪಾಮುಲಿ ನಿರ್ದಿಷ್ಟಾನಂ ಅಪ್ರಮತ್ತಃ ಪ್ರತಿಷ್ಠಿತಃ ಅಂತ ಆಪ ಅಂತ ಭಗವಂತನ ಹೆಸರು. ಆಪ ಅಂದ್ರೆ ವರ್ಣದೇವರಿಗೂ ಆಪ ಎಂಬ ಹೆಸರು, ಭಗವಂತನಿಗೆ ಆಪ. ಆ ಆಪ ಎಂಬ ಭಗವಂತ ಒಂದು ರೂಪದಿಂದ ನಮ್ಮ ದೇಹದಲ್ಲಿ ಇರುವಂತ ಕಾರಣದಿಂದ ಅಪ್ಪ ಅಂತ ಹೋಗುವಂತ ಸ್ಥಾನ ಬರ್ತದೆ. ಸಂಸಾರ ತಾನುತೋ ಧ್ರುವ ಅಂತ. ಭಗವಂತ ಯಾಕೆ ಕೈಲಾಸಕ್ಕೆ ಹೋದ ಅಂದ್ರೆ ಮಕ್ಕಳಾಗಬೇಕಾದರೆ ರುದ್ರದೇವರ ಉಪಾಸನೆಯನ್ನು ಮಾಡಿ ನಿಮಗೆ ಮಕ್ಕಳಾಗುತ್ತಾರೆ ಅಂತ ಜನಗಳಿಗೆ ತೋರಿಸಿಕೊಡಲಕ್ಕಾಗಿ ಭಗವಂತ ಕೈಲಾಸಕ್ಕೆ ಹೋಗದೆ, ಮತ್ತು ನಾನು ರುದ್ರದೇವರನ್ನ ಆರಾಧನೆ ಮಾಡಿ ಮಕ್ಕಳನ್ನ ಪಡೆದ ಅಂತ ಇಲ್ಲ ಇತ್ಯಾದಿ ವಿಷಯಗಳನ್ನ ಇಲ್ಲಿ ವಾದಿರಾಜರು ಹೇಳ್ತಾರೆ. ಆಗ ಇಂಥ ಸರ್ವೋತ್ತಮ ಸಾರದಲ್ಲಿ ಮುಂದೆ ಹೇಳ್ತಾರೆ ಏನು ಬೇಕು, ಒಳ್ಳೆ ವಿಷಯಗಳನ್ನ ಹೇಳ್ತಾರೆ. ಶಿವನ ಅಭಗೆ ಹೇಳುವಂತಹ ಸಮಯದಲ್ಲಿ ಹೇಳ್ತಾರೆ, ವೃಕಾಸುರನಿಗೆ ವರಕೊಟ್ಟ ಶಿವ ಕೊಟ್ಟ ಮೇಲೆ ಏನ್ ಮಾಡಿದ? ಏನು ಯಾರ ಮೇಲೆ ಕೈ ಇಡಬೇಕು? ನಿಮ್ಮ ಮನೆಗೆ ಇಡ್ತಾನ, ಪರೀಕ್ಷೆ ಮಾಡ್ತಾನೆ ಅಂತ. ತನ್ನ ಹಿಂದೆಯೇ ಬಂದ ರುದ್ರದೇವನ ಆಗ ಕಾಪಾಡಿ ರಕ್ಷಣೆ ಮಾಡಿದ್ದು ಯಾರು? ಪರಮಾತ್ಮನೇ. ತನಗೆ ಕೊಟ್ಟ ವರಣದಿಂದ ತನ್ನಂದೇ ಕಾಪಾಡಿಸಿಕೊಳ್ಳ ಆಗಲಿಲ್ಲ ರುದ್ರದೇವರಿಗೆ. ಆಗ ರಕ್ಷಣೆ ಮಾಡಿದ್ದು ಯಾರು ಅಂದ್ರೆ ಪರಮಾತ್ಮ. ಅಂತ ರುದ್ರದೇವ ಸರ್ವೋತ್ತಮ ಆಗೋದಿಲ್ಲ, ಪರಮಾತ್ಮ ಒಬ್ಬನೇ ಸರ್ವೋತ್ತಮ. ಅಂತಹ ಸರ್ವೋತ್ತಮನನ್ನ ಕಾಶಿಯಲ್ಲಿ ಇದ್ದು ರಾಮದೇವರು ದೃಶ್ಯ ಮಾಡಿದೆ ಅಂತ ಹೇಳಿದಾರಲ್ಲ, ಅಂತ ರಾಮನಾಮನನ್ನ ಜಪವನ್ನು ಮಾಡುವರು ರುದ್ರದೇವರು ಕಾಶಿಯಲ್ಲಿ ಇದ್ದು ಅಂತ ವಾದಿರಾಜರು ಹೇಳಿ ಪಾರ್ವತಿ ದೇವಿಗೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತುಲ್ಯಂ ರಾಮನಾಮ ವರಾನನೆ ಅಂತ ಪದ್ಮಪುರಾಣದಲ್ಲಿ ರಾಮ 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 ಅಂತ 3 ಬಾರಿ ಹೇಳಿದರೆ ವಿಷ್ಣು ಸಹಸ್ರನಾಮ ಹೇಳಿದ ಪುಣ್ಯ ಅಂತ ತೋರಿಸಿಕೊಟ್ಟಿದ್ದಾರಲ್ಲ. ಅಂತ ರುದ್ರದೇವರು ಅವರು ಪರಮ ವೈಷ್ಣವರು, ಅವರು ಸರ್ವೋತ್ತಮರಲ್ಲ ಇತ್ಯಾದಿ ವಿಷಯಗಳನ್ನ ಹೇಳಿ ದುರಾಗ್ರಹ ಮಾಡಬೇಡ, ಗುರುಮತವ ಬಿಡಬೇಡ ವಿಷಯಗಳು ಹೇಳ್ತಾರೆ. ದುರಾಗ್ರಹ ಮಾಡಬೇಡ, ಗುರುಮತವ ಬಿಡಬೇಡ, ಸಿರಿಯರಸ ಹಯವದನ 6 ಪುರಾಣಗಳ ನೋಡಿ ಅಂತ ಒಂದು ಮಾತು ಹೇಳ್ತಾರೆ. ಹಿರಿಯರನ್ನ ಹಯವದನ 6 ಪುರಾಣಗಳ ನೋಡಿ. ಇದೇನು 6 ಪುರಾಣಗಳು? 18 ಪುರಾಣಗಳು ವೇದವ್ಯಾಸರು ರಚನೆ ಮಾಡಿದ್ದಾರೆ. ಆ ವೇದವ್ಯಾಸರು ಬೇರೆ ಯಾರಲ್ಲ, ಹಯಗ್ರೀವ ಹಯವದನ ಬೇರೆ ಯಾರಿಲ್ಲ. ಹಯವದನ ರಚನೆ ಮಾಡಿದ 18 ಪುರಾಣಗಳಲ್ಲಿ 6 ಪುರಾಣ ಸಾತ್ವಿಕ ಪುರಾಣ, 6 ಪುರಾಣ ರಾಜಸ ಪುರಾಣ, ಮತ್ತು 6 ಪುರಾಣಗಳು ತಾಮಸ ಪುರಾಣ. ನಾವು ಎದುರು ತಗೊಬೇಕು, ಆಂಗೆ ನೇರಾಗಿ ತಗೊಬೇಕು ಅಂದ್ರೆ ಸಾತ್ವಿಕ ಪುರಾಣಗಳು ತಗೊಬೇಕು. ಅದರ ವಾದಿರಾಜರು ಹೇಳ್ತಾರೆ, ದುರಾಗ್ರಹ ಮಾಡಬೇಡ, ಗುರುಮತವ ಬಿಡಬೇಡ, ಹಿರಿಯರದ ಹಯವದನ 6 ಪುರಾಣಗಳ ನೋಡಿ. ಹಯವದನಾದ ವೇದವ್ಯಾಸ ದೇವರು ರಚನೆ ಮಾಡಿರುವಂತಹ 18 ಪುರಾಣಗಳಲ್ಲಿ ಸಾತ್ವಿಕ ಪುರಾಣಗಳಾದ 6 ಪುರಾಣಗಳನ್ನ ನೋಡಿ ದುರಾಗ್ರಹ ಮಾಡಬೇಡ, ಗುರುಮತವ ಬಿಡಬೇಡ. ಈಗ ವಿಷಯಗಳನ್ನ ಹೇಳ್ತಾರೆ. ಇದು ಹರಿ ಸರ್ವೋತ್ತಮ ಸಾರ ಎಂಬ ಗ್ರಂಥ. ಎಷ್ಟು ಗ್ರಂಥ ನೋಡಿದ್ದೆವು? 5 ಗ್ರಂಥಗಳು ನೋಡಿದ್ದೆವು. ಲಕ್ಷ್ಮೀ ಶೋಭಾನೆ, ಶ್ರೀನಿವಾಸ ಕಲ್ಯಾಣ, ಸ್ವಪ್ನಪದ, ಗಜೇಂದ್ರ ಮೋಕ್ಷ, ಹರಿ ಸರ್ವೋತ್ತಮ ಸಾರ. ಒಂದು 10 ನಿಮಿಷ ಇದೆ, ನೋಡುವುದಿಲ್ಲ. ಮುಂದೆ 6ನೇ ಗ್ರಂಥ. ಇದು ವಾದಿರಾಜರು ಇಷ್ಟು ಸುಂದರ ನೋಡಿ. ಭಾಗವತ ದಶಮಸ್ಕಂದ ಪೂರ್ವಾರ್ಧ ಉತ್ತರಾರ್ಧ ಅಂತ 2 ಇದೆ. ದೊಡ್ಡ ಭಾಗವತದಲ್ಲಿ ದೊಡ್ಡದು ಅಂದ್ರೆ ದಶಮಸ್ಕಂದ, ನೀವು ನೋಡ್ರಿ ಗೊತ್ತಾಗುತ್ತೆ. ಅಂತ ದಶಮಸ್ಕಂದವನ್ನ ಸಂಕ್ಷಿಪ್ತವಾಗಿ ವಿಶೇಷವಾಗಿ ಕಾವ್ಯ ರೂಪದಿಂದ ಮಾಡಿದವರು ವಾದಿರಾಜರು. ಯಾಕೆ ಕೇಳಬೇಕು ಅಂದ್ರೆ ವಾದಿರಾಜರ ಮಹಿಮೆ ಆ ಶ್ರೀನಿವಾಸ ಕಲ್ಯಾಣ ಹೇಳುವಾಗ ಹೇಳಬೇಕು ಅಂತಿದ್ದೆ. ಅವರು ತೀರ್ಥಯಾತ್ರಾ ಮಾರ್ಗದಲ್ಲಿ ಓಡಿದಾಗ ತಿರುಪತಿ ಕ್ಷೇತ್ರಕ್ಕೆ ಹೋಗಬೇಕು. ಅದಕ್ಕೆ ಮುಂಚೆ ಅವರು ಉತ್ತರ ಪ್ರಾಂತ್ಯದಲ್ಲಿ ಇದ್ರು. ಎಲ್ಲಿ? ಕಂಡಗಿ ನದಿಯಲ್ಲಿ ಇದ್ರು. ಕಂಡಗಿ ನದಿಗೆ ಹೋಗಿ ಸಾಲಿಗ್ರಾಮವನ್ನು ಆ ದಾಮೋದರ ಕೊಂಡದಿಂದ ತೆಗಿಬೇಕಾದ್ರೆ ತುಳಸಿ ಕಷ್ಟ ಆಗಬೇಕು. ಒಳಗೆ ಹುಳುಗಳಿದೆ, ವಜ್ರ ಕ್ರೀಟ ಹುಳುಗಳು, ಇಂದ್ರಾದಿ ದೇವತೆಗಳಿರ್ತಾರೆ. ಕಲ್ಲನ್ನ ಓಟ ಮಾಡುವಂತಹ ಹುಳುಗಳು. ನಮ್ಮ ದೇಹ ಎದ್ದರ ಹೆಂಗಾಗುತ್ತೆ, ಒಳಗೆ ಯಾರು ಹಿಡಿಯೋದಿಲ್ಲ. ವಾದಿರಾಜರು ನಾನು ಹಿಡಿದು ಸ್ನಾನ ಮಾಡ್ತೇನೆ ಎಂದು. ಸ್ವಾಮಿ ಸಾಧ್ಯವೇ ಇಲ್ಲ, ವಜ್ರ ಕ್ರೀಟ ಹುಳುಗಳಿದೆ. ಅದೆಲ್ಲ ದೇವತೆಗಳು ಅನುಸಂಧಾನ ಮಾಡಿದ್ರೆ ಹೋಗುವುದಿಲ್ಲ. ಒಳಗ ಎದ್ದು ಮುಳುಗಿ ಎದ್ದು ಬಂದರೆ ಮೈ ಪೂರ್ತಿಯಾಗಿ ಸಾಲಿಗ್ರಾಮನ ತುಂಬಿಕೊಂಡು ಬಂದಿದ್ರು. ಆ ಸಾಲಿಗ್ರಾಮನ ಎಲ್ಲೆಡೆ ತೆಗೆದು ಮಾಲೆಯಾಗಿ ಮಾಡಿ ತಿರುಪತಿ ಕ್ಷೇತ್ರಕ್ಕೆ ಹೋದಾಗ ತನ್ನ ಮೊಳಕಾಲಿನಿಂದಲೇ ಮೇಲೆ ಹತ್ತಿ ಆ ಶ್ರೀನಿವಾಸ ದೇವರಿಗೆ ಸಮರ್ಪಣೆ ಮಾಡಿದ ಸಾಲಿಗ್ರಾಮ ಮಾಲಕನ ಇವತ್ತು ತಿರುಪತಿ ಕ್ಷೇತ್ರದಲ್ಲಿ ಇದೆ ಅಂತ ನಾವು ನೋಡ್ತೇವೆ. ಅಂತ ಶ್ರೀನಿವಾಸನಲ್ಲಿ ಅಲ್ಲಿ ವಿಶೇಷವಾಗಿ ಅವರಿಗೆ ಒಂದು ಶ್ರೀನಿವಾಸ ಪ್ರತಿಮೆ ಕೂಡ ತಿರುಪತಿ ಸಿಕ್ಕಿತ್ತು. ಆ ಪ್ರತಿಮೆ ಇತ್ತು ಪೂಜೆಯಲ್ಲಿ. ಈ ತರ ಎಷ್ಟೋ ವಿಷಯಗಳು ನಾವು ಒಳಗೆ ಹೋಗೋದಿಲ್ಲ, ವಾದಿರಾಜರ ಕಥೆ ಒಳಗೆ ಹೋಗಿಲ್ಲ. ಅಂತ ವಾದಿರಾಜರು ಇಲ್ಲಿ ರುಕ್ಮಿಣೀಶ್ವರ ಒಂದು ಗ್ರಂಥ ಮಾಡಿದ್ದಾರೆ. ಅವರು ಪಂಡರೀಪುರ ಪ್ರಾಂತ್ಯದಲ್ಲಿ ಇದ್ದಾಗ
ಒಬ್ಬ ದೊಡ್ಡ ಗ್ರಂಥ ಮಾಡಿದಂತೆ, ಕಾವ್ಯ ಗ್ರಂಥ. ಏನಂದ್ರೆ ಶಿಶುಪಾಲ ವಧ ಎಂಬ ಗ್ರಂಥ, ಕಾವ್ಯ ಗ್ರಂಥ, ದೊಡ್ಡ ಶ್ರೇಷ್ಠವಾದ ಗ್ರಂಥ ಅಂತ ಹೇಳಿ ಮರಣ ಮಾಡ್ತಿದ್ರಂತೆ. ವಾದಿರಾಜರು ಹೇಳಿದ್ರು, ಇದಕ್ಕಿಂತ ಶ್ರೇಷ್ಠವಾದ ಒಂದು ಗ್ರಂಥ ನಾನು ಕೊಡ್ತೇನೆ ಎಂದು. ರೆಡಿ ಆಗಿದೆ ಅಂದ್ರೆ ರೆಡಿ ಇಲ್ಲ, ಅವ್ರು ಬರ್ಲಿಕ್ಕೆ ಶುರು ಮಾಡಲಿಲ್ಲ. ಮಾಡಬೇಕು, ಎಷ್ಟು ಮಾಡಬೇಕು? ಪ್ರಾತಃ ಕಾಲದಿಂದ ಜನದ ಅನುಷ್ಠಾನ ಮಾಡಬೇಕು, ಪೂಜೆ ಮಾಡಬೇಕು, ತೀರ್ಥಯಾತ್ರೆ ಮಾಡಬೇಕು, ಶಿಷ್ಯರಿಗೆ ಪಾಠ ಹೇಳಬೇಕು, ಕೈಯೋಧನ ಮುದ್ರೆಗೆ ಕನ್ನಡ ಕೃತಿ ಹೇಳಬೇಕು, ಇಷ್ಟು ಶಾಸ್ತ್ರ ಗ್ರಂಥಗಳ ರಚನೆ ಮಾಡಬೇಕು. ಇಷ್ಟು ಮಾಡಿ ಅವ್ರಿಗೆ ಹೊತ್ತೆಯಾಗುತ್ತೆ ಅಂದ್ರೆ ತೀರ್ಥ ಕೊಡುವ ಹೊತ್ತಿರ್ತುಂಟೆ. ಎಲ್ಲರಿಗೂ ಸಂಸ್ಥಾನ ಪೂಜೆ ಆದ ಮೇಲೆ ತೀರ್ಥ ಕೊಡುವಂತಹ ಹೊತ್ತಿರ್ತುಂಟೆ. ಆ ಹೊತ್ತಿನಲ್ಲಿ ದಿನಾಲು ರುಕ್ಮಿಣೀಶ ವಿಜಯರು ಹೇಳಬೇಕು, ಶಿಷ್ಯರು ಬರಬೇಕು. ಆಗ 9-10 ದಿವಸ ಕಾಲ ಅವರು ಹೇಳಿದ ರಚನೆ ಮಾಡಿ ಪೂರ್ತಿ ಮಾಡಿದ ಕಾವ್ಯ ಗ್ರಂಥ ಅಂದ್ರೆ ರುಕ್ಮಿಣೀಶ ವಿಜಯ. ನೋಡಿ, ಈ ಪಾಸಿಟಿವ್ ಆಟಿಟ್ಯೂಡ್ ಹೇಳ್ತೇವೆ. ಅದು ನಾವು ಮಾಡುವಂತ ಉಪಯೋಗ ಮಾಡುವಂತ ಶಬ್ದಗಳೇ ಇವೆ. ಅವ ಮಾಡಿಕೊಟ್ಟ ಗ್ರಂಥ ಹೆಸರು ನೋಡಿ, ಶಿಶುಪಾಲ ವಧ ಅಂತ ಹೆಸರಿಟ್ಟ, ನೆಗೆಟಿವ್ ಆಗಿ ಹೆಸರಿಟ್ಟ. ಇವರು ರುಕ್ಮಿಣೀಶ ವಿಜಯ ಅಂತ ಹೆಸರು. ವಿಜಯ ಎಂಬ ಶಬ್ದವನ್ನು ನೋಡಿ ಬಿ ಪಾಸಿಟಿವ್ ತಾರೆ, ಬಿ ಪಾಸಿಟಿವ್ ಅಂತ ಹೇಳಿ ಅದರೇ ವಿಜಯವನ್ನು ತೋರಿಸಿದರು. ಆ ಕಾವ್ಯ ಗ್ರಂಥವನ್ನು ನೋಡಿದಾಗ ಇದಕ್ಕಿಂತ ಶ್ರೇಷ್ಠವಾದ ಗ್ರಂಥ ಇಲ್ಲ ಅಂತ ಗಮನ ಮಾಡ್ತಿದ್ರು. ಅಷ್ಟು ಶ್ರೇಷ್ಠವಾದ ಕಾವ್ಯ ಗ್ರಂಥವನ್ನು ಕೊಟ್ಟಿದ್ದಾರೆ. ಅದು ಮಾತ್ರ ಇಲ್ಲದೆ ಕನ್ನಡದಲ್ಲಿ ದಶಮಸ್ಕಂದವನ್ನ 9 ಪದ್ಯದಲ್ಲಿ ದಶಮಸ್ಕಂದ ಅಂತ ಒಂದು ಕೃತಿ, ಗೀತೆ ಹೇಳಬಹುದು. ಸಣ್ಣ ಪುಟ್ಟ ದೀರ್ಘ ಕೃತಿ, 9 ಪದ್ಯಗಳು ವಾದಿರಾಜ. ಅದರಲ್ಲಿ ಭಾಗವತ ದಶಮಸ್ಕಂದದ ಕೃಷ್ಣನ ಚರಿತ್ರೆಯನ್ನ ಚಂದ ಹಣ್ಣನ್ನ ತೆಗೆದು ಅದರಿಂದ ಎಸೆನ್ಸ್ ತೆಗೆದು ಅದರಿಂದ ಮಲ್ಟಿವಿಟಮಿನ್ ಟ್ಯಾಬ್ಲೆಟ್, ಆಪಲ್, ಆರೆಂಜ್ ಎಲ್ಲ ಸೇರಿಸಿ ಒಂದೇ ವಿಟಮಿನ್ ಟ್ಯಾಬ್ಲೆಟ್ 9 ಪದ್ಯಗಳಲ್ಲಿ ವಾದಿರಾಜರ ಹಯವದನ ಮುದ್ರೆಯಿಂದ ಕೊಟ್ಟ ಗ್ರಂಥ. ನೆನೆ ಬೆಳನು ದಿನ ನೀಲ ನೀರದ ಪನ್ನನ ಗುಣರನ್ನನ ಮುನಿಜನ ಪ್ರಿಯ ಮುತ್ತು ಉಡುಪಿಯ ರಂಗನಾದಯ ಪಾಂಗಣ. ನೆನೆ ಬೆಳನು ದಿನ ನೀರ ನೀರದ ವರ್ಣನ ಗುಣರನ್ನನ ಅಂತ ಪ್ರಾರಂಭ ಮಾಡಿ 9 ಪದ್ಯಗಳಲ್ಲಿ ಕೃಷ್ಣ ಪರಮಾತ್ಮನ ಜನನ, ಬಾಲ್ಯ ಲೀಲೆಗಳು ಇತ್ಯಾದಿ ಎಲ್ಲ ವಿಷಯಗಳು, ಕಾಳಿಕ ನರ್ಧನ, ಮೊಗದ್ರೋದ್ಧಾರ, ಕಂಸವಧ ಇತ್ಯಾದಿ ಎಲ್ಲ ವಿಷಯಗಳನ್ನ ಕೂಡ ಸಂಗ್ರಹ ಮಾಡಿ 9 ಪದ್ಯಗಳಲ್ಲಿ ಕೊಟ್ಟಿದ್ದಾರೆ. ಎಷ್ಟು ಸುಲಭವಾಗಿ ನೋಡಿ, 7 ದಿನ ಫ್ರೀ ದಶಮಸ್ಕಂದನ ಹೇಳಿದ ಪುಣ್ಯ ಬಂದುಬಿಡುತ್ತದೆ. 9 ಪದ್ಯಗಳಲ್ಲಿ ಹೇಳ್ತಾರೆ. ಮಾತ್ರದಲ್ಲ, ಕೃತಿ ಹೇಳಿ ಮಾಡಿಕೊಟ್ಟಿದ್ದಾರೆ. ನಾವು ಕೇಳ್ತೇವೆ, ಸುಂದರವಾದ ಕೃತಿ. ಅಷ್ಟು ಸುಂದರ ಆವಕುಲವೋ ರಂಗ ಅಂತ ಹೇಳಿ ಒவ்வೊಂದು ಪದ್ಯದಲ್ಲಿ ಕೃಷ್ಣ ಪರಮಾತ್ಮ ಮಾಡಿದ ಎಲ್ಲ ಲೀಲೆಗಳ ಸಂಗ್ರಹ ಮಾಡಿ ಕೃಷ್ಣ ಪರಮಾತ್ಮ ಹೇಳಿಕೊಳ್ಳುವ ಅಂತ ಹೇಳಿ ಆ ಸಂಗ್ರಹ ಮಾಡಿಕೊಂಡಿದ್ದಾರೆ. ಇಲ್ಲಿ 9 ಪದ್ಯಗಳಲ್ಲಿ ವಾದಿರಾಜರು ಮಾಡಿಕೊಟ್ಟ ಗ್ರಂಥ ಅಂದ್ರೆ ದಶಮಸ್ಕಂದ. ಅದರಲ್ಲಿ ಫಲಶ್ರುತಿಯನ್ನ ಹೇಳ್ತಾರೆ. ಈ ಒಂದು 9 ಪದ್ಯ ಇರುವಂತಹ ಈ ಒಂದು ಗ್ರಂಥವನ್ನ ಹೇಳಿದರೆ, ಸಂತಸದೊಡಿ ತಾರ ಕಥೆಯನ್ನು ಕೇಳ್ವರ ನೆನೆ ಬಾಳ್ವರ ಕಂದುಪಿತ ಕಾರುಣ್ಯದಿಂದಲೇ ಕೊರೆವನು ಸುಖ ಕರೆವನು ಅಂತ ಮುಂದೆ ಹೇಳಿಬಿಟ್ಟು ಪಣವನ್ನ ರಸವತ್ತದಲ್ಲಿ ಹೇಳ್ತಾರೆ. ಏನು ಅಂದ್ರೆ, ನೆನೆವರ ಕಥೆಯನ್ನು ಕೇಳುವರ ನೆನೆ ಬಾಳುವರ. ಈ 9 ಪದ್ಯದಲ್ಲಿ ಹೇಳಿದ ವಾದಿರಾಜನ ಮಾಡಿಕೊಟ್ಟಿರುವ ದಶಮಸ್ಕಂದನ ಕೇಳುವವರಿಗೆ ಹೇಳುವವರಿಗೆ ಎಲ್ಲ ವಿಧವಾದ ಪುಣ್ಯವನ್ನು ಭಗವಂತ ಹೇಳ್ತಾನೆ. ಏನು? ಕಾರುಣ್ಯದಿಂದಲೇ ಕೊರೆಯುವನು, ಭಗವಂತ ಕಾರುಣ್ಯದಿಂದ ರಕ್ಷಣೆ ಮಾಡ್ತಾನೆ, ಸುಖ ಕರೆಯುವನು ಅಂತ ಹೇಳಿ ವಿಶೇಷವಾಗಿ ಫಲಶ್ರುತಿಯವನ್ನ ಮಾಡಿಕೊಟ್ಟಿದ್ದಾರೆ. ಅಂತ ವಿಶೇಷವಾದ ದಶಮಸ್ಕಂದ ಎಂಬ ಒಂದು ಗ್ರಂಥ, 6ನೇ ಗ್ರಂಥ. 7ನೇದಾಗಿ ಭಾಗವತ ದಶಮಸ್ಕಂದವನ್ನ ವಿಸ್ತಾರವಾಗಿ ಮಾಡಿಕೊಟ್ಟಿದ್ದಾರೆ ವಾದಿರಾಜ ತೀರ್ಥರು. ಗುರುಗಳಿಗೆ ನಮ್ಮ ಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತೇವೆ. ಆಗ 7ನೇ ಗ್ರಂಥ ಅಂತ ಕೇಳಿದರೆ ಕೃಷ್ಣ ಬಾಲ ಲೀಲೆ ಅಂತ ಒಂದು ಗ್ರಂಥ. ನಾವು ಹೇಳಿದೆವು, ದಶಮಸ್ಕಂದ ಅಂತ ಕೇಳಿದರೆ ದೊಡ್ಡದು ಅಂತ. ಆ ದಶಮಸ್ಕಂದದ ಸಂಗ್ರಹವನ್ನು ಮಾಡಿ ವಾದಿರಾಜರು ಮಾಡಿಕೊಟ್ಟರು ಅಂತ ನೋಡಿದೆವು. ಆ ದಶಮಸ್ಕಂದನ ವಿಸ್ತಾರವಾಗಿ ಮಾಡಿಕೊಟ್ಟಿದ್ದಾರೆ. ಪೂರ್ವಾರ್ಥ 900 ಪದ್ಯ 10 ಪದ್ಯಗಳಲ್ಲಿ ಪೂರ್ವಾರ್ಧ ಕೃಷ್ಣನ ಭಾಗವತ ದಶಮಸ್ಕಂದನ ಪೂರ್ವಾರ್ಧ ಚರಿತ್ರೆಯನ್ನ, 511 ಪದ್ಯಗಳಲ್ಲಿ ಉತ್ತರಾರ್ಧ ಪದ್ಯಗಳನ್ನ ಮಾಡಿಕೊಟ್ಟಿದ್ದಾರೆ. 15 ನಿಮಿಷ ಆಯ್ತು. ಪೂರ್ವಾರ್ಧ ಉತ್ತರಾರ್ಥ ಅಂತ ಹೇಳಿ 2. ಆಗ 1420 ಪದ್ಯಗಳು. ಸಾವಿರ 400 ಪದ್ಯಗಳಲ್ಲಿ
1400 ಪದ್ಯಗಳಲ್ಲಿ ಭಾಗವತ ದಶಮಸ್ಕಂದ ಪೂರ್ವಾರ್ಧ ಉತ್ತರಾರ್ಥವನ್ನ ವಾದಿರಾಜರು ಈ ಒಂದು ಕೃಷ್ಣ ಬಾಲ ಲೀಲೆ ಅಂತ ಹೇಳಿ ಈ ಒಂದು ವಿಷಯವನ್ನ ಮಾಡಿಕೊಟ್ಟಿದ್ದಾರೆ. ಈ ಒಂದು ಗ್ರಂಥ ಅಲ್ಲಿ ವಿಸ್ತಾರವಾಗಿ ನೋಡಬಹುದು. ನೀವು ಭಾಗವತ ದಶಮಸ್ಕಂದ ಏನು ಒಂದು ವೇದವ್ಯಾಸರು ಮಾಡಿಕೊಟ್ಟಿದ್ದಾರೆಯೋ, ವೇದವ್ಯಾಸರನ್ನ ಮೇಲ್ಬದರಿಗೆ ಹೋಗಿ ನೋಡಿದವರಲ್ಲಿ ಈತ ಆಚಾರ್ಯರು ಅಲ್ಲಿ ಇದ್ದಾರೆ ಅಂತ ಕೇಳ್ತೇವೆ. ಮತ್ತೊಬ್ಬರು ಅಂದ್ರೆ ನಮ್ಮ ವಾದಿರಾಜ ತೀರ್ಥರು. ಇನ್ನು ವಿಶೇಷವಾಗಿ ಹೇಳಬೇಕಾದರೆ ವಾದಿರಾಜರು ವೇದವ್ಯಾಸರ ಅನುಗ್ರಹವನ್ನು ಪಡೆದೇ ಆ ಲಕ್ಷಾಲಂಕಾರವನ್ನು ಸಮರ್ಪಣೆಯನ್ನು ಕೂಡ ಮಾಡಿದ್ದಾರೆ ಅಂತ ಕೇಳ್ತೇವೆ. ಅಂತ ಭಾಗವತ ದಶಮಸ್ಕಂದದ ಸಾರವನ್ನ ವಾದಿರಾಜರು ಮಾಡಿದಂತೆ ಬಾಲ ಲೀಲೆಯನ್ನು ಹೇಳಿ ಕೇಳಿದವರಿಗೆ ಸಾಯುಜ್ಯ ಪದವಿ ಕೊಡುವ ಹಯವದಾನನು ಅಂತ ಫಲಶ್ರುತಿಯನ್ನು ಹೇಳ್ತಾರೆ. ಈ ಒಂದು ಕೃಷ್ಣ ಬಾಲ ಲೀಲೆ ಗ್ರಂಥವನ್ನ ಯಾರು ಹೇಳುತ್ತಾರೆಯೋ ಕೇಳುತ್ತಾರೆಯೋ ಅವರಿಗೆ ಹಯವದನ ಸಾಯುಜ್ಯ ಪದವಿಯನ್ನು ಕೊಡ್ತಾನೆ ಎಂಬ ವಿಷಯವನ್ನು ಹೇಳಿದ್ದಾರೆ. ಇದು 7ನೇ ಗ್ರಂಥ, ಸರಿಯಾ? 7 ಗ್ರಂಥ ನೋಡಿದೆವು. ಈ 8ನೇ ಗ್ರಂಥ ಎಲ್ಲರಿಗೆ ಪರಿಚಯವಾದ ಗ್ರಂಥ. ಇದು ವಾದಿರಾಜರು ಮಾಡಿಕೊಟ್ಟ ಸುಂದರಕಾಂಡ. ವಾದಿರಾಜರು ಮಹಾಭಾರತಕ್ಕಾಗಿ ವಿಶೇಷವಾಗಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಲಕ್ಷಾಲಂಕಾರ ಟೀಕಾ ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕಾಗಿ ಕೂಡ ವಿಶೇಷವಾಗಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅಂತ ವಾದಿರಾಜರಿಗೆ ಆಚಾರ್ಯರ ಮೇಲೆ ಅತ್ಯಂತ ಭಕ್ತಿ. ನಾವು ಕೇಳ್ತೇವೆ ಎಷ್ಟು ವಿಶೇಷ ಅಂದ್ರೆ ಅವರ ಚರಿತ್ರೆಯಲ್ಲಿ ನೋಡಿದರೆ ಅವರಿಗೆ ಎಷ್ಟು ಭಗವಂತ ಅನುಗ್ರಹ ಮಾಡಿದ್ದಾನೆ ಅಂದರೆ, ವಾದಿರಾಜರು ಉಡುಪಿಯಲ್ಲಿ ಕೃಷ್ಣನ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಆಚಾರ್ಯರ ಪರಂಪರೆಯಲ್ಲಿ ಬಂದು ಅಲ್ಲಿ 5 ಪರ್ಯಾಯ ಮಾಡಿದ್ದಾರೆ ಅಂದ್ರೆ ಇವತ್ತು ನೋಡಬಹುದು. ಅಲ್ಲಿ ಒಂದು ಗರುಡ ಮುಖ್ಯಪ್ರಾಣ ದೇವರ ಪ್ರತಿಷ್ಠಾಪನೆ ಮಾಡಿದರು ವಾದಿರಾಜ ತೀರ್ಥರು. ಇವತ್ತು ಮುಖ್ಯಪ್ರಾಣ ದೇವರ ಮೇಲೆ ವಿಶೇಷವಾಗಿ ಎಷ್ಟೋ ಸ್ತೋತ್ರ ಗ್ರಂಥಗಳು, ಅವತಾರತ್ರಯ ಸ್ತೋತ್ರ, ಮಧ್ವಾಷ್ಟಕ ಇತ್ಯಾದಿ ಗ್ರಂಥಗಳು, ಎಷ್ಟೋ ಸ್ತೋತ್ರ ಗ್ರಂಥಗಳ ರಚನೆ ಮಾಡಿದ್ದಾರೆ ವಾದಿರಾಜ ತೀರ್ಥರು. ಅವರಿಗೆ ಎಷ್ಟು ಭಗವಂತ ಮುಖ್ಯಪ್ರಾಣ ದೇವರು ಅನುಗ್ರಹ ಮಾಡಿದ್ದಾನೆಂದರೆ, ಅವರು ಸಮಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಒಂದು ಕಾಲದಲ್ಲಿ ಹಣಕ್ಕೆ ಕಷ್ಟ ಆಗಿತ್ತಂತೆ. ನೇರ ಎಲ್ಲಿ ಓದಿದ್ರೆ ಕಿಷ್ಕಿಂಧೆ, ಇರುವಂತಹ ಕಿಷ್ಕಿಂಧ ಹಂಪಿ ಆಣೆಗುಂದಿ ಪ್ರಾಂತ್ಯದಲ್ಲಿ ವಾಲಿಯ ಗುಹೆ ಇತ್ತಂತೆ. ವಾಲಿ ಗುಹೆಯಲ್ಲಿ ವಾಲಿಯ ಗಜಾಣದಿಂದ ತೆಗೆದು ಐಶ್ವರ್ಯವನ್ನು ಕೊಟ್ಟಿದ್ದಾರೆ ಆ ರಾಜಾವಿಗೆ. ಆಗ ವಾಲಿಯ ಗಜಾಣದಲ್ಲಿ ವಾಲಿ ಪೂಜಿತ ರಾಮದೇವರು ಇತ್ತು. ಆ ರಾಮದೇವರ ವಿಗ್ರಹಣ ತಾನು ತಗೊಂಡ್ರೆ ಇವತ್ತು ಕೂಡ ಸಂಸ್ಥಾನದಲ್ಲಿ ವಾಲಿ ಪೂಜಿತ ರಾಮದೇವರು ಅಂತ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಅಷ್ಟು ವಿಶೇಷವಾದ ಅನುಗ್ರಹ ಅವರಿಗೆ ಆಗುತ್ತಾ ಇತ್ತು. ಅಂತ ವಾಯುದೇವರ ಮಹಿಮೆಯನ್ನ ಹೇಳುವಂತಹ ರಾಮಾಯಣದಲ್ಲಿ ಇರುವಂತಹ ಸುಂದರಕಾಂಡ. ಈ ರಾಮಾಯಣದಲ್ಲಿ ಎಷ್ಟು ಹೇಳಿದ್ರೆ ಸುಂದರಕಾಂಡಕ್ಕೆ ವಿಶೇಷವಾದ ಮಹತ್ವ ಇದೆ ಅಂತ ನಾವು ನೋಡ್ತೇವೆ. ಯಾತಕ್ಕೆ ಅಂದ್ರೆ ಒவ்வೊಂದು ಕಾಂಡಕ್ಕಾಗಿ ವಾಲ್ಮೀಕಿ ಮುನಿಗಳು ಒவ்வೊಂದು ಹೆಸರು ಇಟ್ಟು, ಒಂದು ಅದು ಎಲ್ಲಿ ನಡೆದಿತ್ತು ಅಂತ, ಅಯೋಧ್ಯ ಕಾಂಡ, ಆರಣ್ಯ ಕಾಂಡ, ಕಿಷ್ಕಿಂಧ ಕಾಂಡ, ಅದು ನಾಡದ ಜಾಗ ಇಲ್ಲ ಏನು ನಡೆಯಿತು ಅಂತ, ಯುದ್ಧ ನಡೆಯಿತು ಅಂದ್ರೆ ಯುದ್ಧ ಕಾಂಡ ಈಗ ಬಿಡ್ತಾರೆ. ಸುಂದರಕಾಂಡ ಅಂತ ಹೆಸರಿಟ್ರು, ಅದು ಸಮುದ್ರ ಕಾಂಡ ಅಂತ ಇರಲಿಲ್ಲ. ಇಲ್ಲ ವಾಯುದೇವರು ಬೇರೆ ಹೆಸರು ಸುಂದರಕಾಂಡ. ಯಾತಕ್ಕೆ ಸುಂದರಕಾಂಡದಲ್ಲಿ ಎಲ್ಲನೇ ಸುಂದರ ಅಂತ ಹೇಳ್ತಾರೆ. ಸುಂದರಕಾಂಡದಲ್ಲಿ ಎಲ್ಲನೇ ಸುಂದರ, ರಾಮಸುಂದರ, ಸೀತ ಸುಂದರ, ವನಸುಂದರ, ಆ ಕಾವ್ಯ ಸುಂದರ, ಹನುಮಂತ ಸುಂದರ. ಯಾತಕ್ಕೆ ಅವನೇ ಸುಂದರ ಮೂರ್ತಿ. ಸುಂದರ ಮೂರ್ತಿ ಮುಖ್ಯ ಪ್ರಾಣ ಬಂದ ನಮ್ಮ ಮನೆಗೆ. ಸುಂದರ ಮೂರ್ತಿ ಮುಖ್ಯ ಪ್ರಾಣ ಬಂದ ಮನೆಗೆ ಅಂತ ಪುರಂದರದಾಸರು ಹೇಳಿದರೆ, ವಾದಿರಾಜರು ಹೇಳ್ತಾರೆ ಅಂತ ವಾಯುದೇವರ ಮುಖ ಎಂತದ್ದು, ಮುದ್ದು ಮುಖ ದಾತ ನಮ್ಮ ಮುಖ್ಯ ಪ್ರಾಣನಾಥನೋ. ಎಷ್ಟು ಹೇಳ್ತಾರೆ, ಮುದ್ದು ಮುಖ ದಾತ ನಮ್ಮ ಮುಖ್ಯ ಪ್ರಾಣ ಅಂತ ವಾಯುದೇವರ ಮಹಿಮೆ ಹೇಳುವಂತಹ ಸುಂದರಕಾಂಡವನ್ನ 11 ಪದ್ಯಗಳು 11 ಪದ್ಯಗಳು ರಚನೆಯನ್ನು ಮಾಡಿಕೊಟ್ಟಿದ್ದಾರೆ. ಎಷ್ಟು ಸುಂದರವಾಗಿ ಅಂದ್ರೆ ಬೇಡ ತಾಳದಿಂದ ಹೇಳಬಹುದು ಈ ಸುಂದರಕಾಂಡವನ್ನ. ಎಷ್ಟು ಸಾಹಸವಂತ ನೀನೇ ಬಲವಂತ, ತಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ. ಎಷ್ಟು ಸಾಹಸವಂತ ನೀನೇ ಬಲವಂತ ಅಂತ ಪ್ರಾರಂಭವನ್ನು ಮಾಡುತ್ತಾ ರಾಮದೇವರನ್ನ ಪ್ರಾರ್ಥನೆಯನ್ನು ಮಾಡುತ್ತಾ ಹನುಮಂತ ದೇವರು ಅಲ್ಲಿ ಹೊರಟಿದ ಘಟನೆಗಳನ್ನ ಹೇಳ್ತಾರೆ. ರಾಮರ ಕ್ಷೇಮವ ರಮನಿಗೆ ಪೇ ರಾಮನಪ್ಪಣೆಯಿಂದ ಶರದಿಯ ದಾಟಿ ಆ ಮಹಾಲಂಕೆಯ ಕಂಡ ಈ ರೀತಿ ಸ್ವಾಮಿಯ ಕಾರ್ಯವ ಪ್ರೇಮದಿ ನಡೆಸಿರಿ ಈ ಮಗಿಯೊಳು ನೆನರಾರೈತಾಟಿ. ಹೆಂಗೆ ಆ ವಾಯುದೇವರು ರಾಮದೇವರನ ಪ್ರಾಣರತ್ನೆಯನ್ನು ಮಾಡುತ್ತಾ ಅಲ್ಲಿ ಸಮುದ್ರಕ್ಕೆ ಹಾರಿಕೆ ಹೊರಟಿದರು ಎಂಬ ವಿಷಯವನ್ನ ಇಲ್ಲಿ ಸುಂದರವಾಗಿ ಪ್ರಾರಂಭವನ್ನು ಮಾಡುತ್ತಾ ಅಲ್ಲಿ ಸೀತಾದೇವಿಗೆ ಹೋಗಿ ಈ ಸುದ್ದಿಯನ್ನು ಮುಟ್ಟಿಸಿದವರು ವಾಯುದೇವರು. ಆ ವಿಷಯವನ್ನ ಹೇಳ್ತಾರೆ.
ರಾಮರ ಕ್ಷೇಮವ ರಮನಿಗೆ ಪೇಳಿ ತಾಮಸ ಮಾಡದೆ ಮುದ್ರಿಗೆ ನೀಡಿ ಪ್ರೇಮದಿ ಜಾನಕಿ ಗುರುಗನು ಕೊಡಲಾಕ ಆಮಹವನದೊಡು ಫಲವನು ಬೇಡಿ. ಅಲ್ಲಿ ಏನ್ ಮಾಡಿದ್ರು, ಸೀತೆಯನ್ನ ನೋಡಿದ್ರು, ಮುದ್ರಿಗೆಯನ್ನು ಕೊಟ್ಟು ಬಿಟ್ರು. ಆದ್ರೆ ಅದಕ್ಕೆ ಏನ್ ಮಾಡಿದ್ರು, ನರಲೋಕ ವಿಡಂಬಸ್ಯ ಜಾನನ್ ರಾಮಸ್ಯ ಹೃದ್ಗತ ಅಂತ ಆಚಾರ್ಯರು ಕೋಟ್ ಮಾಡ್ತಾರೆ. ಹೇಗೆ ನರನಾಗಿ ರಾಮದೇವರ ಅವತಾರ ಮಾಡಿದಂತಹ ಸಮಯ ನರನಂತೆ ನಡೆದುಕೊಂಡಿದ್ರು, ವಾಯುದೇವರು ಆತರ ಆಕ್ಟ್ ಮಾಡಿಕೊಂಡಿರುತ್ತೆ ಅನುಸರಿಸಿ. ಆಗ ಅದವರೆಗೆ ಏನ್ ಮಾಡಿದ್ರು, ಭವ್ಯವಾಗಿದ್ರು, ಅಲ್ಲಿ ಭವ್ಯ ಸ್ವರೂಪನಾಗಿದ್ರು. ಈ ಸೀತಾದೇವ ನೋಡಿ ಆಯಿತು, ಮುದ್ರೆ ಕೊಟ್ಟಾಗಿತ್ತು, ಇನ್ನೇ ತನ್ನ ಬಲವನ್ನು ತೋರಿಸಿದ್ರು. ಹೇಗೆ ಮಾಡಿದರು, ಹಣ್ಣಿನ ಕೈಲು ತಿನ್ಬೇಕು ಅಂತ ಹೊರಟಿರುತ್ತೆ. ಕಣ್ಣಿಗೆ ಪ್ರಿಯವಾದ ಹಣ್ಣನು ಕೊಯ್ದು ಹಣ್ಣಿನ ನೆವದಲ್ಲಿ ಅಸುರರ ಹೊಯ್ದು. ಒಂದು ಹಣ್ಣಿನ ಕೈಯಾದು ನೋಡೋದು, ಅದನ್ನೇ ಬಿಸಾಡೋದು, ಒಂದು ರಾಕ್ಷಸನ ಮೇಲೆ ಬಿಸಾಡೋದು, ಎದ್ದು ಬಿಡೋದು, ಆ ರಾಕ್ಷಸನ ಎಬ್ಬಿಸೋದು, ಅವನ ಜೊತೆ ಜಗಳಾಡೋದು. ಈ ವಿಷಯಗಳಂದ್ರೆ ಕೂಡ ಸುಂದರವಾಗಿ ಹೇಳ್ತಾ ಅಲ್ಲಿ ಎಷ್ಟು ಆ ಹಣ ಪೂರ್ತಿಯಾಗಿ ಅಶೀತಿ ಕೋಟಿಯೂತ ಪಂಪುರಸ್ಸ ರಾಷ್ಟ್ರಕಾಯುತಂ ಅನೇಕ ಹೇತಿ ಸಂಕುಲಂ ಕಪೀಂದ್ರಮಾವರುಣೋದ್ಬಲ ಅಂತ ಆಚಾರ್ಯರು ಆ ಮಹಾಭಾರತದ ತಾತ್ಪರ್ಯ ಸಪ್ತಮ ಅಧ್ಯಾಯದಲ್ಲಿ ಸುಂದರಕಾಂಡ ನಿರ್ಣಯವನ್ನು ಮಾಡಿಕೊಟ್ಟಿದ್ದಾರೆಯೋ ಆ ಗಲಾಟೆ ಆ ವಿಷಯಗಳನ್ನ ಅವರ ಪರಾಕ್ರಮವನ್ನ ಅಷ್ಟು ಸುಂದರವಾಗಿ ತೆಗೆದು ತೋರಿಸಿದ್ದಾರೆ ವಾದಿರಾಜ ತೀರ್ಥರು. ಇದು ಹಾಗೇನಿದ್ರು ಎಲ್ಲರಿಂದ ಕಟ್ಲಕ್ಕಾಗಿಲ್ಲ. ಇಂದ್ರಜಿತ್ತು ಬಂದ, ಅವೇನ್ ಮಾಡಿದ, ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿ ಯಾಕೆ ಹೊರಟಿದ್ದ. ಪಿಡಿದನು ಇಂದ್ರಜಿತ್ತು ಕಡುಕೋಪದಿಂದ ಎಡೆ ಮುರಿ ಕಟ್ಟಿದ ಬ್ರಹ್ಮಾಸ್ತ್ರದಿಂದ ಗುಡುಗುಡು ಕುಟ್ಟುತ್ತ ಗಿಡಿಗಿಡಿಯಾಗುತ್ತ ನಡೆದನು ಲಂಕೆಯ ಒಡೆಯನಿದ್ದೆಡೆಹೇ ಕಂಡನು ರಾವಣನು ದಂಡ ಕಪಿಯನು ಮಂಡೆಯ ತೂಹುತ ಮಾತಾಡಿಸಿದನು ಬಂಡು ಮಾಡದೆ ಬಿಡನೊಡು ಕಪಿಯನು ಕಂಡು ಗಳಿಯದುರು ದುರಿಸಿ ನೋಡಿದನು. ರಾವಣ ಸಭೆಗೆ ಹೋದ. ಏನು ರಾವಣ ಹೇಳಿದ, ಬ್ರಹ್ಮ ರುದ್ರಾದಿ ದೇವತೆಗಳು ರಾಮ ಬಾಣಕ್ಕೆ ಮುಂದೆ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಸಪುತ್ರ ಮಿತ್ರ ಬಾಂಧವೋ ವಿನಾಶಮಾಶು ಯಾಸ್ಯಸಿ ಅಂತ. ಸಪುತ್ರ ಮಿತ್ರ ಬಂಧು ಬಾಂಧವರ ಜೊತೆಯಾಗಿ ಎಲ್ಲನೂ ಕಳಕೊಳ್ಳುತ್ತೀಯಪ್ಪ ರಾವಣ. ರಾಮದೇವರಿಗೆ ನೀ ಸೇವೆಯನ್ನು ಮಾಡದೆ ಸೀತೆಯನ್ನು ಅವರಿಗೆ ಒಪ್ಪಿಸದೆ ಮಾಡಿದರೆ ಇಂಥ ಪರಿಸ್ಥಿತಿ ಆಗುತ್ತೆ ಎಂಬ ವಿಷಯವನ್ನ ರಾವಣನಿಗೆ ಏನು ಉಪದೇಶವನ್ನು ಮಾಡಿ ಎಚ್ಚರಿಕೆಯನ್ನು ಕೊಟ್ಟರು ಆ ವಿಷಯಗಳನ್ನೆಲ್ಲ ಹೇಳಿದರು. ಆಗೇನ್ ಮಾಡಿದರು, ಎಲ್ಲ ಗುಡ್ಡೆಯನ್ನು ತೆಗೆದರು, ತೈಲದಲ್ಲಿ ಹಬ್ಬಿಸಿದರು, ಬಾಲದಲ್ಲಿ ಇಟ್ಟರು. ಈ ವಿಷಯಗಳನ್ನ ಚೆನ್ನಾಗಿ ಹೇಳಿದ್ದಾರೆ. ಎಷ್ಟು ಮಾಡಿದ್ರು ಅಂದರೆ ಲಂಕೆಯಲ್ಲಿ ವಸ್ತ್ರವೇ ಇರಲಿಲ್ಲ ಅಂತ, ಅಷ್ಟು ವಸ್ತ್ರ ತಗೊಂಡ್ಬಂದಿರುತ್ತೆ. ಅಷ್ಟು ವಸ್ತ್ರವನ್ನು ಬಂದು ತೈಲದಲ್ಲಿ ಹಬ್ಬಿಸಿ ಅಲ್ಲಿ ಬಾಲದಲ್ಲಿ ಇಟ್ಟು ಮಾಡಿದರೆ. ಬೆಂಕಿಯನ್ನು ಇಟ್ಟಾಗ ವಾಯುದೇವರು ನೋಡಿದರು, ಈ ಲಂಕೆಯನ್ನೇ ಸುಡಬೇಕು, ಹೆಂಗೋ ಎಲ್ಲ ನಾಶ ಮಾಡಬೇಕು, ಅದಕ್ಕೆ ಏನೋ ಒಂದು ನಾಂದಿ ಹಾಕಬೇಕಲ್ಲ, ನೀವೇ ಹಾಕಿದಿರಿ ಇಂದು. ಅದನ್ನೇ ಇಟ್ಟರು. ಆ ಬೆಂಕಿಯನ್ನು ಇಟ್ಟು ಎಲ್ಲ ಜಾಗದಲ್ಲಿ ಬೆಂಕಿ ಇಟ್ಟಾಗ ಆಗ ಏನ್ ಮಾಡಿದರು, ಆ ಬೆಂಕಿಯಲ್ಲಿ ರಾಮಗಾನ ಹೇಳುತ್ತಾ ನರ್ದ್ರ ಮಾಡಿದಿರುತ್ತೆ. ಕುಣಿ ಕುಣಿ ದಾಡುತ್ತ ಕೂಗಿ ಪೊಪ್ಪಿಡುತ್ತ ಇನುಗಿ ನೋಡುತ್ತ ಅಸುರನ ನಗಿಸುತ್ತ ಜನರನೆ ಭಾರತ ಗಂಟೆಯು ಮನದಿ ಶ್ರೀರಾಮನ ಪಾದವ ನೆನೆಯುತ್ತ. ಬಾಳದಲ್ಲಿ ಗೆಂಟೆ ಇಕ್ಕುತ್ತೆ, ಅದ ಆಡ್ತಾ ಇಕ್ಕುತ್ತೆ ಜನ ಅಂತ. ಆಗ ರಾಮದೇವರಿಗೆ ಸೀತಾದೇವಿಗೆ ಮಂಗಳವನ್ನೇ ಮಾಡಿದರು ಅಂತ ಆ ಬೆಂಕಿ ಮುರಿಯುವಂತ ಲಂಕೆಯಲ್ಲಿ ಕುಳಿತು ಮಂಗಳಂ ಶ್ರೀರಾಮ ಚಂದ್ರ ಮೂರುತಿಗೆ ಮಂಗಳಂ ಸೀತಾದೇವಿ ಚರಣಂಗಳಿಗೆ. ಮಂಗಳಂ ಶ್ರೀರಾಮ ಚಂದ್ರ ಮೂರುತಿಗೆ ಮಂಗಳಂ ಸೀತಾದೇವಿ ಚರಣಂಗಳಿಗೆ. ಮಂಗಳವೆನುತ ಲಂಕೆಯ ಸುಟ್ಟು ಲಂಕಿಸಿಯ ಸುರನ ಗಟ್ಟೆಗೆ ಗಿಡಿದ. ಎಲ್ಲ ಸುಟ್ಟು ಬುದಿ ಆಯಿತು. ನಾವು ಕೇಳ್ತೇವೆ, ಆ ವಾಯುದೇವರಿಗೆ ಒಂದು ಆಗಲಿಲ್ಲವೇ ಅಂತ. ವಾಯುದೇವರು ಏನು ಆಗಕ್ಕೆ ಸಾಧ್ಯ? ಅಗ್ನಿ ತಾರತಮ್ಯದಲ್ಲಿ ಕಚ್ಚದಲ್ಲಿ ಕೆಳಗಿದ್ದಾರಪ್ಪ. ವಾಯುದೇವರು ಮೇಲೆ ಜೀವೋತ್ತಮರು. ಇನ್ನೊಂದು ಸೈಂಟಿಫಿಕಲಿ ಪ್ರೂವ್ಡ್ ಇತ್ತು. ಯಾತಕ್ಕೆ? ಬೆಂಕಿ ಆಕ್ಸಿಜನ್ ಬೇಕು, ಆಕ್ಸಿಜನ್ಗೆ ಬೆಂಕಿ ಬೇಡ ಅಂದ್ರು. ಗಾಳಿ ಬೆಂಕಿ ಉರಿಬೇಕು ಅಂದ್ರೆ ಅಲ್ಲಿ ಗಾಳಿ ಬೇಕುತ್ತೆ, ಗಾಳಿ ಇಲ್ಲದ ಜಾಗದಲ್ಲಿ ಬೆಂಕಿ ಉರಿಯೋದಿಲ್ಲ ಅಂತ. ಇದು ಮಕ್ಕಳೆಲ್ಲ ಓದ್ತಾ ಇದ್ದಾರೆ ಸೈನ್ಸ್ನಲ್ಲಿ. ವಾಯುದೇವರ ಪರಾಕ್ರಮ ಅಂತ ಹೇಳಿ ಮುಂದೆ ಹೇಳ್ತಾರೆ. ಇಂಥ ಸುಂದರವಾದ ಈ ಸುಂದರಕಾಂಡವನ್ನ ಹೇಳಿದರೆ ಶಂಕ ದೈತ್ಯನ ಕೊಂದೆ ಶರಣು ಶರಣಯ್ಯ ಶಂಕಗಿರಿಯಲಿ ನಿಂತ ಹನುಮಂತರಾಯ ಪಂಕಜಾಕ್ಷಯ ವದನ ಕಡಾಕ್ಷದಿ ಬಿಂಗದಿ ಪಡೆದೆಯೋ
ಅಜನ ಪದವಿಯ, ಅಜನ ಪದವಿಯನ್ನು ಪಡೆದಿ ಎಂದ್ರು. ಯಾತಕ್ಕೆ ಅಲ್ಲಿ ಹೇಳ್ತಾರೆ ಆಚಾರ್ಯರು, ತನ್ನ ಸುಂದರಕಾಂಡದಲ್ಲಿ ಈ ವಿಷಯವನ್ನು ಕೂಡ ಹೇಳಿದ್ದಾರೆ. ಮುಖ್ಯವಾಗಿ ಶ್ರೀಪಾದರಾಜರು ಹೇಳ್ತಾರೆ, ವಿಜಯ ರಘುಪತಿ ಬೆಚ್ಚಿ ಧರಣಿ ಸುತೆಯಡಿ ಗೀಯೆ ಭಜಿಸಿ ಭೌಕ್ತಿಕದ ಹಾರವನ್ನು ಪಡೆದ ಅಜಪದವಿಯನು ರಾಮ ಕೊಡುವನೇನೆ ಹನುಮಂತ ನಿಜ ಭಗುತಿಯನ ಬೇಡಿ ಪರವ ಪಡೆದ ಅಂತ. ಅಲ್ಲಿ ಸೀತಾದೇವಿ ಮುತ್ತು ಮಾಲೆಯನ್ನು ಕೊಟ್ಟಿದ್ದರು. ರಾಮದೇವರು ನಿನ್ನ ಹೇಳಬೇಕು ಕೊಡ್ತಾನಪ್ಪ, ಚಿರಂಜೀವಿತ್ವವನ್ನು ಕೊಡ್ತೇನೆ, ಅಜಪದವಿಯನ್ನು ಕೊಡ್ತೇನೆ, ಬ್ರಹ್ಮ ಪದವಿಯನ್ನು ಕೊಡ್ತೇನೆ, ಏನು ಬೇಡಪ್ಪ ಏನು ಬೇಕು. ಎತ್ರ ಎತ್ರ ರಘುನಾಥ ತೀರ್ಥನಂ ತತ್ರ ತತ್ರ ಕೃತಮಸ್ತ ಕಾಂಜಲಿ ಪಾಶ್ವಭಾರಿ ಪರಿಪೂರ್ಣಲೋಚನ ಮಾರುತಿ ನವರಾಕ್ಷಸ ಅಂತಕ್ಕಂಥ ಕಿಂಪುರುಷ ಕಂಠದಲ್ಲಿ ಹೀಗೆ ಇದ್ದು ಬಿಡ್ತೇನೆ. ಎಲ್ಲಿಲ್ಲ ರಾಮಗಾನ ಕೇಳ್ತಿ ಅಲ್ಲಿ ಕೇಳಿ ಆನಂದದಿಂದ ಬಾಷ್ಪದಿಂದ ಆನಂದವನ್ನು ಪಡ್ತಾ ಇದ್ದೇನೆ ಸ್ವಾಮಿ ಅಂತ ಕೇಳಿದಾರಲ್ಲ, ಅಂತ ವಾಯುದೇವರಿಗೆ ಚಿರಂಜೀವಿತ್ವಗಳು ಬಂತು, ಅಜ ಪದವಿಯನ್ನು ಭಗವಂತ ಕೊಟ್ಟ ಅಂತ. ಇಲ್ಲಿ ಅಜ ಪದವಿಯನು ಅಂತ ಇಲ್ಲಿ ವಾದಿರಾಜರು ಅದೇ ಹೇಳ್ತಾನೆ, ಅಜ ಪದವಿಯ ಬಿಂಗದಿ ಪಡೆದೆಯೋ ಯಾರು ಹಯವದನ ಕಡಾಕ್ಷದಿ ಬಿಂಗದಿ ಪಡೆದೆಯೋ ಅಜನ ಪದವಿಯ ಅಂತೇಳಿ ಪೂರ್ತಿಯನ್ನು ಮಾಡುತ್ತಾರೆ. ವಾದಿರಾಜರು ಮಾಡಿಕೊಟ್ಟೆ ನಾವು ನೋಡಿದ 9ನೇ ಗ್ರಂಥ ಸುಂದರ ಕಾಂಡ ಎಂಬ ಗ್ರಂಥ. 10ನೇ ಗ್ರಂಥ ಕೀಚಕ ವಧೆ, ಮಹಾಭಾರತ ವಿರಾಟ ಪರ್ವ. ಮಹಾಭಾರತ ಪ್ರವಚನ ಆಡಬೇಕಾದ್ರೆ ವಿರಾಟ ಪರ್ವದಿಂದ ಶುರು ಮಾಡುವ ಸಂಪ್ರದಾಯ ಇದೆ. ಯಾತಕ್ಕೆಂದ್ರೆ ಈ ವಿರಾಟ ಪರ್ವ ಪ್ರವಚನವನ್ನು ಹೇಳಿದರೆ ಕೇಳಿದರೆ ಮಳೆ ಬರ್ತೆ ಅಂತ ಫಲಶ್ರುತಿ ವಿಶೇಷವಾಗಿ ಇದೆ. ಎಲ್ಲಿ ಮಳೆ ಇಲ್ಲ ಅಂತ ಹೇಳಿದರೆ ವಿರಾಟ ಪರ್ವ ಹೇಳಿಸಿ ಮಳೆ ಬಂದು ಬಿಡುತ್ತೆ ಅಂತ. ಈ ವಿರಾಟ ಪರ್ವ ಎಂಬುದು ಪಾಂಡವರು 12 ವರ್ಷ ಕಾಲ ವನವಾಸ, 1 ವರ್ಷ ಕಾಲ ಅಜ್ಞಾನವಾಸ ಅಂತ ಮಾಡಿದರು. ಅಜ್ಞಾನವಾಸ ಮಾಡಿದ ಜಾಗ ವಿರಾಟರಾಜನ ಆ ಒಂದು ಜಾಗ ಅಂತ. ಇವತ್ತು ಇಲ್ಲಿ ಹೇಳಿ ಕೂತು ಈ ಒಂದು ಮಾತು ಹೇಳಬೇಕಾದರೆ ನಮ್ಮ ಧಾರಾಪುರ ಕಾಡು ಹನುಮಂತರಾಯ ಸ್ವಾಮಿಯ ಅನುಗ್ರಹ, ವ್ಯಾಸರಾಜ ಪ್ರತಿಷ್ಠಿತ ಆ ಧಾರಾಪುರನ್ನ ವಿರಾಟಪುರ ಅಂತ ಹೇಳುವಂತದ್ದು. ವಿರಾಟ ಪರ್ವದ ಧಾರಾಪುರವಾಗಿರಬೇಕು ಅಂತ. ಯಾತಕ್ಕಂದ್ರೆ ಇವತ್ತು ಕೂಡ ಅಲ್ಲಿ ಹೊಸ ಭೀಮಾಗ್ರಹಾರ, ಹಳೆ ಭೀಮಾಗ್ರಹಾರ, ದ್ರೌಪದಿ ಯುದ್ಧ ಪೂಜೆ ಮಾಡಿದ ಜಾಗ ಎಲ್ಲ ಹೇಳ್ತಾರೆ. ಇನ್ನೊಂದು ಉತ್ತರ ಕುಮಾರಿ ಅಂತ ಹೆಸರು ವಿರಾಟರಾಜನ ಮಕ್ಕಳಿಗೆ. ಅಲ್ಲಿ ಉತ್ತರ ನಾರಾಯಣ ಅಂತಲ್ಲಿ ಉತ್ತರ ವೀರರಾಗ ಪೆರುಮಾಟಲ್ಲಿ ಇದ್ದಾರೆ, ಪಾಂಡವರು ಪೂಜಿತ ಅಂತ ಹೇಳ್ತಾರೆ ಅಲ್ಲಿ. ಅಂತ ಧಾರಾಪುರ ಕಾಡು ಹನುಮಂತರಾಯ ಸ್ವಾಮಿ ನಮ್ಮ ಗುರುಗಳು, ನಮ್ಮ ತಾತಂದರು ದೊಡ್ಡವರು ಮಾಡಿದ ಪುಣ್ಯದಿಂದ 2 ಮಾತು ಇವತ್ತು ಹೇಳ್ತೇವೆ, ಅವರು ಸ್ಮರಣೆಯನ್ನು ಮಾಡ್ತೇನೆ. ಅಂತ ವಿರಾಟಪುರದಲ್ಲಿ ಇದ್ದು ವಾಸ ಮಾಡಿದಾಗ ಆ ಅಜ್ಞಾನವಾಸದಲ್ಲಿ ಈ ಕೀಚಕ ವಧ ನಡೆಯಿತು. ಕೀಚಕ ಅಂತ ಹೇಳುವ ವಿರಾಟನ ಭಾಮೈದರಾಮ, ವಿರಾಟನ ಭಾಮೈದನ ಹೆಂಡತಿಯ ಅಣ್ಣ. ಉಪಕೀಚಕರು ಅಂತ ಇಂಥ ದೊಡ್ಡ ಗುಂಪು ಇತ್ತು. ಈ ಕೀಚಕ ಯಾರು ಅಂದ್ರೆ ಮಹಾಭಾರತದಲ್ಲಿ ಹೇಳ್ತಾರೆ, ತುಂಬಾ ದೊಡ್ಡ ಪರಾಕ್ರಮಶಾಲಿಗಳು ಅಂದ್ರೆ 1-4 ಜನ ಇದ್ದಾರಂತೆ. ಅದರಲ್ಲಿ ಯಾರು ಒಬ್ಬ ಅಂದ್ರೆ ಒಬ್ಬ ಜರಾಸಂಧ, ಇನ್ನೊಬ್ಬ ಕೀಚಕ, ಇನ್ನೊಬ್ಬ ಬಲರಾಮ, ಇನ್ನೊಬ್ಬ ಭೀಮ ಅಂತ. ದುರ್ಯೋಧನ ಕೇಳಿದ್ದಾನೆ, ಈ ಯಾರು ಬಲವಂತರು ಒಬ್ಬರಿಗೂ ಎಲ್ಲಿದ್ದಾರೆ ಅಂತ ಗೊತ್ತು, ಆದರೆ ಭೀಮ ಎಲ್ಲಿದ್ದಾನೆ? ಕೀಚಕ ಒಬ್ಬ ಸಾಯಬೇಕಾದರೆ ಅದನ್ನು ಕೊಂದವ ಭೀಮನಾಗಿರಬೇಕು ಅಂತ ಅವ ಅಲ್ಲಿ ಜಡ್ಜ್ ಮಾಡ್ತಾನೆ ಅಲ್ಲಿ. ಅಂತ ಪರಾಕ್ರಮಶಾಲಿ ಕೀಚಕ. ಈ ಕೀಚಕ ಏನ್ ಮಾಡ್ತಾನೆ ಅಂದ್ರೆ ದ್ರೌಪದಿಯಲ್ಲಿ ತಪ್ಪಾಗಿ ನಡೆದುಕೊಳ್ಳಕ್ಕೆ ನೋಡ್ತಾ ಇದ್ದಾನೆ. ಅದಕ್ಕೆ ರಾಣಿ ಹಂಚಿಕೆ, ವಿರಾಟರಾಜನಿಗೆ ಹಂಚಿಕೆ ಕೀಚಕನ ನೋಡಿದರೆ. ಅಂತ ಕೀಚಕನ ಆ ಒಂದು ವಧವನ್ನು ಮಾಡಿದ ವಿರಾಟ ಪರ್ವದ ಘಟನೆಯನ್ನ ವಾದಿರಾಜರು ವರ್ಣನೆ ಮಾಡಿಕೊಟ್ಟಿದ್ದಾರೆ. ಭೀಮಸೇನ ಕಾಮಿನಿಯಾಗಲು ಪ್ರೇಮದಿ ಸತಿಯ ಕಾಮಿಸಿದವನ ಜಾಮರಾದ್ರಿಗೆ ಸೀಳುವ ನಿನ್ನುತ್ತ ಪ್ರೇಮದ ಸದಿಯ ಜಾಮಜವ ರತ್ನ ಪಾಡುತ್ತಲಿ. ಭೀಮಸೇನ ಕಾಮಿನಿಯಾಗಲು ಅಂತ. ಕಾಮಿನಿ ಯಾತಕ್ಕೆ ಅಂದ್ರೆ ಭೀಮಸೇನ ಹೆಂಗಸು ಸ್ತ್ರೀ ರೂಪವನ್ನು ತಾಳಿನ ಆ ವಿಷಯವನ್ನು ಎಷ್ಟು ಚೆನ್ನಾಗಿ 12 ವರ್ಷ 1 ವರ್ಷ ಅಜ್ಞಾನವಾಸದಲ್ಲಿ ಆ ದ್ರೌಪದಿ ಜೊತೆ ತಪ್ಪಾಗಿ ನಡೆದುಕೊಂಡ ಪ್ರಯತ್ನ ಮಾಡಿದ ಕೀಚಕನನ್ನ ಅವರು ಹೇಳಿದರಂತೆ, ದ್ರೌಪದಿ ಸ್ವಾಮಿ ನನ್ನ ರಕ್ಷಣೆ ಮಾಡಬೇಕು, ಈ ತರ ಕೀಚಕ ಈಗ ನಡೆದುಕೊಂಡಿದ್ದಾನೆ, ಒಂದು ವಿಚಾರ ಮಾಡಬೇಡಿ, ನಾಳೆ ಎಲ್ಲಿ ಈ ಒಂದು ಹೇಳ್ತೇವಲ್ಲ, ಏನಂತೇವೆ ಈ ಎಕ್ಸಸೈಸ್ ಮಾಡ್ತೇವಲ್ಲ ಅಂತ ಜಿಮ್ ಇರುವಂತಹ ಶಾಲೆ, ಆ ಶಾಲೆಗೆ ಬಂದಿ ಅಂತ. ಯಾತಕಲ್ಲಿ ಕಳೆದ ನೋಡ್ರಿ, ಭೀಮಸೇನಿಗೆ ಚಾತುರ್ಯ ಎಷ್ಟು ಅಂತ ನೋಡಿ. ಈ ದೊಡ್ಡ ದೊಡ್ಡ ಹಾಲ್ ಇದೆ, ಈ ಸಿನಿಮಾ ಥಿಯೇಟರ್ ಪ್ರಾಕ್ಟೀಸ್ ಮಾಡುವಂತ ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡುವವರು, ಈ ಜಿಮ್ ನಲ್ಲಿ ಎಕ್ಸಸೈಸ್ ಮಾಡುವವರು, ಸ್ಪೋರ್ಟ್ಸ್ ಪರ್ಸನ್ ಮಾಡುವವರೆಲ್ಲ ಸದ್ದು ಮಾಡ್ತಾ ಇದ್ದಾರೆ. ಆ ಸದ್ದಿನಲ್ಲಿ ಎಷ್ಟು ಸದ್ದು ಬಂದ್ರು ಯಾರು ಅಂಜಿಬೋದಿಲ್ಲ. ಅವರು ಏನೋ ಹಾಡು ಹೇಳ್ತಾರಪ್ಪ, ಏನೋ ಕುಡಿತಾರಪ್ಪ, ಏನೋ ಆಟ ಆಡ್ತಾರಪ್ಪ, ಅಲ್ಲಿ ಏನು ಮಾಡಿದ್ರು ಕೇಳಿಸೋದಿಲ್ಲ, ಕೇಳಿದ್ರು ಯಾರೇನು ನೋಡೋದಿಲ್ಲ. ಅದಕ್ಕೋಸ್ಕರವಾಗಿ ಕೀಚಕನ ಅಲ್ಲಿ ಬರ್ಲಿಕ್ಕೆ ಇರ್ತದೆ ಭೀಮಸೇನ. ಅಲ್ಲಿ ಬಾ ಹೇಳು ಅಂತ. ಅಲ್ಲಿ ಬಂದಾಗ ಸುಂದರವಾದ 14ರಿಂದ 17 ಪದ್ಯಗಳಲ್ಲಿ ಹೇಗೆ ಭೀಮಸೇನ ಕಾಮಿನಿಯಾದ ಅಂತ ವರ್ಣನೆ ಮಾಡ್ತಾರೆ ವಾದಿರಾಜರು. ಎಷ್ಟೆಷ್ಟು ವರ್ಣನೆ ಅಂದ್ರೆ ಆ ಹಣೆಯಲ್ಲಿ ಆ ತಿಲಕ,
ಒಳ್ಳೆ ಸೀರೆಯನ್ನು ಇಟ್ಟುಕೊಂಡು, ಕಣ್ಣಿಗೆ ಕಪ್ಪನ್ನು ಇಟ್ಟುಕೊಂಡು, ಜರಿಗೆ ಪೀತಾಂಬರ ಕೋಸವನ್ನು ಹಾಕಿಕೊಂಡು, ಕುತ್ತಿಯಲ್ಲಿ ಬುದ್ಧಮಾಲೆಯನ್ನು ಹಾಕಿಕೊಂಡು, ಮೂಗಿನಲ್ಲಿ ಓಲೆ ಎಲ್ಲ ತುಮಿಯರು ಓಲೆ ಇಟ್ಟುಕೊಂಡು, ಒಡ್ಡಿಯಾಣವನ್ನು ಹಾಕಿಕೊಂಡು ಈಗ ಅಲಂಕಾರ ಮಾಡಿದ್ದಾರೆ ಭೀಮಸೇನ. ಆ ವರ್ಣನೆಗಳೆಲ್ಲ ಮಾಡ್ತಾ ಬರ್ತಾರೆ ವಿರಾಟ ಪರ್ವದಲ್ಲಿ. ಆ ಘಟನೆಗಳನ್ನ ಒಳ್ಳೆ ಮಲ್ಲಿಗೆ ಉಡುಕೊಂಡು ತಾಂಬೂಲವನ್ನು ಧರಿಸಿ ಭೀಮಸೇನ ಬಂದು ಕೂತಿದ್ದ. ಭೀಮಸೇನ ಕಾಮಿಹ ಆದನು. ಅಷ್ಟು ಸುಂದರವಾದ ರೀತಿಯಿಂದ ವರ್ಣನ ಮಾಡ್ತಾ ಮುಂದೆ 21ರಿಂದ 23 ಪದ್ಯಗಳಲ್ಲಿ ಯಾವ ರೀತಿಯಲ್ಲಿ ಯುದ್ಧ ಮಾಡಿದ ಅಂತ ವರ್ಣನ ಮಾಡ್ತಾರೆ. ಆ ಯುದ್ಧದ ವಿಷಯವನ್ನು ಕೇಳಿದರೆ ನಮಗೆ ಕೊಟ್ಟಿರೋದು ಬರ್ತದೆ, ದಯಾಗಿ ಬರ್ತದೆ. ಅಷ್ಟು ಕೊಟೂರವಾದ ಯುದ್ಧ ಭೀಮಸೇನ ಮಾಡಿದ್ದು. ಕೀಚಕನ ವಧ ಮಾಡಬೇಕಾದರೆ ಕೀಚಕನ ತಲೆಯನ್ನ ಕುದದಲ್ಲಿ ನುಡಿಸಿದಂತೆ ನೋಡ್ರಿ. ಮಲ ವಿಸರ್ಜನೆ ಮಾಡುವಂತಹ ಆ ಒಂದು ದ್ವಾರದಲ್ಲಿ ತಲೆಯನ್ನು ಒಳಗೆ ನುಗ್ಗಿಸಿ ಹೊಟ್ಟೆಯಲ್ಲಿ ಬಿಟ್ಟಂತ ಭೀಮ ಪಿಂಡ ಮಾಡಿಬಿಟ್ಟ ಅಂತ ಹೇಳ್ತಾರೆ. ಅಂತ ದೊಡ್ಡ ಯುದ್ಧವನ್ನು ಮಾಡಿ ಕೀಚಕನ ಕೊಂದಿದ್ದಾನೆ ಅನ್ನಂತ ಹೇಳ್ತಾ ಇಂತಹ ಕೀಚಕನ ವಧವನ್ನ ವಾದಿರಾಜ ಪೂರ್ತಿ ನೋಡುತ್ತಾರೆ. ಸಮೀರಜ ಗುದ್ದರು, ಸಮೀರಜ ಅಂತ ವಾದಿ ಭೀಮನ ಹೇಳ್ತಾರೆ. ಸಮೀರಜ ಗುದ್ದರು ಕೀಚಕ ಬಿದ್ದನು ಭೂಮಿಯಲ್ಲಿ ಹಯವದನ ಪದಪದ್ಮ ಸ್ಮರಿಸುತ್ತ ಗದೆಯನ್ನು ಧರಿಸುವನು. ಈ ಒಂದು ನಾವು ಕೀಚಕನ ವಧ ಮಾಡಿದ್ದಾರಲ್ಲ, ಈ ವಧ ಮಾಡಿದ ಈ ಒಂದು ವಿಷಯದಿಂದ ನಮ್ಮ ಅಡೆಯಾಳ ತಿಳಿದುಕೊಂಡ್ರೆ ನಮ್ಮ ಅಜ್ಞಾನವಾದ ಪೂರ್ತಿ ಆಗುತ್ತಾ ಇದೆ. ಅಡೆಯಾಳ ತಿಳಿಕೊಂಡು ಯುದ್ಧಕ್ಕೆ ಬಂದರೆ ಏನು ಮಾಡಬೇಕು? ಅಯವದನ ಕೃಪೆಯಿಂದ ಈ ಗದೆಯನ್ನು ಧರಿಸುವರು. ಆ ಗದೆಯನ್ನು ಮತ್ತು ಧರಿಸಿ ಯುದ್ಧಕ್ಕೆ ತಯಾರಾಗಿದ್ದಾನೆ ಅಂತ ಭೀಮಸೇನ ಹೇಳಿದ ಅಂತ ಹೇಳಿ ಆ ಕೀಚಕ ವಧ ಎಂಬ ಗ್ರಂಥವನ್ನ ವಾದಿರಾಜರು ಈ ಪೂರ್ತಿಯನ್ನು ಮಾಡಿಕೊಂಡಿದ್ದಾರೆ. 10 ಗ್ರಂಥ. 11ನೇ ಗ್ರಂಥ ಲಘುವಾಯುಸ್ತುತಿ ಅಂತ ಆಚಾರ್ಯ ತ್ರಿವಿಕ್ರಮ ಬಡಿದಾಚಾರ್ಯರು ವಾಯುದೇವರು ಬಾಳ ಮಾಡಿಕೊಟ್ಟ ಗ್ರಂಥ ಅಂದ್ರೆ ಶ್ರೀಮತ್ ವಿಶ್ವಂಗನಿಷ್ಠಾದಿಗಣಗುರುತಮ ಶ್ರೀಮದಾನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋಜ್ವಲ ಜಲ ಜಲ ತತ್ಪಾಸೋಸ್ಮಾನ್ ಕುಡಂತು. 41 ಶ್ಲೋಕಗಳಲ್ಲಿ ವಾಯುಸ್ತುತಿಯನ್ನು ಮಾಡಿಕೊಟ್ಟರು. ಈ ವಾಯುಸ್ತುತಿಯನ್ನ ಸ್ತ್ರೀಗಳು ಹೇಳುವಂತಹ ಅಭ್ಯಾಸ ಇಲ್ಲ, ಸಂಪ್ರದಾಯ ಇಲ್ಲ. ಆದರೆ ಸ್ತ್ರೀಗಳಿಗೆ ವಾಯುದೇವರ ಅನುಗ್ರಹ ಪಡಿಬೇಕಿಲ್ಲ. ಅದು ಕನ್ನಡ ವಾಯುಸ್ತುತಿ ಶ್ರೀಪಾದರಾಜರು ಮಾಡಿಕೊಟ್ರು. ಇನ್ನೊಂದು ಕನ್ನಡ ವಾಯುಸ್ತುತಿ ಇದ್ರೆ ವಾದಿರಾಜರು ಮಾಡಿಕೊಟ್ಟೆ ಲಘು ವಾಯುಸ್ತುತಿ ಅಂತ ಹೇಳ್ತಾರೆ. ಇಷ್ಟು ಸುಂದರವಾಗಿ 6 ಪದ್ಯಗಳಲ್ಲಿ ವಾದಿರಾಜರು ಮಾಡಿಕೊಟ್ಟ ಒಂದು ಗ್ರಂಥ ಅಂದ್ರೆ ಈ ಲಘು ವಾಯುಸ್ತುತಿ, ಕನ್ನಡ ವಾಯುಸ್ತುತಿ. ಅದು ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಮನೆಯಲ್ಲಿ ಪುರುಷರು, ಅಣ್ಣಂದರು, ಅಪ್ಪ, ಗಂಡದರು, ಮಗನು, ಎಲ್ಲ ಹೇಳಿ ನಮಗೆ ಅಭ್ಯಾಸ ಆಗಿರುತ್ತೆ. ಆ ಶ್ರದ್ಧಾ ವಿರುದ್ಧದಲ್ಲಿ ಹೇಳಿ ಅದೇ ಅಭ್ಯಾಸ ಆಗಿದ್ದರಿಂದ ವಾದಿರಾಜರು ಅದೇ ಕ್ರಮದಲ್ಲಿ ಮಾಡಿಕೊಡ್ತಾರೆ. ಶ್ರೀಮತ್ ವಿಷ್ಣು ಆಜ್ಞೆಯಿಂದ ಜನಿಸಿ ಪವನನು ಕೇಸರಿ ಕ್ಷೇತ್ರದಲ್ಲಿ ಮಾಡಿಬಿಟ್ಟು ಯಾಕಂದ್ರೆ ಗಂಡದಲ್ಲಿ ಹೇಳಿ ಕೇಳಿದ್ದೆವು, ಮಕ್ಕಳು ಹೇಳಿ ಕೇಳಿದ್ದೆವು, ಅದೇ ವಾಯುಸ್ತುತಿ ಕ್ರಮದಲ್ಲಿ ಹೇಳಿ ಅಂತ. ಶ್ರೀಮತ್ ವಿಷ್ಣು ಆಜ್ಞೆಯಿಂದ ಜನಿಸಿ ಪವನನು ಕೇಸರಿ ಕ್ಷೇತ್ರದಲ್ಲಿ ಕಂಠಾಕ್ಷಿ ಸೀತೆಗಾಗಿ ಲವಣ ಜಲದಿಯಂ ಲಂಕಿಸಿ ಲಂಕೆಯಲ್ಲಿ ಇದ್ದಂಥ ರಾವಣನನ್ನು ರಘುಪನಗದ ಜಲದಿಂಬಂಕಿಸಿ ಭೂಮಿಯಿಂದ ಕೂಡಿದ್ದ ರಾಘವನನ್ನು ಬದಿಸಿ ನಡೆದರು ಕಿಂಪುರುಷ ಖಂಡದಲ್ಲಿ. ಎಷ್ಟು ವಿಶೇಷವಾಗಿ ಹೇಳ್ತಾರೆ ನೋಡಿ. ಈ ಒಂದು ಲಘುವಾಯುಸ್ತುತಿಯನ್ನ ಸ್ತ್ರೀಗಳು ನಿತ್ಯ ಸ್ನಾನ ಆದ ಮಲೆ, ನಿರ್ಮಾಲ್ಯವನ್ನು ಸ್ವೀಕಾರ ಮಾಡಿದ ಮಲೆ, ಗೋಪಿಚಂದನ ಧಾರಣ ಮಾಡುವಂತಹ ಸಮಯದಲ್ಲಿ ಈ ಲಘುವಾಯುಸ್ತುತಿಯನ್ನು ಹೇಳುವಂತಹ ಸಂಪ್ರದಾಯ ಅಂತ ವಾದಿರಾಜರು ಮಾಡಿಕೊಟ್ಟ ಕನ್ನಡ ವಾಯುಸ್ತುತಿ. ಲಘುವಾಯುಸ್ತುತಿ ಅಂದ್ರೆ ಕನ್ನಡ ಸ್ತ್ರೀಗಳಿಗಾಗಿ ಮುಖ್ಯವಾಗಿ ಮಾಡಿಕೊಟ್ಟ ಸ್ತುತಿ ಅಂತ ಹೇಳ್ತಾರೆ. ಇದು 11ನೇ ಗ್ರಂಥ ನಾವು ನೋಡುವಂತಹದ್ದು. 12ನೇ ಗ್ರಂಥ ಇನ್ನೊಂದು ನಾರಾಯಣ ವರ್ಮ. ಭಾಗವತದಲ್ಲಿ ವಿಶೇಷವಾಗಿ ಬರುವಂತಹ ಲಕ್ಷ್ಮೀ ಹೃದಯ ನಾರಾಯಣ ವರ್ಮ. ಇದನ್ನ ಹೇಳಿದರೆ ಮುಖ್ಯವಾಗಿ ಹೇಗೆ ಹೇಳಬೇಕು ಅಂದ್ರೆ ನವರಾತ್ರಿಯಲ್ಲಿ ಹೇಳಬೇಕು ಅಂತ. ಅದು ಸಂಸ್ಕೃತದಲ್ಲಿ ಇದೆ. ಅದನ್ನ ಆಂಗ್ಯ ಕನ್ನಡದಲ್ಲಿ ತೆಗೆದು ಆಂಗ್ಯ ವಾದಿರಾಜರು ವಿಶೇಷವಾಗಿ ಕನ್ನಡದ ನಾರಾಯಣ ವರ್ಮವನ್ನು ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಸಕಲ ಋಷಿಗಳಲ್ಲಿ ಇರುವಂತಹ ಹರಿಯನ್ನ ಸ್ಮರಣ ಮಾಡುತ್ತಾ ಇದರಲ್ಲಿ ಎಲ್ಲ ಭಗವಂತನ ರೂಪವನ್ನ ಪ್ರಾರ್ಥನೆ ಮಾಡ್ತಾರೆ. ಯಾವ ಕಾಲದಲ್ಲಿ ಜಾಗದಲ್ಲಿ ಭಗವಂತನ ನಾವು ರಕ್ಷಣೆ ಮಾಡಬೇಕು ಅಂತ. ಜಲದಲ್ಲಿ ಮತ್ಸ್ಯಾವತಾರನಾಗಿ, ಸ್ಥಳದಲ್ಲಿ ವಾಮನನಾಗಿ ರಕ್ಷಿಸು ನಿಮ್ಮನ್ನೆವರ, ಆಕಾಶದಲ್ಲಿ ತ್ರಿವಿಕ್ರಮನಾಗಿ ರಕ್ಷಿಸು, ಭಯಗಳಲ್ಲಿ ನಾರಸಿಂಹನಾಗಿ, ಮಾರ್ಗದಲ್ಲಿ ವರಾಗನಾಗಿ ರಕ್ಷಿಸು ನಿಮ್ಮನೆವರ, ಜಾನಕಿ ವಲ್ಲಭ ಜಯ ಜಯ ರಾಮ, ನಿತ್ಯ ವೈಕುಂಠ ನಿಜ ಗೋವಿಂದ ಅಂಬರೀಷ, ರಾಯಗೆ ವರಗಳ ಕೊಟ್ಟ, ನಂಬಿದ ಭಕ್ತರಿಗೆ ಅಭಯವ ಕೊಟ್ಟ, ಯಶೋದಯ ಮನ ಉದ್ಧರಿಸಿದ ಭಯವದನ ರಕ್ಷಿಸು ಅಂತ ಹೇಳಿ ಆಚಾರ್ಯ ನಾಮನ ಹೇಳ್ತಾ ಈ ಒಂದು ಪದ್ಯ ಇದು ನಾರಾಯಣ ವರ್ಮ ಅಂತ ಹೇಳಿ ಈ ಒಂದು ಗ್ರಂಥ. ಹಿಂದೆ
ಅದರನೇ ಗ್ರಂಥ ಅಂತ ಹೇಳಿದ್ರೆ ಕುಂಡಕ್ರಿಯೆ, ವಾದಿರಾಜರು ಮಾಡಿಕೊಟ್ಟ ಕುಂಡಕ್ರಿಯೆ. ಇನ್ನೊಂದು ಮುಖ್ಯವಾದ ಒಂದು ಗ್ರಂಥ ಅಂತ ಹೇಳಿದ್ರೆ ವೈಕುಂಠ ವರ್ಣನೆ, 13ನೇ ಗ್ರಂಥ ವಾದಿರಾಜರು ಮಾಡಿಕೊಟ್ಟ ವೈಕುಂಠ ವರ್ಣನೆ ಎಂಬುದು 3 ಭಾಗವಾಗಿ ಮಾಡಿಕೊಟ್ಟಿದ್ದಾರೆ. ಒಂದು ಮೋಕ್ಷ ಸಂಧಿ, ಲಯ ಸಂಧಿ, ಸೃಷ್ಟಿ ಸಂಧಿ ಅಂತ 3 ಗ್ರಂಥವಾಗಿತ್ತು. ಈ ಮೋಕ್ಷ ಸಂಧಿಯಲ್ಲಿ ವಿಶೇಷವಾಗಿ ವೇದದ್ವೀಪ, ಅನಂತಾಸನ, ವೈಕುಂಠ ಆ 3 ಲೋಕದಲ್ಲಿ ಭಗವಂತನ ಲೋಕ, ಆ ಲೋಕದಲ್ಲಿ ವಾಸ ಮಾಡುವಂತಹ ಮುಕ್ತರು ಅವರ ಲಕ್ಷಣಗಳನ್ನ ವರ್ಣನೆ ಮಾಡಿದ್ದಾರೆ ವಾದಿರಾಜರು. ಅಷ್ಟು ಸುಂದರವಾಗಿ ಮಾಡಿದ್ದಾರೆ ಈ ಮೋಕ್ಷ ಸಂಧಿಯಲ್ಲಿ. ಲಯ ಸಂಧಿಯಲ್ಲಿ ಪ್ರಳಯ ಕಾಲದ ವರ್ಣನೆ ಮಾಡ್ತಾರೆ. ಮುಖ್ಯವಾಗಿ ಸೃಷ್ಟಿ ಆಗಬೇಕಾದರೆ ಭಗವಂತ ಎದ್ದು ಸೃಷ್ಟಿಯನ್ನು ಮಾಡುವಂತಹ ಕ್ರಮವನ್ನು ಕೂಡ ಆ ಲಯ ಸಂಧಿಯಲ್ಲಿ ಹೇಳುತ್ತಾ, ಸೃಷ್ಟಿ ಸಂಧಿಯಲ್ಲಿ ಭಗವಂತ ಯಾವ ರೀತಿಯಿಂದ ಸೃಷ್ಟಿ ಮಾಡುತ್ತಾರೆ, 24 ತತ್ವಗಳು, ತತ್ವಾಭಿಮಾನಿ ದೇವತೆಗಳು, ಬ್ರಹ್ಮಾಂಡದ ಸೃಷ್ಟಿ, ಇಂತಹ ಎಲ್ಲ ವಿಷಯಗಳು ಆಚಾರ್ಯರು ಮಹಾಭಾರತ ತತ್ವನಿರ್ಣಯ 1ನೇ ಅಧ್ಯಾಯನೇ ವಿಷಯಗಳು ಹೇಳಿದ್ದೆಲ್ಲ ಕೂಡ ಇಲ್ಲಿ ಸಂಗ್ರಹ ಮಾಡಿ ಆ ಸೃಷ್ಟಿಯ ಕ್ರಮವನ್ನು ಮಾಡಿಕೊಂಡಿದ್ದಾರೆ. ಇದು ನಾವು ನೋಡುವಂತಹ 14ನೇ ಗ್ರಂಥ, ಕನ್ನಡ ಗ್ರಂಥ ವಾದಿರಾಜರು ಮಾಡಿಕೊಟ್ಟದ್ದು. ಇನ್ನೊಂದು ಕೇಶವನಾಮ, ವಾದಿರಾಜರು ಮಾಡಿಕೊಟ್ಟ ಕೇಶವನಾಮಗಳು ಲೆಕ್ಕವೇ ಇಲ್ಲ. ಅದು ನಮಗೆ ತುಂಬಾ ಪ್ರಸಿದ್ಧವಾಗಿದ್ದು ಅಂದ್ರೆ ನಾವು ನೋಡ್ತಾ ಇರೋದು ಗುಬ್ಬಿಯಾಡೋ 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 ಗೋವಿಂದ, ಕೇಶವನ ನೆನೆದರೆ ಕೇಶ ಪರಿಹಾರವು ಗುಬ್ಬಿಯಾಡೋ ಗುಬ್ಬಿಯಾಡೋ, ನಾರಾಯಣ ನೆನೆದರೆ ನರಕ ಭಯವಿಲ್ಲವು ಗುಬ್ಬಿಯಾಡೋ ಗುಬ್ಬಿಯಾಡೋ, ಮಾಧವನ ನೆನೆದರೆ ಮನೋಭಿಷ ಕೊಡುವನು ಗುಬ್ಬಿಯಾಡೋ ಗುಬ್ಬಿಯಾಡೋ, ಗೋವಿಂದನ ದಯದಿಂದ ಕೋರವಿದ ನಾಶವು ಗುಬ್ಬಿಯಾಡೋ ಗುಬ್ಬಿಯಾಡೋ. ಅದು 24 ನಾಮಗಳನ್ನ ಒவ்வೊಂದು ನಾಮಕ್ಕೆ 7 ಫಲ ಅಂತ ಒಂದು ವಾಕ್ಯದಲ್ಲಿ ಹೇಳ್ತಾರೆ. ಈ ಪದವ ಮಾಡುವರಿಗೆ ಈಗ ಪರ ಸಂತವು ಗುಬ್ಬಿಯಾಡೋ, ಧರಣಿಯಳು ಅಖಂಡಾರ್ಕಧಾರಕವಾಗಿದ್ದರು. ಇಗದಲ್ಲಿ ಸುಖ, ಪರದಲ್ಲಿ ಸುಖ, ಮೋಕ್ಷ. ಈ ಪದವನ್ನ ಪಾಡಿದರೆ ಅಂತ 24 ನಾಮ ಕೇಶವಾದಿ ನಾಮಗಳನ್ನ ಹೇಳಿದರೆ ಅಂತ ಹೇಳಿ ವಿಶೇಷವಾಗಿ ವಾದಿರಾಜರು ಮಾಡಿಕೊಟ್ಟ ಕನ್ನಡ ದೀರ್ಘ ಗ್ರಂಥಗಳು ಅಂತ ತಗೊಂಡಿದ್ದೀವಿ. ಒಂದು ಕಾಲ 8 ತಾರೀಕಿನ ನಡೆಸ್ತಾನೆ. 15 ಗ್ರಂಥಗಳನ್ನ ನಾವು ನೋಡಿದ್ದೇವೆ ಸಂಕ್ಷಿಪ್ತವಾಗಿ. ವಾದಿರಾಜರ ದೊಡ್ಡ ಸಾಮರ್ಥ್ಯ ಅಂತ